ಭಟ್ಕಳದಲ್ಲಿ ನಡೆದಂತ ಘಟನೆ ಏನಾಗಿತ್ತು ಸರ್? ಆ ಮಾರುತಿ ಮಂದಿರದ ಮೆರವಣಿಗೆಯಲ್ಲಿ ಏನಾಗಿತ್ತು ಅಂತ? ಹೊಸ ಟೆಕ್ನಾಲಜಿ, ಗ್ರೀನ್ ನ್ಯಾನೋ ಟೆಕ್ನಾಲಜಿ ಅಂತ ಹೇಳೋ ಒಂದು ಟೆಕ್ನಾಲಜಿಯ ಸಂಸ್ಥೆಯನ್ನ ನೀವೀಗ ಇದು ಮಾಡ್ತಾ ಇದ್ದೀರಾ. ಈ ಪರಿವರ್ತನೆ ಹೇಗಾಯಿತು? ಪ್ರತಿಯೊಬ್ಬ ಮನುಷ್ಯನಲ್ಲಿ ವೃತ್ತಿ ಬೇರೆ ಮತ್ತು ಪ್ರವೃತ್ತಿ ಬೇರೆ. ಕದಂಬ ಯಾವಾಗ ಶುರುವಾಯಿತು? ಏನು ಯಾವ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದು ಕದಂಬ ಟ್ರಸ್ಟ್? ಆಕ್ಚುಲಿ ಕದಂಬ ಮೂಲ ಪ್ರಾರಂಭ ಮಾಡಿದ್ದು ನಾವು ಕಾರಣ ಇಷ್ಟೇ, ಆ ಸಮಯದಲ್ಲಿ ನಾನು ರಾಜಕೀಯದಲ್ಲಿ ಮೊದಲನೇ ಬಾರಿ ಸೋತೆ. ನ್ಯಾನೋ ಟೆಕ್ನಾಲಜಿ ಕೆಲಸ ಯಾವಾಗ ಶುರುವಾಯಿತು? ನ್ಯಾನೋ ಟೆಕ್ನಾಲಜಿ ಇದೊಂದು ಹೊಸ ಗ್ರೀನ್ ನ್ಯಾನೋ ಟೆಕ್ನಾಲಜಿ ಅಪ್ಲಿಕೇಶನ್ಸ್ ಎಲ್ಲೆಲ್ಲ ಬಳಕೆ ಮಾಡ್ತೀವಿ? ಗ್ರೀನ್ ನ್ಯಾನೋ ಟೆಕ್ನಾಲಜಿ ಅಂತ ಆದ್ರೆ ಕೃಷಿಗೆ ನೀವು ಬಳಸ್ತೀರಿ. ಯಾವ ರೀತಿ ಕೃಷಿಗೆ ಇದನ್ನ ಹೇಗಾಗತ್ತೆ? ನಮ್ಮ ಸೋ ಕಾಲ್ಡ್ ಎಜುಕೇಶನ್ ಯಾವ ರೀತಿಯ ಒಂದು ಜೀವನ ಸಿದ್ಧಾಂತಗಳಿರಬೇಕು ಒಬ್ಬ ಮನುಷ್ಯನಿಗೆ? ಸಿದ್ಧಾಂತ ಇವತ್ತಿನ ರಾಜಕಾರಣಕ್ಕೂ ಸಿದ್ಧಾಂತಕ್ಕೂ 6 ಬಾರಿ ಸಂಸದರಾಗಿದ್ದಂಥವ್ರು, ರಾಜಕೀಯ ಅಧಿಕಾರ, ಒಂದು ಬಾರಿ ಮಂತ್ರಿ ಆಗಿದ್ದಂಥವ್ರು. ಈ ಒಂದು ಶಿಫ್ಟ್ ಹಿಂಗಾಯ್ತು. ನಿಮ್ಗೆ ಈ ಒಂದು ಶಿಫ್ಟ್ ಅಲ್ಲಿ ಯಾವ ರೀತಿಯ ವ್ಯತ್ಯಾಸಗಳನ್ನು? ಏನಾದ್ರೂ ಹುಚ್ಚು ಭ್ರಮೆಯಲ್ಲಿ ನಾನು ಇವತ್ತು ಚಿನ್ನದ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೀನಿ, ಇದೇ ಪರ್ಮನೆಂಟ್. ಅನಂತಕುಮಾರ್ ಅವರು ಏನೇ ಮಾಡಿದ್ರು ಒಂದು ದೇಶದ ಕಲ್ಪನೆ ಇರತ್ತೆ ಅಂತ, ಮತ್ತೆ ರಾಜಕೀಯಕ್ಕೆ ಬರೋ ಯೋಚನೆ ಇದೆಯಾ ಅಂತ ನನಗೆ ಯಾವತ್ತು ವೀಕ್ಷಕರೇ ನಮಸ್ಕಾರ. ಇನ್ಸೈಟ್ ಟ್ರಸ್ಟ್ ನ ಪಾಡ್ಕಾಸ್ಟ್ಗೆ ಸ್ವಾಗತ. ಏಪ್ರಿಲ್ 10, 1993 ಭಟ್ಕಳದಲ್ಲಿ ಒಂದು ಗಲಭೆ ನಡೆಯುತ್ತೆ. ಹಿಂದೂ ಸಮಾಜ ಆ ಗಲಭೆಯಿಂದ ಭಯಭೀತರಾಗಿರುತ್ತಾರೆ. ಅಲ್ಲಿ ಒಬ್ಬ 25 ವರ್ಷದ ಹುಡುಗ ಹಿಂದೂ ಸಮಾಜವನ್ನ ಭಯದಿಂದ ಮುಕ್ತವನ್ನಾಗಿ ಮಾಡಬೇಕು ಅಂತ ಹೇಳುವ ಒಂದು ಪಣ ತೊಡ್ತಾರೆ. ರಾಷ್ಟ್ರದ ನಾಯಕನಾಗಿ ಬೆಳೀತಾರೆ. ನಮ್ಮ ಜೊತೆ ಇರುವಂತಹ ವಿಶೇಷವಾದ ಅತಿಥಿ ಅವರೇ ಇವತ್ತು, ಡಾಕ್ಟರ್ ಅನಂತಕುಮಾರ್ ಹೆಗ್ಡೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಅನಂತಕುಮಾರ್ ಹೆಗ್ಡೆ ಅವರನ್ನ ಕಾರಣಕ್ಕೆ ಸಿಗ್ತಾ ಇಲ್ಲ 2 ವರ್ಷದಿಂದ ಅಂತ ಹೇಳಿ ಒಂದು ತುಂಬಾ ಜನರ ಅಭಿಪ್ರಾಯ ಸೋಷಿಯಲ್ ಮೀಡಿಯಾದಲ್ಲಂತೂ ಇದು ಬರ್ತಾ ಇದೆ. ಮತ್ತೆ ಒಂದು ಕೆಲವು ದಿನಗಳಿಂದ ಪೊಲಿಟಿಕ್ಸ್ ಬರ್ತಾರೆ, ಬರುವುದಿಲ್ಲ ಅಂತ. ಸರ್, ಇದೆಲ್ಲದಕ್ಕೂ ಉತ್ತರ ಕೊಡೋ ಮುಂಚೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ನೀವು RSS ಪ್ರಚಾರಕರಾಗಿದ್ದಾಗ ಭಟ್ಕಳದಲ್ಲಿ ನಡೆದಂತ ಘಟನೆ ಏನಾಗಿತ್ತು ಸರ್? ಆ ಮಾರುತಿ ಮಂದಿರದ ಮೆರವಣಿಗೆಯಲ್ಲಿ ಏನಾಯ್ತು ಅಂತ? ಅದೆಲ್ಲ ಮರೆತು ಹೋದ ವಿಷಯ. ಅದೆಷ್ಟೋ ವರ್ಷಗಳ ಹಿಂದಿನ ಘಟನೆ. ಬಹುತೇಕ ಅಷ್ಟರ ನಂತರದಲ್ಲಿ ನದಿಗಳಲ್ಲಿ ತುಂಬಾ ನೀರು ಹರಿದು ಹೋಗ್ಬಿಟ್ಟಿದೆ. ಮತ್ತೆ ಪುನಃ ಅದೇ ಚರ್ವಣದ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಹೊಸ ಯೋಚನೆಗಳು ಪ್ರಾರಂಭ ಆಗಿದ್ದಾವೆ, ಹೊಸ ಗತಿ ಶುರುವಾಗಿದೆ. ಸೊ ಅದಕ್ಕೋಸ್ಕರ ಆ ಹಳೆಯದನ್ನೇ ಮೆಲುಕು ಹಾಕ್ತಾ ಕೂತ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಹೊಸ ವಿಷಯ ಇದ್ರೆ ಯೋಚನೆ ಮಾಡೋಣ. ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ, 25 ವರ್ಷದ ಬಾಲಕನಿಂದ ಇಲ್ಲಿ ಪೊಲಿಟಿಕ್ಸ್ ಇಂದ ನೀವು ನಿಮ್ಮ ಇವಾಗಿನ ಬಿಸ್ನೆಸ್ ಇರ್ಬೋದು, ಹೊಸ ಟೆಕ್ನಾಲಜಿ, ಗ್ರೀನ್ ನ್ಯಾನೋ ಟೆಕ್ನಾಲಜಿ ಅಂತ ಹೇಳೋ ಒಂದು ಟೆಕ್ನಾಲಜಿಯ ಸಂಸ್ಥೆಯನ್ನ ನೀವೀಗ ಇದು ಮಾಡ್ತಾ ಇದ್ದೀರಾ. ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕದಂಬದ ಸಂಸ್ಥೆ. ಈ ಪರಿವರ್ತನೆ ಹೇಗಾಯ್ತು ಅಂತ? ಯಾವತ್ತೂ ಕೂಡ ಪ್ರತಿಯೊಬ್ಬ ಮನುಷ್ಯನಲ್ಲಿ ವೃತ್ತಿ ಬೇರೆ ಮತ್ತು ಪ್ರವೃತ್ತಿ ಬೇರೆ. ಆಯಾ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ಕರ್ತವ್ಯಗಳನ್ನ ನಾವು ನಿಭಾಯಿಸಬೇಕಾಗುತ್ತೆ. ಅದು ಸಮಾಜದ ಕುರಿತಂತೆ ಇರತಕ್ಕಂಥ ನಮ್ಮ ಜವಾಬ್ದಾರಿ ಕರ್ತವ್ಯಗಳಿರ್ಲಿ, ಕುಟುಂಬದ ಬಗ್ಗೆ ಇರಲಿ, ಅಥವಾ ದೇಶದ ಬಗ್ಗೆ ಇರಲಿ, ಧರ್ಮದ ಬಗ್ಗೆ ಇರಲಿ, ನಮ್ಮ ಕರ್ತವ್ಯ, ಹೊಣೆಗಾರಿಕೆ, ಜವಾಬ್ದಾರಿ ಇದನ್ನೆಲ್ಲದನ್ನು ಕೂಡ ನಾವು ನಿಭಾಯಿಸಬೇಕಾಗುತ್ತೆ. ಅದೇ ಪ್ರಕಾರದಲ್ಲಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಸಂದರ್ಭ ಬಂದಾಗಲೆಲ್ಲ ಭಗವಂತ ನಮ್ಮ ಕಡೆಯಿಂದ ಏನು ಮಾಡಿಸ್ಕೊಂಡಿದ್ದಾನೋ ಅದು ಮಾಡಿ ಹೋಗಿದೆ ಅಷ್ಟೇ.
ಅದರಲ್ಲಿ ಏನು ವಿಶೇಷ ಇದೆ ಅಂತ ಏನಲ್ಲ. ಹೌದು, ಆವತ್ತಿನ ದಿವಸ ಸಂಘ ಜಾಗರಣ ವೇದಿಕೆ ಇದರಡಿಯಲ್ಲಿ ಜವಾಬ್ದಾರಿ ಇತ್ತು. ಅಂದಿನ ಸಂದರ್ಭಕ್ಕೆ ತಕ್ಕಂತೆ ಆಯಾ ಪಾತ್ರವನ್ನ ನಾವು ಹಾಕಲೇಬೇಕಿತ್ತು. ನಂತರದಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡಿಸಿದ್ರು. 25ನೇ ವರ್ಷ. ಸಾಮಾನ್ಯವಾಗಿ ಅಷ್ಟರ ನಂತರದಲ್ಲಿ ಅನಿವಾರ್ಯವಾಗಿ ರಾಜಕೀಯದಲ್ಲಿ ಇರಲೇಬೇಕಾದಂತಹ ಪರಿಸ್ಥಿತಿ. ರಾಜಕೀಯವನ್ನ ತುಂಬಾ ವಿರೋಧ ಮಾಡ್ತಿದ್ದೆ, ರಾಜಕಾರಣಿಗಳಿಗೆ ಬೈತಿದ್ದೆ. ಆದ್ರೂ ಕೂಡ ದೇವರ ತೀರ್ಮಾನ, ದೇವರ ನಿರ್ಣಯ, ರಾಜಕಾರಣದಲ್ಲಿ ನಾನು ಇರಲೇಬೇಕಿತ್ತು. ನನಗೊಂದು ಖುಷಿ ಇದೆ, ನನಗೊಂದು ತೃಪ್ತಿ ಇದೆ. ಯಾವುದೇ ಸೋಗಲಾಡಿ ರಾಜಕಾರಣವನ್ನ ನಾನು ಮಾಡಿಲ್ಲ, ಸೋಗಲಾಡಿ ರಾಜಕಾರಣಿಗಳ ರೀತಿಯಲ್ಲಿ ನಾನು ಬದುಕಲಿಲ್ಲ. ಒಂದು ವಿಚಾರ, ಒಂದು ಸಂಸ್ಕೃತಿ, ಇದಕ್ಕೆ ಬದ್ಧನಾಗಿ ನಾನು ನಡ್ಕೊಂಡಿದ್ದೇನೆ ಅಂತಕ್ಕಂಥ ತೃಪ್ತಿ ಇದೆ. ಅಷ್ಟ ನಂತರದಲ್ಲಿ ಮುಂಚಿನ ಒಂದು ನನ್ನ ಸ್ವಭಾವಜನ್ಯ ಇದು ಕರೆ, ರಾಜಕೀಯ ಸಾಕು ಅಂತ ಅನಿಸ್ತಾ ಇತ್ತು. ಸಂಘಟನೆಯ ಹಿರಿಯರ ಹತ್ರ ತುಂಬಾ ಸರಿ ಹೇಳಿದೆ, ಸಾಕು ಅಂತ ಅನ್ಸಿದೆ. ಏನ್ ಮಾಡ್ತೀಯ, ಬೇಕಾದಷ್ಟು ಕೆಲಸ ಇದೆ, ಜಗತ್ತು ತುಂಬಾ ದೊಡ್ಡದಿದೆ. ಯಾರಿಗೂ ಕೂಡ ನಾನು ಏನ್ ಮಾಡ್ತೀನಿ ಅನ್ನುವಂಥದ್ರ ಬಗ್ಗೆ ಎಲ್ಲೂ ಕೂಡ ನಾನು ಹೇಳಿರ್ಲಿಲ್ಲ. ಆದ್ರೆ ಸುಮಾರು ಒಂದು 20-25 ವರ್ಷಗಳಿಂದ ನಿರಂತರವಾಗಿ ಈ ತಂತ್ರಜ್ಞಾನ, ಈ ಸಂಶೋಧನೆ, ಹೊಸ ಆವಿಷ್ಕಾರಗಳು, ಹೊಸದೇನು ಮಾಡಬೇಕು, ಯಾರು ಮಾಡದ್ದನ್ನ ನಾವು ಮಾಡಬೇಕು ಅಂತಕ್ಕಂಥ ಒಂದು ತುಡಿತ ಇತ್ತು ಮನಸ್ಸಿನಲ್ಲಿ. ಅದಕ್ಕೆ ತಕ್ಕಂತೆ ವೇದಿಕೆಯೂ ಸಿಕ್ತು. ಎಷ್ಟೋ ಜನರಿಗೆ ಮನಸ್ಸಿನಲ್ಲಿ ಭಾವನೆಗಳಿರ್ತವೆ, ತುಡಿತಾ ಇರ್ತವೆ, ಅದರ ಅವಕಾಶಗಳು ಸಿಗುವುದಿಲ್ಲ. ಭಗವಂತ ಆ ವಿಷಯದಲ್ಲಿ ನನ್ನ ಮಟ್ಟಿಗೆ ತುಂಬಾ ದೊಡ್ಡ ಆಶೀರ್ವಾದವನ್ನು ಮಾಡಿದ್ದಾನೆ. ಯಾರೂ ಈವರೆಗೆ ಕೃಷಿ ಮಾಡದೇ ಇರತಕ್ಕಂಥ ಒಂದು ಕ್ಷೇತ್ರ ನನಗೆ ಒದಗಿ ಬಂದಿತ್ತು, ಭಗವಂತ ಕರುಣಿಸಿದ್ದ. ಅದರಲ್ಲಿ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ನಾವು ಮುಂದೆ ಹೋದ್ವಿ. ಇವತ್ತಿನ ದಿವಸ ಆ ಒಂದು ತಂತ್ರಜ್ಞಾನದಲ್ಲಿ, ಗ್ರೀನ್ ನ್ಯಾನೋ ತಂತ್ರಜ್ಞಾನದಲ್ಲಿ ಒಂದು ಜಗತ್ತಿನಲ್ಲಿಯೇ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕೊಡುಗೆಗಳನ್ನ ಕೊಡ್ಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಜಾಗರಣ, ಸಂಘ, ಬಿಜೆಪಿ, ರಾಜಕಾರಣ, ಅನೇಕ ಮಜಲುಗಳು ಹಾದು ಹೋಗಿದಾವೆ. ಆ ಮಜಲುಗಳಿಗೆ ವಾಪಸ್ ಮರಳುತ್ತಾರ ಅನಂತಕುಮಾರ್ ಹೆಗ್ಡೆ ಅಂತ? ಖಂಡಿತವಾಗಿ ನನಗೇನು ಆತರ ಅನ್ಸೋದಿಲ್ಲ. ಯಾಕಂತಂದ್ರೆ ಇದು ನಾನು ತುಂಬಾ ದಿವಸಗಳಿಂದ ಮಾಡಿರ್ತಕ್ಕಂಥ ತೀರ್ಮಾನ. ಈ ಕಡೆ ಇರಬೇಕು, ಆ ಕ್ಷೇತ್ರವನ್ನ ಬಿಟ್ಟು ಇರಬೇಕು ಅಂತಕ್ಕಂಥದ್ದು ತುಂಬಾ ವರ್ಷಗಳಿಂದ ಮಾಡಿರ್ತಕ್ಕಂಥ ತೀರ್ಮಾನ ಆಗಿತ್ತು. ಅದೇನೋ ಭಗವಂತ ನನ್ನ ಅಂತರಂಗದ ಬೇಡಿಕೆಗೆ ಬೆಲೆ ಕೊಟ್ಟ, ನನಗೆ ಬಿಡುಗಡೆಯನ್ನು ಕೊಟ್ಟ. ಕದಂಬ ಯಾವಾಗ ಶುರುವಾಯಿತು? ಏನು, ಯಾವ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದು ಕದಂಬ ಟ್ರಸ್ಟ್? ಆಕ್ಚುಲಿ ಕದಂಬ ಮೂಲ ಪ್ರಾರಂಭ ಮಾಡಿದ್ದು ನಾವು 1999-2000. ಕದಂಬ ಅಂತ ಹೇಳೋ ಹೆಸರು ಯಾಕೆ ಬಂತು ನಿಮ್ಮ ಮನಸ್ಸಿಗೆ ಬಂತು ಅಂತ? ವಿಶಿಷ್ಟವಾದಂತ ಒಂದು ಕದಂಬರ ಆಳ್ವಿಕೆ ತನ ಅಲ್ಲ, ಕದಂಬ ಬೇರೆ ಬೇರೆ ಕಾರಣಗಳಿಂದ. ನಾನು ಹುಟ್ಟಿ ಬೆಳೆದದ್ದು ಬನವಾಸಿಯ ಸುತ್ತಮುತ್ತಲ ಪರಿಸರದಲ್ಲಿ. ಕದಂಬರ ನಾಡು, ಕದಂಬರ ರಾಜಧಾನಿ. ಅದ್ರ ಜೊತೆಗೆ ನಾವು ಆರಾಧನೆ ಮಾಡ್ತಕ್ಕಂಥ ದೇವತೆಗಳು, ಅದ್ರ ಬಗ್ಗೆ ಕೂಡ ಅವರ ಸ್ತೋತ್ರಗಳಲ್ಲಿ, ಆ ಇತಿಹಾಸದಲ್ಲಿ ಇರ್ತಕ್ಕಂಥ ಕದಂಬ ಉಲ್ಲೇಖ ಹೆಚ್ಚು ಪ್ರೇರಣೆಯನ್ನು ಕೊಟ್ಟಿತ್ತು. ಉದಾಹರಣೆಗೆ ಕದಂಬ ವನವಾಸಿನಿ ಅಂತ ಕರೀತಾರೆ. ತಾಯಿ ದುರ್ಗೆ ಆ ಕದಂಬ ವನದಲ್ಲಿ ಇರ್ತಾಳೆ ಅಂತ ಕರೀತಾರೆ. ಕದಂಬ ಅದೊಂದು ರಾಜಮನೆತನ. ಅದ್ರ ಜೊತೆಗೆ ಕದಂಬ ವೃಕ್ಷವನ್ನ ಕೆಲವೊಬ್ಬರು ಅದು ಕೃಷ್ಣನ ಅವತಾರ ಅಂತ ಭಾವಿಸ್ತಾರೆ. ಒಟ್ಟಾರೆ ಒಂದು ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥ ಹೆಸರು.
ಮೊದಲಿಂದಲೂ ಆ ಶಬ್ದದ ಬಗ್ಗೆ, ಆ ಹೆಸರಿನ ಬಗ್ಗೆ ಏನೋ ಒಂದು ರೀತಿ ವ್ಯಾಮೋಹ, ಪ್ರೀತಿ, ಅಭಿಮಾನ, ಈ ಎಲ್ಲ ಕಾರಣದಿಂದ ಕದಂಬ ಹುಟ್ಕೊಂತು. 2000ರಲ್ಲಿ ಸಣ್ಣ ಸಂಸ್ಥೆಯಾಗಿ ಶುರುವಾಗಿದ್ದಂತ ಕದಂಬ. ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅದೊಂದು ಚಾರಿಟಿ ಆರ್ಗನೈಸೇಷನ್, ಕದಂಬ ಫೌಂಡೇಶನ್ ಅಂತ ಶುರು ಮಾಡಿದ್ವಿ. ಅದರಡಿಯಲ್ಲಿ ಬೇರೆ ಬೇರೆ ಕೆಲಸಗಳನ್ನ ತೆಗೆದುಕೊಂಡ್ವಿ. ಮೊದಲು ಶಿಶು ಮಂದಿರಗಳನ್ನು ಶುರು ಮಾಡಿದ್ವಿ, ಸ್ವಸಹಾಯ ಸಂಘಗಳನ್ನು ಶುರು ಮಾಡಿದ್ವಿ. ಸುಮಾರು ಒಂದು 2,500ಕ್ಕೂ ಹೆಚ್ಚು ಸ್ವಸಹಾಯ ಸಂಘಗಳಿದ್ವು. ಅವುಗಳಿಗೆ ತರಬೇತಿ, ವೃತ್ತಿ ತರಬೇತಿ, ಉದ್ಯೋಗದ ಬೇರೆ ಬೇರೆ ಅವಕಾಶಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು. ಕಾರಣ ಇಷ್ಟೇ, ಆ ಸಮಯದಲ್ಲಿ ನಾನು ರಾಜಕೀಯದಲ್ಲಿ ಮೊದಲನೇ ಬಾರಿ ಸೋತಿದ್ದೆ. ಅಂದ್ರೆ 3ನೇ ಚುನಾವಣೆಯಲ್ಲಿ ಸೋತಿದ್ದೆ. ಈ ಹಿಂದಿನ 2 ಅವಧಿಗಳ ಅನುಭವ ನನಗಿತ್ತು. ಎಲ್ಲದನ್ನೂ ರಾಜಕಾರಣದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾನು ಸಾಮಾನ್ಯವಾಗಿ ಅರ್ಥಕೊಂಡಿದ್ದೆ. ಅದಕ್ಕೊಂದು ಸೀಮಿತತೆ ಇದೆ, ಎಲ್ಲದಕ್ಕೂ ಒಂದು ಸೀಮಿತತೆ ಇರುತ್ತೆ. ಹಾಗೆ ರಾಜಕಾರಣಕ್ಕೂ ಒಂದು ಸೀಮಿತತೆ ಇದೆ. ಜನರ ಅಪೇಕ್ಷೆಗಳು ತುಂಬಾ ಇರ್ತವೆ. ನಾವೇನೋ ಜಾದು ಮಾಡ್ಬಿಡ್ತೀವಿ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಅವ್ರು ಇರ್ತಾರೆ. ಆದ್ರೆ ವಾಸ್ತವಿಕತೆ ಹಾಗಿರುವುದಿಲ್ಲ. ಗ್ರಾಮೀಣ ಭಾಗದ ಅವಶ್ಯಕತೆಗಳೇನಿತ್ತು ಅದಕ್ಕೆ ಒಬ್ಬ ಸಂಸದನಾಗಿ ನನಗೆ ಏನು ಸ್ಪಂದಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಪಾಲಿಸಿ ಡಿಸೈನಿಂಗ್, ನ್ಯಾಷನಲ್ ಇಶ್ಯೂಸ್, ಇದನ್ನ ಹಳ್ಳಿ ಜನರ ಹತ್ರ ಹೇಳಿದ್ರೆ ಅವ್ರಿಗೆ ಪಾಪ ಏನ್ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಸಂಸದ ಮಾಡ್ಬೇಕಾಗಿರತಕ್ಕಂಥದ್ದು ಅದೇ ಕೆಲಸಗಳನ್ನು. ಆದ್ರೆ ಅದನ್ನೇ ನಾನು ಹಳ್ಳಿಗೆ ಹೋಗಿ ಜನರ ಹತ್ರ ಹೇಳಿದ್ರೆ, ನನಗೊಂದು ಶಿಶು ಮಂದಿರ ಬೇಕು, ನನಗೊಂದು ಊರಿನಲ್ಲಿ ಉದ್ಯೋಗ ಬೇಕು, ಒಂದು ಸಣ್ಣ ಉದ್ಯೋಗ ಮಾಡ್ಬೇಕಂತ ಇದ್ದೀನಿ, ಅದಕ್ಕೇನಾದ್ರೂ ಹಣಕಾಸಿನ ನೆರವು ಬೇಕು, ಮನೆಯಲ್ಲಿ ಬಡತನ ಇದೆ, ಏನ್ ಮಾಡೋದು, ಹತ್ರದಲ್ಲಿ ಶಾಲೆ ಇಲ್ಲ, ಏನ್ ಮಾಡೋದು, ಇದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಆ ಅಧಿಕಾರದ ಸ್ಥಾನದಿಂದ ಕಷ್ಟ ಆಗ್ತಿತ್ತು. ದೇವರೇ ಗಮನಿಸಿರ್ತಕ್ಕಂಥ ಅವಕಾಶ, ಅಧಿಕಾರ ಇರಲಿಲ್ಲ. ಹಾಗಿದ್ರೆ ಹೊಸ ಎಕ್ಸ್ಪ್ಲೋರೇಷನ್ ಮಾಡೋಣ ಅಂತ ಅನಿಸ್ತು. ಕದಂಬ ಫೌಂಡೇಶನ್ ಶುರು ಮಾಡಿದ್ವಿ. ಕೃಷಿ ಬಗ್ಗೆ, ತೋಟಗಾರಿಕೆ ಬಗ್ಗೆ, ಸ್ವಸಹಾಯ ಸಂಘಗಳ ಬಗ್ಗೆ, ಮಹಿಳೆಯರ ಬಗ್ಗೆ, ಮಕ್ಕಳ ಬಗ್ಗೆ, ಶಿಶು ಮಂದಿರಗಳು ಮತ್ತು ಮನೆಗಳು ಇಲ್ಲದೆ ಇರತಕ್ಕಂಥವರಿಗೆ ಮನೆಗಳನ್ನ ಕಟ್ಟಿಕೊಡ್ತಕ್ಕಂಥದ್ದು, ಇದನ್ನೆಲ್ಲದನ್ನು ಮಾಡ್ತಾ ಬಂದ್ವಿ. ಒಂದೊಂದೇ ಹೆಜ್ಜೆ ಒಳಗಡೆ ಹೋಗ್ತಾ ಇದ್ದಂತಾನೆ ಹೊಸ ಹೊಸ ಆಯಾಮಗಳ ಪರಿಚಯ ಆಯ್ತು. ನಮ್ಗೆ ಮುಂದಿನ ಕಲ್ಪನೆಗಳು ಇರ್ಲಿಲ್ಲ, ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇರಲಿಲ್ಲ. ಜನರ ಸೇವೆ ಮಾಡ್ಬೇಕು ಅನ್ನೋಂಥದ್ದು ಅಷ್ಟೇ ಇತ್ತು. ಮಾಡ್ತಾ ಮಾಡ್ತಾ ದಾರಿಯಲ್ಲಿ ಹೊಸ ಅವಶ್ಯಕತೆಗಳ ಅರಿವಾಗ್ತಾ ಹೋಯ್ತು. ನಂತರದಲ್ಲಿ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಮಾರುಕಟ್ಟೆಯನ್ನು ಕೊಡ್ಲಿಕ್ಕೆ ಅದಕ್ಕೊಂದು ಮಾರ್ಕೆಟಿಂಗ್ ಸೊಸೈಟಿ ಮಾಡಿದ್ವಿ. ಜನರಿಗೆ ಆರ್ಥಿಕ ಸಹಕಾರವನ್ನು ಕೊಡಬೇಕು ಅಂತ ಒಂದು ಸೊಸೈಟಿಯನ್ನು ಮಾಡಿದ್ವಿ. ಕೊನೆಗನಿಸ್ತು, ಎಲ್ಲರೂ ಮಾಡಿದ್ದನ್ನು ನಾವು ಮಾಡೋದ್ರಲ್ಲಿ ಅರ್ಥ ಇಲ್ಲ, ಏನಾದ್ರು ಒಂದು ವಿಶಿಷ್ಟವಾದದ್ದನ್ನು ಮಾಡಬೇಕು, ಹೊಸತನ್ನ ಮಾಡಬೇಕು, ವ್ಯಾಲ್ಯೂ ಆಡೆಡ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅಂತ. ಏನು ವ್ಯಾಲ್ಯೂ ಆಡೆಡ್ ಕಾನ್ಸೆಪ್ಟ್ ಅಂತ? ಸ್ವಾಭಾವಿಕವಾಗಿ ನಾವು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಜನ ನಾವು, ಕಾಡಿನ ಮಧ್ಯದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಜನ. ಕಾಡೇ ನಮ್ಮ ಬದುಕು. ಕಾಡಿಲ್ಲ ಅಂತಂದ್ರೆ ನಮಗೆ ಬದುಕೇ ಇಲ್ಲ. ಅಷ್ಟೊಂದು ಅನ್ಯೋನ್ಯತೆಯಿಂದ ಕಾಡಿನ ಜೊತೆ ಬೆಳೆದಿರ್ತಕ್ಕಂಥ ಜನ ನಾವು. ಹಸಿರು ತಂತ್ರಜ್ಞಾನ, ಗ್ರೀನ್ ಸೈನ್ಸ್ ಅಥವಾ ಗ್ರೀನ್ ಕಾನ್ಸೆಪ್ಟ್ ಇದ್ಯಾಕೋ ತುಂಬಾ ಹತ್ರ ಅಂತ ಅನಿಸ್ತಿತ್ತು. ನಮ್ಮ ಸ್ವಭಾವಕ್ಕೆ, ನಮ್ಮ ಬದುಕಿಗೆ ಹತ್ರ ಅಂತ ಅನಿಸ್ತಾ ಇತ್ತು. ಆದ್ರೂ ಹುಡುಕಾಟದಲ್ಲಿದ್ವಿ. ಏನಾದ್ರೂ ವ್ಯಾಲ್ಯೂ ಅಡಿಷನ್ ಮಾಡಬೇಕು ಅಂತಂದ್ರೆ ಏನಾದ್ರು ಒಂದು ಗ್ರೀನ್ ಟೆಕ್ನಾಲಜಿ ಬಳಸಿ ಮಾಡಬೇಕು ಅಂತ. ನಂತರದಲ್ಲಿ ಸಂಸದನಾಗಿ ಮತ್ತೊಮ್ಮೆ ಆಯ್ಕೆ ಆದಾಗ ಅಧ್ಯಯನಕ್ಕೆ ತುಂಬಾ ಒಳ್ಳೆ ಅವಕಾಶ ಸಿಕ್ತು. 2004. ಅಧ್ಯಯನಕ್ಕೆ ತುಂಬಾ ಒಳ್ಳೆ ಅವಕಾಶ ಸಿಕ್ತು. ಜಗತ್ತಿನ ಬೇರೆ ಬೇರೆ ದೇಶಗಳ ತಂತ್ರಜ್ಞರ ಜೊತೆಗೆ, ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡತಕ್ಕಂಥ ಅವಕಾಶ ಸಿಕ್ತು. ಹೇಳಿ ಕೇಳಿ ಪಾರ್ಲಿಮೆಂಟಿನ ಲೈಬ್ರರಿ ತುಂಬಾ ದೊಡ್ಡದಿದೆ, ತುಂಬಾ ಅಗಾಧವಾಗಿರ್ತಕ್ಕಂಥ ಜ್ಞಾನ ಭಂಡಾರ ಅದು.
ಅಲ್ಲಿ ಓದ್ತಕ್ಕಂಥ ಅವಕಾಶ ಸಿಕ್ತು. ಹಾಗೆ ನಿಧಾನವಾಗಿ ಆ ಕುತೂಹಲ ಬೆಳೀತಾ ಹೋಯ್ತು. ಅವಕಾಶಗಳಿಗೋಸ್ಕರ ಹುಡುಕ್ತಾ ಇದ್ದೆ. ಇದರ ಮಧ್ಯಂತರದಲ್ಲಿ ನಮ್ಮ ಧಾರವಾಡದವರು ಡಾಕ್ಟರ್ ಕಟ್ಟೇಶ್ ಕಟ್ಟಿ ಅಂತ ಇದೇ ಕ್ಷೇತ್ರದಲ್ಲಿ ತುಂಬಾ ಸಾಧನೆ ಮಾಡಿರ್ತಕ್ಕಂಥವ್ರದ್ದು ಆಕಸ್ಮಿಕವಾಗಿ ಪರಿಚಯ ಆಯ್ತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಒಮ್ಮೆ ಅವರದ್ದು ಲೆಕ್ಚರಿಗೆ ಹೋಗಿದ್ದೆ, ಹಾಗೆ ಪರಿಚಯ ಆಯ್ತು. ಏನೋ ಒಂದು ಹೊಸ್ತಿದೆ ಅಂತ ಅನಿಸ್ತು. ಇದರಲ್ಲಿ ಯಾರು ಮಾಡದೇ ಇರತಕ್ಕಂಥದ್ದು ಏನೋ ಒಂದು ಹೊಸ್ತು ಇವರು ಮಾಡಿದ್ದಾರೆ ಅಂತ ಅನಿಸ್ತು. ಹಾಗೆ ಪರಿಚಯ ಮಾಡಿಕೊಂಡೆ. ಆ ಪರಿಚಯ ಹಾಗೆ ಬೆಳೀತು. ನಿಧಾನವಾಗಿ ಆ ಅನ್ಯೋನ್ಯತೆ ಮತ್ತು ಆತ್ಮೀಯತೆ ಎಷ್ಟು ಬೆಳೀತು ಅಂತ ಅಂದ್ರೆ, ಅವರು ಕೆಲಸ ಮಾಡ್ತಾ ಇರ್ತಕ್ಕಂಥ ಯೂನಿವರ್ಸಿಟಿಗೆ ಹೋದ್ವಿ, ಭೇಟಿ ಕೊಟ್ವಿ, US ಹೋದೆ. ಅವ್ರ ಜೊತೆಗೆ ಇನ್ನಷ್ಟು ಹೆಚ್ಚು ಇಂಟ್ರಾಕ್ಷನ್ ಶುರುವಾಯಿತು. ಆ ತಂತ್ರಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ನಂತರದಲ್ಲಿ ಅನ್ನಿಸ್ತು ಇದಕ್ಕೆ ಏನಾದ್ರೂ ಮಾಡ್ಲೇಬೇಕು. ನ್ಯಾನೋ ಟೆಕ್ನಾಲಜಿ ಕೆಲಸ ಯಾವಾಗ ಶುರುವಾಯಿತು? ನ್ಯಾನೋ ಟೆಕ್ನಾಲಜಿ ಇದೊಂದು ಹೊಸ ಕಲ್ಪನೆ ಅಲ್ಲೇ ಅಲ್ಲ. ಎರಡು ವಿಷಯಗಳು ಇದರಲ್ಲಿ. ಹೆಚ್ಚಿನ ಜನಕ್ಕೆ ಆಕ್ಚುಲಿ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ಲ ಏನು ಅಂತ. ನೀವು ಗ್ರೀನ್ ನ್ಯಾನೋ ಟೆಕ್ನಾಲಜಿ ಅಂತ ಹೇಳಿದ್ರಿ, ಇದೊಂದು ಸಣ್ಣ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ ಅಂತ? ನ್ಯಾನೋ ಟೆಕ್ನಾಲಜಿ ಜಗತ್ತಿನಲ್ಲಿ ಹೊಸ ಒಂದು ಟೆಕ್ನಾಲಜಿ ಏನಲ್ಲ. ಕಳೆದ ಸಾವಿರಾರು ವರ್ಷಗಳಿಂದ ಉಪಯೋಗದಲ್ಲಿ ಇರತಕ್ಕಂಥದ್ದೇ ಟೆಕ್ನಾಲಜಿ. ನಮ್ಮ ದೇಶದಲ್ಲಿ ಅದನ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬಳಕೆಯಲ್ಲಿತ್ತು. ರಸಶಾಸ್ತ್ರ ಅಂತ ಕರೀತಾ ಇದ್ರು. ಆಯುರ್ವೇದದಲ್ಲಿ ಭಸ್ಮಗಳನ್ನ ತಯಾರು ಮಾಡ್ತಾ ಇದ್ರು. ನಾಗಾರ್ಜುನನ ರಸರತ್ನಾಕರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಭಸ್ಮಗಳ ತಯಾರಿಕೆಯ ಬಗ್ಗೆ ತುಂಬಾ ಸುಂದರವಾಗಿ ಹೇಳಿದ್ದಾನೆ, ವೈಜ್ಞಾನಿಕವಾಗಿ ಹೇಳಿದ್ದಾನೆ. ಹಾಗೆಯೇ ಬೆಬಿಲೋನಿಯನ್ ಕಲ್ಚರ್ದಲ್ಲಿ ಆ ಒಂದು ಪ್ರದೇಶದಲ್ಲಿ ಅದರ ಬಗ್ಗೆ ಇದಿತ್ತು. ರೋಮನ್ರು, ಗ್ರೀಕ್ ಅವರು ಕೂಡ ಸಾಮಾನ್ಯವಾಗಿ ರೋಮ್, ಗ್ರೀಕ್, ಬೆಬಿಲೋನಿಯಾ ಅಲ್ಲೆಲ್ಲ ತಂತ್ರಜ್ಞಾನ ಬೆಳೆದಿದೆ ಅಂತಂದ್ರೆ ಅದು ಹಿಂದೂಸ್ಥಾನದಿಂದ ಹೋಗಿದೆ ಅಂತಾನೆ ಅರ್ಥ. ಆಧುನಿಕ ಇತಿಹಾಸಕಾರರು ಅದನ್ನು ಪ್ರತ್ಯೇಕವಾಗಿ ಬಿಂಬಿಸಬಹುದು. ಆದ್ರೆ ಮೂಲ ಸೆಲೆಯನ್ನ ಹುಡುಕಿ ಹೊರಟಾಗ, ಅಧ್ಯಯನ ಮಾಡಿದಾಗ ಜಗತ್ತಿನ ಎಲ್ಲ ಜ್ಞಾನದ ಕೇಂದ್ರ ಭಾರತ ಅನ್ನುವಂಥದ್ದು ಏನು ಅರಿವೇ ಇಲ್ಲದೆ ಇರತಕ್ಕಂಥವನಿಗೂ ಗೊತ್ತಾಗುತ್ತೆ. ಇಲ್ಲಿಂದನೇ ಎರವಲು ಪಡೆದಿರತಕ್ಕಂಥ ಎಲ್ಲದೂ ಕೂಡ. ಇದನ್ನೆಲ್ಲ ನೋಡ್ತಾ 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 ನನಗೆ ಟೆಕ್ನಾಲಜಿ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ಟೆಕ್ನಾಲಜಿ ಎಕ್ಸ್ಪರ್ಟ್ ಏನಲ್ಲ. ನನ್ನ ಸೈನ್ಸ್ ಬ್ಯಾಕ್ ಗ್ರೌಂಡ್ ಕೂಡ ಅಲ್ಲ. ನಾನು ಓದಿದ್ದು ಕನ್ನಡ ಮತ್ತು ಸಂಸ್ಕೃತ. ಆದ್ರೆ ಡಾಕ್ಟರ್ ಕಟ್ಟೇಶ್ ಕಟ್ಟಿ ಅವರ ಸಹವಾಸದಲ್ಲಿ ಟೆಕ್ನಾಲಜಿಯನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಲಿಕ್ಕೆ ಶುರು ಮಾಡಿದೆ. ಅನೇಕ ಹಿರಿಯ ತಂತ್ರಜ್ಞರ ಪರಿಚಯ ಆಯಿತು. IIT-ಗಳಲ್ಲಿ, IIM-ಗಳಲ್ಲಿ, ಬೇರೆ ಬೇರೆ ಕಂಪನಿಗಳ CEO-ಗಳು, ತಂತ್ರಜ್ಞರು, ಇವ್ರದ್ದು ಪರಿಚಯ ಆಯಿತು. ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ಯಾರು ಹೊಸ ಒಳ್ಳೆ ಸಾಧನೆ ಮಾಡಿದ್ದಾರೆ ಅವರದ್ದು ಪರಿಚಯ ಆಯಿತು. ಅಧ್ಯಯನಕ್ಕೆ ತುಂಬಾ ಒಳ್ಳೆ ಅವಕಾಶ, ತಿಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ. ಸೊ ಹೀಗೆ ಕುತೂಹಲ ಬೆಳೀತು. ಏನಿದೆ ನ್ಯಾನೋ ಟೆಕ್ನಾಲಜಿ? ಇದೊಂದು ಅತ್ಯಂತ ಸೂಕ್ಷ್ಮ ಕಣಗಳ ತಂತ್ರಜ್ಞಾನ. ಆಲ್ಮೋಸ್ಟ್ ಆಲ್ ನ್ಯೂಕ್ಲಿಯಸ್ ಜೊತೆಗೆ ನಾವು ಕೆಲಸ ಮಾಡ್ತೀವಿ, ಪರಮಾಣುವಿನ ಜೊತೆಗೆ ಕೆಲಸ ಮಾಡ್ತೀವಿ. ಒಂದು ವಸ್ತು ಇರುತ್ತೆ ಅಥವಾ ಒಂದು ಮೆಟಲ್. ಇವತ್ತು ಬಂಗಾರ ತಗೊಳ್ಳಿ, ಬೆಳ್ಳಿ ತಗೊಳ್ಳಿ, ತಾಮ್ರ ತಗೊಳ್ಳಿ, ಕಬ್ಬಿಣ ತಗೊಳ್ಳಿ, ಅಥವಾ ಮತ್ಯಾವುದೋ ಒಂದು ಲೋಹ ತಗೊಂಡಾಗ ಅದು ಒಂದು ಕಣ್ಣಿಗೆ ಕಾಣತಕ್ಕಂಥ ಸ್ಥಿತಿಯಲ್ಲಿದ್ದಾಗ ಅದರ ಗುಣ, ಅದರ ಸ್ವಭಾವ ಅದು ಬೇರೆನೇ ಇರುತ್ತೆ. ಅದು ಚಿಕ್ಕದಾಗ್ತಾ ಆಗ್ತಾ 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 ಹೋದ ಹಾಗೆ ಅದರ ಸ್ವಭಾವದಲ್ಲಿ ಕೂಡ ಬದಲಾವಣೆ ಆಗುತ್ತೆ, ಅದರ ಉಪಯೋಗದಲ್ಲೂ ಬದಲಾವಣೆ ಆಗುತ್ತೆ, ಅದರ ಶಕ್ತಿಯಲ್ಲಿಯೂ ಕೂಡ ಒಂದು ರೀತಿ ಅಗೋಚರವಾಗಿರತಕ್ಕಂಥ, ಅದಮ್ಯವಾಗಿರತಕ್ಕಂಥ ಶಕ್ತಿ ಅದರಿಂದ ಹೊರಹೊಮ್ಮಲಿಕ್ಕೆ ಶುರುವಾಗುತ್ತೆ. ಈಗ ಚಿನ್ನ ಹೇಳಿದ್ರಿ ಅಲ್ಲ, ನಮ್ಗೆ ಈ ಜೀವನದಲ್ಲಿ ಕಾಮನ್ ಮ್ಯಾನ್ಗಳಲ್ಲಿ ಈ ಮಕ್ಕಳಿಗೆ ಸ್ವರ್ಣ ಪ್ರಾಶನ ಅಂತ ಹುಟ್ಟಿದ ಮಗುಗೆ ಮಾಡ್ತಾರೆ. ಇದಕ್ಕೂ ನ್ಯಾನೋ ಟೆಕ್ನಾಲಜಿಗೆ ಕನೆಕ್ಷನ್ಸ್ ಇದೆಯಾ? ಆಕ್ಚುಲಿ ನಮ್ಮ ಆಯುರ್ವೇದದಲ್ಲಿ ಸ್ವರ್ಣ ಭಸ್ಮ ಅಂತ ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ, ತುಂಬಾ ಕಂಪನಿಗಳೆಲ್ಲ ಮಾಡ್ತಾ ಇದ್ದಾರೆ. ಈ ಭಸ್ಮಕ್ಕೂ ಮತ್ತು ಈ ನ್ಯಾನೋ ತಂತ್ರಜ್ಞಾನಕ್ಕೂ ಏನು ವ್ಯತ್ಯಾಸಗಳು? ಅವತ್ತಿನ ದಿವಸದ ತಂತ್ರಜ್ಞಾನದಲ್ಲಿ ಅಷ್ಟೊಂದು ಸೂಕ್ಷ್ಮವಾಗಿ ಕಣಗಳನ್ನ ಮಾಡಿದ್ದು ಅದೇ ಸಾಧನೆ.
ಇವತ್ತು ನಮ್ಮ ಹತ್ರ ವೈಜ್ಞಾನಿಕ ಪರಿಕರಗಳಿದ್ದಾವೆ, ತುಂಬಾ ಟೂಲ್ಸ್ಗಳಿದೆ, ಲ್ಯಾಬೊರೇಟರಿ ಟೂಲ್ಸ್ಗಳಿದೆ. ನಾವು ಅಲ್ಲಿ ಕ್ಯಾರೆಕ್ಟರೈಸೇಷನ್ ಅಂತ ಮಾಡ್ತೀವಿ. ಕ್ಯಾರೆಕ್ಟರೈಸೇಷನ್ ಅಂತ ಮಾಡಿದಾಗ ಈಗ ಸುವರ್ಣ ಭಸ್ಮ ಅಥವಾ ರಜತ ಭಸ್ಮ, ಲೋಹ ಭಸ್ಮ, ತಾಮ್ರ ಭಸ್ಮ, ಅಭ್ರಕ ಭಸ್ಮ, ಹೀಗೆ ಅನೇಕ ಭಸ್ಮಗಳ ಉಲ್ಲೇಖ ಇದೆ, ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಅದನ್ನ ತಗೊಂಡು ನೀವು TEM ದಲ್ಲಿ ಹಾಕಿದಾಗ ನಮಗೆ ಅದರ ಸೈಜ್ ಗೊತ್ತಾಗುತ್ತೆ, ಅದರ ಶೇಪ್ ಗೊತ್ತಾಗುತ್ತೆ. ಹಾಗೇನೆ ನ್ಯಾನೋ ಟೆಕ್ನಾಲಜಿಯಲ್ಲಿ ಕೂಡ ಆ ಕಣಗಳು ಚಿಕ್ಕದಾಗ್ತಾ ಹೋದಂತೆ ಅದು ಎಷ್ಟು ದೊಡ್ಡದಿದೆ, ಯಾವ ಶೇಪ್ ನಲ್ಲಿದೆ, ಇದರ ಸ್ವಭಾವ ಏನು, ಇದನ್ನೆಲ್ಲ ತಂತ್ರಜ್ಞಾನದಲ್ಲಿ ನಮ್ಗೆ ಇದೆಲ್ಲ ಅವಶ್ಯಕತೆ ಬರುತ್ತೆ. ಸೊ ಇದನ್ನು ಮಾಡಿದಾಗ ಕಂಪೇರ್ ಮಾಡಿದ್ವಿ. ನಾವು ಗ್ರೀನ್ ನ್ಯಾನೋ ಟೆಕ್ನಾಲಜಿಯಲ್ಲಿ ಏನ್ ನ್ಯಾನೋ ಪಾರ್ಟಿಕಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ, ಅದಕ್ಕೂ ಮತ್ತು ಭಸ್ಮಗಳು, ಇವರು ಕೂಡ ನ್ಯಾನೋ ಟೆಕ್ನಾಲಜಿ ನಮ್ದಿತ್ತು ಅಂತ ಹೇಳ್ತಾರೆ ನಮ್ಮ ಪರಂಪರೆಯಲ್ಲಿ. ಹಾಗಿದ್ರೆ ಅದು ಏನು ಇದೇನು ಕುತೂಹಲಕ್ಕೆ ಅಧ್ಯಯನ ಶುರುವಾಯಿತು. ಆಗ ಗೊತ್ತಾಯ್ತು ನಮಗೆ ವ್ಯತ್ಯಾಸಗಳು ಏನು ಅಂತ. ಅಜಗಜಾಂತರ ವ್ಯತ್ಯಾಸ, ಅಜಗಜಾಂತರ ವ್ಯತ್ಯಾಸ ಅದನ್ನ ಮಾಡೋದ್ರಲ್ಲಿ, ತಯಾರಿಸೋದ್ರಲ್ಲಿ ಮತ್ತು ಅದರ ಕ್ಯಾರೆಕ್ಟರೈಸೇಷನ್, ಅದರ ಗುಣಮಟ್ಟಗಳು, ಇದರಲ್ಲಿ ಅಜಗಜಾಂತರ ವ್ಯತ್ಯಾಸ ಇರೋದು ಕಂಡು ಬಂತು. ಅಲ್ಟಿಮೇಟ್ಲಿ ಸೈನ್ಸ್ ಇಟ್ ಇಸ್ ಎವಿಡೆನ್ಸ್ ಬೇಸ್ಡ್. ನೀವು ಏನೋ ಹೇಳೋದನ್ನ ಯಾರು ಕೇಳುತ್ತಿಲ್ಲ, ಇಲ್ಲಿ ನಿಮ್ಗೆ ಪ್ರೂಫ್ ಕೊಡ್ಬೇಕಾಗತ್ತೆ. ಮತ್ತೆ ಸೈನ್ಸ್ ಯಾವಾಗ ಅದು ಒಂದು ಸಿದ್ಧ ಅಂತ ಆಗತ್ತೆ, ಇದಮ್ಮಿತ್ತಮ್ ಅಂತ ಆಗತ್ತೆ ಅಂತಂದ್ರೆ, ನಾನು ಹೇಳಿದ್ದನ್ನೇ ನೀವು ಹೇಳಬೇಕು, ನಿಮ್ಮ ಅನುಭವದಲ್ಲೇನೆ ಹೇಳಬೇಕು. ಅದು ನಾನು ಹೇಳಿದ್ದನ್ನ ಕೇಳ್ಕೊಂಡು ಹೇಳ್ಬಾರ್ದು. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಿಮಗೂ ಆಗಬೇಕು, ಮತ್ತೊಬ್ಬರಿಗೂ ಆಗಬೇಕು. ಅವಾಗಲೇ ಇದಕ್ಕೆ ಸ್ಟ್ಯಾಂಡರ್ಡೈಸೇಷನ್ ಅಂತ ಕರೀತಾರೆ. ಈಗ ನಾನೇನ್ ಮಾಡ್ತೀನೋ ಅದನ್ನ ನೀವು ಮಾಡುವ ಹಾಗೆ ಆಗ್ಬೇಕು, ಮತ್ತೊಬ್ರು ಮಾಡುವ ಹಾಗೆ ಆಗ್ಬೇಕು, ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗ್ಬಾರ್ದು. ಆಗ್ಲೇನೆ ಆ ಪ್ರೊಸೆಸ್ಗೆ ಸ್ಟ್ಯಾಂಡರ್ಡೈಸೇಷನ್ ಅಂತ ಕರಿತೀವಿ ನಾವು. ಮತ್ ಒಂದೇ ತರ ಇರ್ಬೇಕು, ಅದು ಅದ್ರಲ್ಲಿ ವ್ಯತ್ಯಾಸ ಆಗ್ಬಾರ್ದು. ನೀವು ನೋಡೋ ಜಗತ್ ಬೇರೆ, ನಾನು ನೋಡೋ ಜಗತ್ ಬೇರೆ ಅಂತಂದ್ರೆ ಅದಕ್ಕೆ ಸಂಬಂಧಗಳೇ ಬರುದಿಲ್ಲ. ಹೀಗೆ ಎವಿಡೆನ್ಸ್ ಅನ್ನ ನಾವು ಅಲ್ಲಿ ಕ್ರಿಯೇಟ್ ಮಾಡ್ತಾರೆ ವಿಜ್ಞಾನದಲ್ಲಿ. ಜ್ಞಾನಕ್ಕೂ ಮತ್ತು ವಿಜ್ಞಾನಕ್ಕೂ ತುಂಬಾ ನವಿರಾಗಿರತಕ್ಕಂಥ ವ್ಯತ್ಯಾಸ ಇದೆ, ಅಂತರ ಇದೆ. ವಿಜ್ಞಾನಕ್ಕೆ ನೀವು ಎವಿಡೆನ್ಸ್ ಅನ್ನು ಕೊಡಬೇಕಾಗತ್ತೆ. ವಿಜ್ಞಾನ ಅದು ಎವಿಡೆನ್ಸ್ ಅನ್ನ ಬಯಸತ್ತೆ, ಸಾಕ್ಷಿಯನ್ನ ಬಯಸತ್ತೆ. ಆದರೆ ಜ್ಞಾನಕ್ಕೆ ನೀವು ಎವಿಡೆನ್ಸ್ ಅನ್ನು ಕೊಡ್ಲಿಕ್ಕೆ ಆಗುದಿಲ್ಲ, ಅದು ಮೀರಿದ್ದು, ನಿಮ್ಮ ಇಂದ್ರಿಯಗಳ ಶಕ್ತಿಯನ್ನ ಮೀರಿದ್ದು ಜ್ಞಾನ. ನಿಮ್ಮ ಭೌತಿಕ ಅನುಭವದ ಆಚೆಯೂ ಕೂಡ ಹೊಸ ಜಗತ್ತಿದೆ ಅಂತಕ್ಕಂಥದ್ದನ್ನ ನಿಮ್ಮ ಅನುಭವಕ್ಕೆ ತರತಕ್ಕಂಥದ್ದು ಜ್ಞಾನ. ಇದಕ್ಕೆ ನೀವು ಎವಿಡೆನ್ಸ್ ಅನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಶರೀರ ನಮಗ್ ಕಾಣುತ್ತೆ, ಅದೊಂದು ಎವಿಡೆನ್ಸ್. ಎಷ್ಟು ಉದ್ದ, ಎಷ್ಟು ಅಗಲ, ಏನಿದೆ ಅದೆಲ್ಲದು ಗೊತ್ತಾಗ್ತದೆ. ಆ ವ್ಯಕ್ತಿಯ ಒಳಗಡೆ ಒಂದು ಮನಸ್ಸು ಇದೆ, ತೋರಿಸಲಿ ಇದೆ ಅಂತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಆದ್ರೆ ಮನಸ್ಸನ್ನ ತೋರಿಸ್ರಿ ನೋಡುವ, ಎವಿಡೆನ್ಸ್ ಇಲ್ಲ. ಅನುಭವಕ್ಕೆ ಬರುತ್ತೆ, ಆದ್ರೆ ಎವಿಡೆನ್ಸ್ ಇಲ್ಲ. ಅದರ ಆಚೆ ಬುದ್ಧಿ ಅಂತಕ್ಕಂಥದ್ದು ಇರುತ್ತೆ. ಮನಸ್ಸು ಬುದ್ಧಿ ಒಂದೇ ಅಲ್ಲ, ಕೆಲವನ್ನ ಅನುಭವಿಸಬಹುದಷ್ಟೇ, ಕಣ್ಣಿಗೆ ಸಿಗಲ್ಲ. ಶರೀರ, ಮನಸ್ಸು, ಬುದ್ಧಿ, ಆತ್ಮ. ಶರೀರ ನೀವು ಸ್ಪರ್ಶ ಮಾಡಬಹುದು, ನೀವು ನೋಡಬಹುದು, ಎವಿಡೆನ್ಸ್ ಅದು. ಆದ್ರೆ ಮನಸ್ಸು ಅನುಭವಕ್ಕೆ ಮಾತ್ರ ಬರುತ್ತೆ. ಬುದ್ಧಿ ನಿಮಗೆ ಅನುಭವಕ್ಕೂ ಸಿಗುವುದಿಲ್ಲ. ಅದು ಆ ಅನುಭವಕ್ಕಿಂತ ಸ್ವಲ್ಪ ಮೇಲಿಂದ. ನೀವು ಅರ್ಥ ಮಾಡ್ಕೋಬಹುದು, ಇವನ ಬುದ್ಧಿ ಹೀಗೆ ಅಂತ ಅರ್ಥ ಮಾಡ್ಕೋಬಹುದು, ಆದ್ರೆ ಇದು ಹೀಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಮನಸ್ಸು, ಇವನ ಮನಸ್ಸು ಹೀಗಿದೆ ಅಂತ ಹೇಳ್ಬೋದು. ಆತ್ಮ ಇದೆಲ್ಲದಕ್ಕೂ ಮೀರಿರ್ತಕ್ಕಂಥ ಸ್ಥಿತಿ. ಅಲ್ಲಿ ಯಾವ ಅನುಭವಗಳೂ ಕೂಡ ಅಲ್ಲಿ ನಿಮ್ಗೆ ಹೇಳಲಿಕ್ಕೆ ಆಗುದಿಲ್ಲ.
ಕಣ್ಣಿಗೆ ಕಾಣದ ಅನುಭವಕ್ಕೂ ಕೂಡ ಅನುಭವದ ಪರಿಧಿಯನ್ನು ಮೀರಿರ್ತಕ್ಕಂಥ ಒಂದು ಸ್ಥಿತಿ, ಅದು ಅತ್ಯುನ್ನತ ಸ್ಥಿತಿ. ಅಲ್ಲಿ ಯಾವುದೇ ವಿಕಾರಗಳಿರುವುದಿಲ್ಲ, ಅಲ್ಲಿ ಯಾವುದೇ ಭಾವನೆಗಳು, ಯಾವುದೇ ವಿಚಾರ, ಅದು ಯಾವುದು ಕೂಡ ಇರುವುದಿಲ್ಲ. ಅತ್ಯುನ್ನತ ಉನ್ನತ ಒಂದು ಸ್ಥಿತಿ ಅದು. ಹೀಗೆ 4 ಸ್ಥಿತಿಗಳು ಒಬ್ಬ ವ್ಯಕ್ತಿಯಲ್ಲಿ ಇರ್ತವೆ. ವೈಜ್ಞಾನಿಕವಾಗಿ ನೀವು ಹೇಳಬೇಕು ಆದ್ರೆ ನೀವು ಎವಿಡೆನ್ಸ್ ಅನ್ನು ಕೊಡಬೇಕಾಗುತ್ತೆ. ಹಾಗೇನೆ ನೀವು ಇದನ್ನ ನ್ಯಾನೋ ಟೆಕ್ನಾಲಜಿ, ಕಣಗಳು ಅಂತ ಹೇಳಬೇಕಾದ್ರೆ ಅದು ಎಷ್ಟು ದೊಡ್ಡದಿದೆ, ಎಷ್ಟು ನ್ಯಾನೋಮೀಟರ್ ಇದೆ, ಯಾವ ಶೇಪ್ನಲ್ಲಿದೆ, ಅದರ ನೇಚರ್ ಏನು, ಇದೆಲ್ಲದನ್ನು ಕೂಡ ನೀವು ವಿಶದವಾಗಿ ಹೇಳಬೇಕಾಗತ್ತೆ. ಅದನ್ನ ಸಿದ್ಧ ಮಾಡಿ ತೋರಿಸ್ಬೇಕಾಗತ್ತೆ. ಇದನ್ನ ನೋಡಿದಾಗ ಭಸ್ಮಗಳಲ್ಲಿರ್ತಕ್ಕಂಥ ನ್ಯಾನೋ ಪಾರ್ಟಿಕಲ್ಸ್ಗಳಿಗೂ ಇಲ್ಲಿರ್ತಕ್ಕಂಥ ನಾವು ಮಾಡ್ತಕ್ಕಂಥ ನ್ಯಾನೋ ಪಾರ್ಟಿಕಲ್ಸ್ಗಳಿಗೂ ತುಂಬಾ ವ್ಯತ್ಯಾಸ. ನೀವು ಹೇಳಿದ್ರಿ ನ್ಯಾನೋ ತಂತ್ರಜ್ಞಾನ ಅಂತಂದ್ರೆ ಏನು, ಅದರಲ್ಲಿ ಗ್ರೀನ್ ಅಂತಂದ್ರೆ ಏನು. ಸಾಮಾನ್ಯವಾಗಿ ಒಂದು ವಸ್ತುವನ್ನ ಚಿಕ್ಕದು ಮಾಡ್ತಾ 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 ಫಿಸಿಕಲ್ ಏನ್ ಸ್ಟೇಟಸ್ ಇದೆ ಅದನ್ನ ಚಿಕ್ಕದು ಮಾಡ್ತಾ 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 ಹೋದಾಗ ಅದು ನ್ಯಾನೋಕ್ಕೆ ಬರುತ್ತೆ. 100 ನ್ಯಾನೋಮೀಟರ್ಗಿಂತ ಕಡಿಮೆ ಇರ್ತಕ್ಕಂಥದ್ದನ್ನ ಸಾಮಾನ್ಯವಾಗಿ ನ್ಯಾನೋ ಅಂತ ನಾವು ಹೇಳ್ಬಹುದು. ಆದ್ರೆ ಇವತ್ತಿನ ದಿವಸ ಅದು 500+ ನ್ಯಾನೋಮೀಟರ್ಸ್ ಇದ್ರೂ ಕೂಡ ನ್ಯಾನೋ ಅಂತ ಹೇಳ್ತಾರೆ. ಅದು ಅವರವರ ಭಾವಕ್ಕೆ, ಅವರವರ ಪ್ರಕೃತಿಗೆ. ಆದ್ರೆ ಸಾಮಾನ್ಯವಾಗಿ 100 ನ್ಯಾನೋಮೀಟರ್ ಒಳಗಡೆ ಇರ್ತಕ್ಕಂಥ ಏನು ಸೈಜ್ ಇರುತ್ತೆ ಇದನ್ನ ನ್ಯಾನೋ ಪಾರ್ಟಿಕಲ್ಸ್ ಅಂತ ನಾವು ಕರಿಬಹುದು. ಆಗ ಮಾತ್ರ ಅದರದ್ದು ವ್ಯತ್ಯಾಸ ಬೇರೆ ಇರುತ್ತೆ. ಇಷ್ಟರವರೆಗೆ ಫಿಸಿಕಲಿ ಅದನ್ನ ಚಿಕ್ಕದು ಮಾಡ್ತಾ 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 ಅದನ್ನ ಹ್ಯಾಮರಿಂಗ್ ಮಾಡಿ, ಗ್ರೈಂಡಿಂಗ್ ಮಾಡಿ 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 ಮಾಡ್ತಾ ಇದ್ರು. ಅದಿಲ್ಲ ಅಂತಂದ್ರೆ ಕೆಮಿಕಲಿ ಅದನ್ನ ಸಿಂಥೆಸೈಸ್ ಮಾಡ್ತಾ ಇದ್ರು. ಇದೆರಡೂ ಕೂಡ ಹೈಲಿ ಟಾಕ್ಸಿಕ್ ಇನ್ ನೇಚರ್. ಮೆಟಲ್, ಪ್ಯೂರ್ ಫಾರ್ಮೆಟ್ ಅಲ್ಲಿ ಅದು ಟಾಕ್ಸಿಸಿಟಿಯನ್ನ ಕ್ರಿಯೇಟ್ ಮಾಡುತ್ತೆ. ನ್ಯಾನೋ ಪಾರ್ಟಿಕಲ್ ಅದು ಬೇರೆ ಬೇರೆ ಶೇಪ್ಗಳಲ್ಲೂ ಕೂಡ ಇರಬಹುದು. ಅದು ರಾಡ್ ಶೇಪ್ ನಲ್ಲಿ ಇರ್ಬೋದು, ಟ್ರಯಾಂಗ್ಯುಲರ್ ಶೇಪ್ ನಲ್ಲಿ ಇರ್ಬೋದು, ಸ್ಕ್ವೇರ್ ಶೇಪ್ ನಲ್ಲಿ ಇರ್ಬೋದು, ಓವೆಲ್ ಶೇಪ್ ನಲ್ಲಿ ಇರ್ಬೋದು. ಹೀಗೆ ಬೇರೆ ಬೇರೆ ಶೇಪ್ ನಲ್ಲಿ ಕೂಡ ಇರ್ಬೋದು. ಅದರ ಯಾವ ಮೆಟಲ್ ಅಂತ ಹೇಳೋ ಮೇಲೆ ಅದು ಇದಾಗುತ್ತೆ. ಹಾಗಲ್ಲ, ಅದು ಆಯಾ ಪ್ರೊಸೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆಯಾ ಪ್ರೊಸೆಸ್ ಅವ್ರವ್ರು ಹೇಗೆ ಮಾಡ್ತಾರೆ ಅನ್ನುವಂಥದ್ರ ಮೇಲೆ. ಕೆಲವೊಂದು ವಿಷಯಕ್ಕೆ ರಾಡೇ ಬೇಕಾಗುತ್ತೆ, ನ್ಯಾನೋ ರಾಡ್ಸ್ ಬೇಕಾಗುತ್ತೆ, ಕೆಲವೊಂದ್ ಕಡೆ ನ್ಯಾನೋ ಸ್ಪಿಯರ್ಸ್ ಬೇಕಾಗುತ್ತೆ. ಈಗ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ನಮ್ಮ ತಂತ್ರಜ್ಞಾನದಲ್ಲಿ ನ್ಯಾನೋ ಸ್ಪಿಯರ್ಸ್ ಅಂದ್ರೆ ಸ್ಪಿರಿಕಲ್, ಸ್ಪಿಯರ್ ಅಲ್ಲ, ಸ್ಪಿರಿಕಲ್ ಅಂದ್ರೆ ರೌಂಡ್ ಶೇಪ್, ಬಾಲ್ ತರ. ಆಗೇನಾಗತ್ತೆ, ಅದು ಟಾಕ್ಸಿಕ್ ಆಗೋದಿಲ್ಲ. ನೀವು ರಾಡ್ ಇದ್ರೆ ಅಥವಾ ಟ್ರಯಾಂಗ್ಯುಲರ್ ಇದ್ರೆ ಅದು ಟಾಕ್ಸಿಸಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಬೇರೆ ಬೇರೆ ಅನೇಕ ಉಪಯೋಗಗಳು ಸಾಕಷ್ಟಿದಾವೆ. ಈ ನ್ಯಾನೋ ಟೆಕ್ನಾಲಜಿಯ ಅಪ್ಲಿಕೇಶನ್ ತುಂಬಾ ಕಡೆ ಇದೆ. ಈ ಗ್ರೀನ್ ನ್ಯಾನೋ ಟೆಕ್ನಾಲಜಿ ಅಪ್ಲಿಕೇಶನ್ಸ್ ಎಲ್ಲೆಲ್ಲ ಬಳಕೆ ಮಾಡ್ತೀರಾ? ಅಲ್ಲಿಗೆ ಬರ್ತೀನಿ. ಗ್ರೀನ್ ನ್ಯಾನೋ ಟೆಕ್ನಾಲಜಿ ಅಂತ ಆದ್ರೆ ನಾವು ಇಲ್ಲಿ ಪ್ಲಾಂಟ್ ಮಟೀರಿಯಲ್ಸ್ ಅನ್ನು ಬಳಸ್ತೀವಿ, ಬಯೋಮೆಟೀರಿಯಲ್ಸ್ ಅನ್ನು ಬಳಸ್ತೀವಿ. ಬಳಸಿ ನ್ಯಾನೋ ಪಾರ್ಟಿಕಲ್ ಅನ್ನ, ಮೆಟಲ್ ಅನ್ನ ನಾವು ಸಿಂಥೆಸೈಸೇಷನ್ ಅನ್ನು ಮಾಡ್ತೀವಿ. ಮಾಡಿ ಅದನ್ನ ಚಿಕ್ಕದು ಮಾಡ್ತೀವಿ. ಚಿಕ್ಕದು ಮಾಡಿ ಅದನ್ನ ಸ್ಟೆಬಿಲೈಸ್ ಮಾಡ್ತೀವಿ. ಆಗೇನಾಗತ್ತೆ, ಅದು ನಮಗೆ ಬೇಕಾದ ಶೇಪ್ ನಲ್ಲಿ ಇರುತ್ತೆ ಒಂದು, ಮತ್ತು ನಮ್ಗೆ ಬೇಕಾಗಿರತಕ್ಕಂಥ ಕೆಲಸಕ್ಕೆ ಅನುಕೂಲವಾಗಿರುತ್ತೆ. ನಮ್ಮ ಔಷಧಿಯನ್ನು ಮಾಡಬೇಕು, ನಮಗೆ ಫುಡ್ ಪ್ರಾಡಕ್ಟ್ ಅನ್ನ ಮಾಡಬೇಕು, ನಮಗೆ ಎಲೆಕ್ಟ್ರಾನಿಕ್ಸ್ಗೋಸ್ಕರ ಬೇಕು, ಅಥವಾ ನಮಗೆ ಕೃಷಿಗೋಸ್ಕರ ಬೇಕು. ಇದಕ್ಕೆ ಬೇಕಾಗಿ ನಾವು ಬೇರೆ 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 ರೀತಿಯಲ್ಲಿ ಸಿಂಥೆಸೈಸೇಷನ್ ಮಾಡ್ತೀವಿ. ಇಲ್ಲಿ ಬಹುತೇಕ ನೀವು ಈ ಸೈನ್ಸ್ ನಲ್ಲಿ ಒಂದು ಸೂತ್ರ ಇದೆ, ರಾಡಿಕಲ್ ಥಿಯರಿ ಅಂತ ಇದೆ. ಒಂದು ಪರಮಾಣು ಇರುತ್ತೆ, ಅದಕ್ಕೆ ನಿರ್ದಿಷ್ಟವಾಗಿ ಉದಾಹರಣೆಗೆ ಚಿನ್ನದ ಒಂದು ಪರಮಾಣುವಿನ ತಗೊಂಡಾಗ ಅದರ ಒಳಗಡೆ ನ್ಯೂಟ್ರಾನ್, ಪ್ರೋಟಾನ್, ಫೋಟಾನ್ ಎಲ್ಲದೂ ಕೂಡ ಇರುತ್ತೆ. ಅದರ ಸುತ್ತ ಎಲೆಕ್ಟ್ರಾನ್ ಇರುತ್ತೆ. ಇದು ಸಾಮಾನ್ಯವಾಗಿ ಒಂದು ಚಿತ್ರಣ. ಇದೊಂದು ಪೂರ್ಣ ಲೋಹ ಚಿನ್ನ, ನೀವೆಲ್ಲಿಟ್ಟರು ಬದಲಾಗುವುದಿಲ್ಲ. ಅದು ಇದರಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಅನ್ನು ತೆಗೆದುಬಿಡ್ತೀವಿ ನಾವು. ಇದನ್ನ ರಾಡಿಕಲ್ ಮಾಡ್ತೀವಿ.
ಈ ಪರಮಾಣು ಏನಿರುತ್ತೆ ಆ ಒಂದು ಎಲೆಕ್ಟ್ರಾನಿಗೋಸ್ಕರ ಹುಡುಕ್ತಾ ಇರುತ್ತೆ, ಅಲ್ಲಿ ಇಲ್ಲಿ ಹುಡುಕ್ತಾ ಇರುತ್ತೆ, ಪೂರ್ಣವಾಗಿ ಪೂರ್ಣವಾಗಿ ಯಾರು ಕೊಡ್ಬಹುದು ಅನ್ನುವಂಥದ್ದನ್ನು ಹುಡುಕ್ತಾ ಇರುತ್ತೆ. ಆಗ ನಾವೇನ್ ಮಾಡ್ತೀವಿ, ನಮ್ಮ ಪ್ಲಾಂಟ್ ಮೆಟೀರಿಯಲ್ ಅನ್ನ ಹತ್ರಕ್ಕೆ ತರ್ತೀವಿ. ಅದ್ರದ್ದು ಎಲೆಕ್ಟ್ರಾನ್ ರಿಚ್ ಪ್ಲಾಂಟ್ ಮೆಟೀರಿಯಲ್ ಯಾವ್ದಿದೆ, ಫೈಟೋಕೆಮಿಕಲ್ಸ್ ಯಾವ್ದಿದೆ, ಅದನ್ನ ತಂದು ಆ ಎಲೆಕ್ಟ್ರಾನ್ ರಿಚ್ ಪಾರ್ಟ್ ಅನ್ನ ನಾವಿಲ್ಲಿ ಜೋಡಿಸ್ತೀವಿ. ಎಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇದೆ ಆ ಎಲೆಕ್ಟ್ರಾನ್ ಅನ್ನ ಇಲ್ಲಿ ಜೋಡಿಸ್ತೀವಿ. ಆಗೇನಾಗುತ್ತೆ, ಇದು ಪೂರ್ಣ ಆಗುತ್ತೆ, ಈ ಮೆಟಲ್ ಪೂರ್ಣ ಆಗುತ್ತೆ. ಅದ್ರ ಜೊತೆಗೆ ಹತ್ರ ಬಂದಿರತಕ್ಕಂಥ ಏನಿರ್ತದಲ್ಲ ಅದು ಬಿಟ್ಕೊಡೋದಿಲ್ಲ, ಎಲೆಕ್ಟ್ರಾನ್ ಅನ್ನು ಬಿಟ್ಕೊಡೋದಿಲ್ಲ, ಇದ್ರ ಜೊತೆ ಸೇರ್ಕೊಂಡ್ಬಿಡುತ್ತೆ. ಆ ಎಲೆಕ್ಟ್ರಾನ್ ಇದ್ರದ್ದು ಹೌದು, ಈ ಎಲೆಕ್ಟ್ರಾನ್ ಅದರದ್ದು ಹೌದು. ಒಂದು ಎಲೆಕ್ಟ್ರಾನ್ ಅನ್ನು ಇಬ್ರು ಶೇರ್ ಮಾಡ್ತವೆ. ಅದಕ್ಕೋಸ್ಕರ ಅದು ನೇಚರ್ ಅನ್ನ ಕಳ್ಕೊಳ್ಳೋದಿಲ್ಲ, ಇದು ಇದರ ನೇಚರ್ ಅನ್ನ ಕಳೆದುಕೊಳ್ಳೋದಿಲ್ಲ. ಇದು ಪೂರ್ಣತೆಯನ್ನ ಪಡ್ಕೊಳ್ಳುತ್ತೆ. ಜೊತೆಯಲ್ಲಿ ಇದರ ಸಂಬಂಧದಲ್ಲಿ ಬಂದಿರತಕ್ಕಂಥ ಫೈಟೋಕೆಮಿಕಲ್ ಕೂಡ ಅದು ಪೂರ್ಣವಾಗಿಯೇ ಇರುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಗ್ರೀನ್ ನ್ಯಾನೋ ಟೆಕ್ನಾಲಜಿ. ಆಗೇನಾಗುತ್ತೆ, ಈ ಮೆಟಲ್ ಟಾಕ್ಸಿಸಿಟಿಯನ್ನು ಕ್ರಿಯೇಟ್ ಮಾಡೋದಿಲ್ಲ, ಟಾಕ್ಸಿಕ್ ಮೆಟಲ್ ಆಗಿರುವುದಿಲ್ಲ. ಇದು ಪೂರ್ಣ, ಇದು ಟಾಕ್ಸಿಕ್ ಆಗುದಿಲ್ಲ, ಇದು ಸ್ಥಿರವಾಗಿರುತ್ತೆ, ಸ್ಟೇಬಲ್ ಆಗಿರುತ್ತೆ, ನಮಗೆ ಬೇಕಾಗಿರತಕ್ಕಂಥ ಶೇಪ್ ನಲ್ಲೇನೆ ಇರುತ್ತೆ. ನಾವು ಸ್ಪಿರಿಕಲ್ ಶೇಪ್ ನಲ್ಲಿ ಬೇಕು ಅಂತಂದ್ರೆ ಸ್ಪಿರಿಕಲ್ ಶೇಪ್ ನಲ್ಲೇ ಇರುತ್ತೆ. ಅದ್ರ ಸುತ್ತಲೂ ಫೈಟೋಕೆಮಿಕಲ್ ಅನ್ನ ನಾವು ಲೋಡ್ ಮಾಡಿರ್ತೀವಿ. ಆಗೇನಾಗುತ್ತೆ, ಇದು ಈ ಗೋಲ್ಡ್ ನ್ಯಾನೋ ಪಾರ್ಟಿಕಲ್ ಇದು ಟಾಕ್ಸಿಸಿಟಿಯನ್ನು ಕ್ರಿಯೇಟ್ ಮಾಡೋದಿಲ್ಲ. ಅದ್ರ ಜೊತೆಗೆ ಇದರ ಮೇಲುಗಡೆ ಏನು ಲೋಡಿಂಗ್ ಇರ್ತದಲ್ಲ, ನಾವು ಅದಕ್ಕೆ ಕೋರ್ ಸೈಜ್ ಮತ್ತು ಹೈಡ್ರೋಡೈನಮಿಕ್ ಸೈಜ್ ಅಂತ ಕರಿತೀವಿ. ಕೋರ್ ಸೈಜ್ ಅಂತಂದ್ರೆ ಮೆಟಲ್ ಸೈಜ್, ಹೈಡ್ರೋಡೈನಮಿಕ್ ಸೈಜ್ ಅಂತಂದ್ರೆ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಫೈಟೋಕೆಮಿಕಲ್ಗಳು ಲೋಡ್ ಆಗಿದೆ, ದೊಡ್ಡದಾಗಿರುತ್ತೆ. ಲೋಡ್ ಆಗಿ ಸುತ್ತಲೂ ಲೇಯರ್ 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 ಆಗಿ ದೊಡ್ಡದಾಗಿರುತ್ತೆ. ಅದಕ್ಕೆ ಹೈಡ್ರೋಡೈನಮಿಕ್ ಸೈಜ್ ಅಂತ ಕರಿತೀವಿ. ಇದನ್ನೆಲ್ಲ ಕ್ಯಾರೆಕ್ಟರೈಸೇಷನ್ ಮಾಡ್ಲಿಕ್ಕೆ ನಮ್ಮ ಹತ್ರ ಎಕ್ವಿಪ್ಮೆಂಟ್ ಇದೆ, ಮಾಡರ್ನ್ ಎಕ್ವಿಪ್ಮೆಂಟ್ ಇದೆ. ನಾವು UV ಪ್ಯಾರಾಮೀಟರ್ಸ್ ಅನ್ನ ಟೆಸ್ಟ್ ಮಾಡ್ತೀವಿ, ಜೇಟಾ ಪೊಟೆನ್ಶಿಯಲ್ ಟೆಸ್ಟ್ ಮಾಡ್ತೀವಿ, ಎಷ್ಟು ಅಬ್ಸಾರ್ಬ್ ಆಗಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಆಮೇಲೆ ಪಾರ್ಟಿಕಲ್ ಯಾವ ಶೇಪ್ ನಲ್ಲಿ ಇದೆ ಅಂತ ನೋಡ್ತೀವಿ, ಅದನ್ನ TEM ಹಾಕ್ತಿವಿ. ಆಮೇಲೆ ಎಕ್ಸ್ರೇ ಡಿಫ್ರಾಕ್ಷನ್ ಮಾಡ್ತೀವಿ. ಈ ತರ ಬೇರೆ ಬೇರೆ ಮೆಥಡಾಲಜಿಯನ್ನು ನಾವು ಬಳಸಿ ಅದು ಎಷ್ಟು ಅಂತ, ಆ ಮೆಟಲ್ ಕರೆಕ್ಟ್ ಆಗಿದೆಯೋ ಇಲ್ಲೋ. ಈಗ ಭಸ್ಮದಲ್ಲಿ ಅದು ಆಕ್ಸೈಡ್ ಫಾರ್ಮೆಟ್ ಅಲ್ಲಿ ಇರುತ್ತೆ, ಗೋಲ್ಡ್ ಆಕ್ಸೈಡ್ ಆಗಿರುತ್ತೆ. ನಾವು ಹೇಳ್ತೀವಿ ಅದು ಸುವರ್ಣ ಭಸ್ಮ ಅಂತ ಕರಿತೀವಿ, ಆದ್ರೆ ಅದು ನಿಜವಾದಂತಹ ಸುವರ್ಣ ಆಗಿರೋದಿಲ್ಲ, ಸುವರ್ಣ ಗೋಲ್ಡ್ ಆಕ್ಸೈಡ್ ಆಗಿರುತ್ತೆ. ಇಲ್ಲಿ ಹಾಗಲ್ಲ, ಇಲ್ಲಿ ಅದು ಪ್ಯೂರ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಇದು ಹೇಗೆ ನಮಗೆ ಗೊತ್ತಾಗುತ್ತೆ ಅಷ್ಟು ಸೂಕ್ಷ್ಮ ಸ್ಥಿತಿಯಲ್ಲಿ? ನಾವು ಹೇಗೆ ಇದು ಮಾಡ್ತೀವಿ, ನ್ಯೂಟ್ರಾನ್ ಆಕ್ಟಿವೇಶನ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಅಲ್ಲಿ ನ್ಯೂಟ್ರಾನ್, ಅದು ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಿ ಮಾತ್ರ ಸಾಧ್ಯ, ನ್ಯೂಟ್ರಾನ್ ಆಕ್ಟಿವೇಶನ್ ಅನಾಲಿಸಿಸ್. ಅಲ್ಲಿ ಮಾಡಿದಾಗ ಅದು ಪ್ಯೂರಿಟಿ ಏನು ಆ ಮೆಟಲ್ ಪಾರ್ಟಿಕಲ್ದು ಇದು ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಈಗ ನಾವು ಏನೇ ಸಿಂಥೆಸೈಸೇಷನ್ ನಮ್ಮ ರಿಯಾಕ್ಟರ್ಗಳಲ್ಲಿ ಮತ್ತು ನಮ್ಮ ಲ್ಯಾಬೊರೇಟರಿಗಳಲ್ಲಿ ನಾವು ಮಾಡಿದ್ರು ಕೂಡ ನ್ಯೂಟ್ರಾನ್ ಆಕ್ಟಿವೇಶನ್ ಅನಾಲಿಸಿಸ್ NAA ಮಾಡಿದಾಗ ಪ್ಯೂರ್ ಫಾರ್ಮೆಟ್ ಒಂದೇ ಪೀಕ್ ಕಾಣುತ್ತೆ. ಅಂದ್ರೆ ಒಂದೇ ಮೆಟಲ್ ಅಲ್ಲಿ, ಮತ್ತೆ ಬೇರೆ ಯಾವ್ದು ಮೆಟಲ್ ಇಲ್ಲ, ಬೇರೆ ಯಾವ್ದು ಇಲ್ಲ, ಮೂಲ ಧಾತುಗಳು ಮತ್ತೆ ಯಾವ್ದು ಇರುವುದಿಲ್ಲ. ಒಂದು ಅಷ್ಟು ಪ್ಯೂರ್ ಫಾರ್ಮೆಟ್ ಅಲ್ಲಿ ನಾವು ನ್ಯಾನೋ ಪಾರ್ಟಿಕಲ್ ಮಾಡಿ ಅದಕ್ಕೆ ಬೇಕಾಗಿರತಕ್ಕಂಥ ಫೈಟೋಕೆಮಿಕಲ್ಸ್ ಅನ್ನ ಲೋಡ್ ಮಾಡಿ ನಮ್ಗೆ ಏನ್ ಬೇಕೋ ಅದನ್ನ ಲೋಡ್ ಮಾಡ್ತೀವಿ ನಾವು. ಈಗ ಕ್ಯಾನ್ಸರ್ಗೆ ಬೇಕಾಗಿರತಕ್ಕಂಥ ಔಷಧಿಯ ಏನ್ ವಸ್ತು ಇದೆ, ಕ್ಯಾನ್ಸರ್ಗೆ ಬೇಕು ಔಷಧಿ ಬೇಕು ಅಂತಂದ್ರೆ ಅದನ್ನೇ ಲೋಡ್ ಮಾಡ್ತೀವಿ. ನಾಳೆ ಯಾವುದೋ ಇನ್ಫೆಕ್ಷನ್ಗೆ ಬೇಕು ಅಂತಂದ್ರೆ ಆಂಟಿ ಇನ್ಫೆಕ್ಷನಲ್ ಅಥವಾ ಆಂಟಿ ಮೈಕ್ರೋಬಿಯಲ್, ಆಂಟಿ ವೈರಲ್, ಆಂಟಿ ಫಂಗಲ್ ನೇಚರ್ ಇರ್ತಕ್ಕಂಥ ಫೈಟೋಕೆಮಿಕಲ್ ಯಾವ್ದಿದೆ ಅಥವಾ ಪ್ಲಾಂಟ್ ಯಾವ್ದಿದೆ ಅದನ್ನೇ ಲೋಡ್ ಮಾಡ್ತೀವಿ. ಸೊ ಇದರ ಪ್ರೊಸೆಸ್ ಕೂಡ ಗ್ರೀನ್, ಎಲ್ಲಿಯೂ ಕೂಡ ಕೆಮಿಕಲ್ ಅನ್ನು ಬಳಸೋದಿಲ್ಲ, ಎಲ್ಲಿಯೂ ಕೂಡ ಎನರ್ಜಿಯನ್ನು ನಾವು ಬಳಸೋದಿಲ್ಲ. ಸ್ವಾಭಾವಿಕವಾಗಿರ್ತಕ್ಕಂಥ ಇಂಜಿನಿಯರಿಂಗ್ ಯೂಸ್ ಮಾಡ್ತೀವಿ ನಾವು, ಗ್ರೀನ್ ಇಂಜಿನಿಯರಿಂಗ್ ಅನ್ನ ಯೂಸ್ ಮಾಡ್ತೀವಿ, ಟೆಕ್ನಾಲಜಿಯನ್ನು ಯೂಸ್ ಮಾಡ್ತೀವಿ. ಪಾರ್ಟಿಕಲ್ ಸಿಂಥೆಸೈಸೇಷನ್ ಗ್ರೀನ್ ಟೆಕ್ನಾಲಜಿ, ನೋ ಕಾರ್ಬನ್ ಔಟ್ಪುಟ್, ನೋ ಔಟ್ಲೆಟ್, ನೋ ಇನ್ಲೆಟ್. ಕಾರ್ಬನ್ ಯೂಸ್ ಆಗಲ್ಲ, ಕಾರ್ಬನ್ ಅವಶ್ಯಕತೆ ಇಲ್ಲ. ನಿಮ್ಗೆ ಪವರ್ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಕಾರ್ಬನ್ ಔಟ್ಪುಟ್ ಇರುತ್ತೆ. ಎಲ್ಲೋ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತಂದ್ರೆ ಮತ್ತೊಂದು ಟಾಕ್ಸಿಕ್ ಗ್ಯಾಸೋ ಅಥವಾ ಟಾಕ್ಸಿಕ್ ಫ್ಯೂಮ್ಸೋ ಏನೋ ಬರ್ತವೆ. ಇಲ್ಲಿ ಏನು ಇರುವುದಿಲ್ಲ. ಅದಕ್ಕೋಸ್ಕರ ಗ್ರೀನ್ ಟೆಕ್ನಾಲಜಿ, ಗ್ರೀನ್ ಅಪ್ಲಿಕೇಶನ್ಸ್. ಗೋಲ್ಡ್ ಅಲ್ಲದೆ ಬೇರೆ ಯಾವ ಮೆಟಲ್ಸ್ ಯೂಸ್ ಮಾಡ್ತೀವಿ? ನಾವು ಸಾಕಷ್ಟು ಮೆಟಲ್ಗಳನ್ನ ನ್ಯಾನೋಕ್ಕೆ
ನಾವು ಇವತ್ತು ಕನ್ವರ್ಟ್ ಮಾಡಿದ್ವಿ. ಉದಾಹರಣೆಗೆ ಗೋಲ್ಡ್, ಸಿಲ್ವರ್, ಪ್ಯಾಲಿಡಿಯಂ, ರೋಡಿಯಂ, ಜಿಂಕ್, ಸೆಲೆನಿಯಂ, ಪ್ಯಾಲಡಿ, ತುಂಬಾ ಮೆಟಲ್ಗಳನ್ನು ನಾವು ಈ ತರ ಮಾಡ್ತೇವೆ. ಜಿಂಕ್ ಆಕ್ಚುಲಿ ಇನ್ ಜನರಲ್ ತುಂಬಾ ಟಾಕ್ಸಿಕ್ ಆಗಿರುತ್ತಲ್ಲ, ಅದನ್ನ ಹೇಗೆ? ನಮ್ ಕೈನಲ್ಲಿ ಸಿಕ್ಕಿದ್ರೆ ಅದು ನಾನ್ ಟಾಕ್ಸಿಕ್ ಆಗುತ್ತೆ. ನಮ್ ಕೈನಲ್ಲಿ ಸಿಕ್ಕಿದ್ರೆ ನಾನ್ ಟಾಕ್ಸಿಕ್ ಆಗುತ್ತೆ. ಇನ್ ಜನರಲ್ ಸೈನ್ಸ್ ಅಲ್ಲಿ ಜಿಂಕ್ ಟಾಕ್ಸಿಕ್ ಅಂತ ಅದಕ್ಕೆ ಕೇಳಿದೆ. ಅದು ಅಂದ್ರೆ ಜಿಂಕ್ ಇದೊಂದು ಎಸೆನ್ಷಿಯಲ್ ಎಲಿಮೆಂಟ್, ಬಾಡಿಗೂ ಕೂಡ ಬೇಕು, ಪ್ಲಾಂಟಿಗೂ ಕೂಡ ಬೇಕಾಗುತ್ತೆ, ಸಾಯಿಲ್ ಅಲ್ಲಿ ಬೇಕಾಗುತ್ತೆ. ಅದು ನಾನ್ ಟಾಕ್ಸಿಕ್ ಹೇಗಿರುತ್ತೆ ಅಂತ? ನಾನ್ ಟಾಕ್ಸಿಕ್ ನೀವು ಕುಡಿಬಹುದು, ಶರ್ಬತ್ ತರ ಕುಡಿಬಹುದು, ಲಾಡು ತರ ತಿನ್ಬಹುದು ನೀವು. ಅತಿ ಸರ್ವತ್ರ ವರ್ಜಯೇತ್. ಹಾಗೆಂತ ನಾನ್ ಟಾಕ್ಸಿಕ್ ಅಂತ ನಾವು ಹೇಳಿದ ಮಾತ್ರಕ್ಕೆ ಮನಸ್ಸಿಗೆ ಬಂದ ಹಾಗೆ ನೀವು ತಿಂದ್ರೆ ಅತಿ ಸರ್ವತ್ರ ವರ್ಜಯೇತ್, ಅದು ಟಾಕ್ಸಿಕ್ ಆಗೇ ಆಗುತ್ತೆ. ಈ ಗ್ರೀನ್ ಟೆಕ್ನಾಲಜಿ ನೀವು ಹೇಳಿದ ಕ್ಯಾನ್ಸರ್ ಮೆಡಿಸಿನ್ಸ್ ಅಪ್ಲಿಕೇಶನ್ ಕೃಷಿಗೆ ನೀವು ಬಳಸ್ತೀರಿ, ಯಾವ ರೀತಿ ಕೃಷಿಗೆ ಇದನ್ನ ಹೇಗಾಗತ್ತೆ? ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್. ಹೆಲ್ತಿ ಸಾಯಿಲ್ ಅಂದ್ರೆ ಏನು, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಜೀವ ವೈವಿಧ್ಯತೆಯನ್ನ ನೀವು ಬದಲಾಯಿಸಿದ್ದೇನೆ, ಅದರ ಅಸ್ತಿತ್ವಕ್ಕೆ ಭಂಗವನ್ನು ತರದೇನೆ, ಹೇಗಿದೆಯೋ ಹಾಗೆ ಉಳಿಸ್ಕೊಂಡು ಆರೋಗ್ಯಪೂರ್ಣವಾಗಿರ್ತಕ್ಕಂತಹ ಸಸ್ಯಗಳನ್ನು ಬೆಳೆಸಿ ಅದರಿಂದ ಫಲವನ್ನು ತೆಗೆದ್ರೆ ಅದು ಒಳ್ಳೆಯ ಕೃಷಿ, ಗ್ರೀನ್ ಕಲ್ಟಿವೇಶನ್. ನಮ್ಮ ಸೋ ಕಾಲ್ಡ್ ಎಜುಕೇಶನ್, ನನ್ನ ಮಾತಿನಲ್ಲಿ ತುಂಬಾ ನಿಖರತೆ ಇರುತ್ತೆ. ಸೋ ಕಾಲ್ಡ್ ಎಜುಕೇಶನ್ ಎಷ್ಟರ ಮಟ್ಟಿಗೆ ನಮ್ಮನ್ನು ಮುಂದ್ಗಡೆ ತಂದಿಟ್ಟಿದೆ ಅಂತ ಅಂದ್ರೆ, ಮುಂಚೆ ಸ್ವಾಭಾವಿಕವಾಗಿ ಕಲ್ಟಿವೇಶನ್ ಮಾಡ್ತಾ ಇದ್ವಿ, ಅದಕ್ಕೆ ಗೊಬ್ಬರ ಹಾಕ್ತಿರ್ಲಿಲ್ಲ, ಏನೂ ಹಾಕ್ತಿರ್ಲಿಲ್ಲ. ಸ್ವಾಭಾವಿಕವಾದ ನೆಲದಲ್ಲಿ ಅಲ್ಲಿ ಮೈಕ್ರೋಬಿಯಲ್ ಲೋಡ್ ತುಂಬಾ ಇರ್ತಿತ್ತು, ಅಲ್ಲಿ ಬೆಳೀತಾ ಇದ್ರು. ಈ ವರ್ಷ ಇಲ್ಲಿ ಬೆಳೀತಾ ಇದ್ರು, 2 ವರ್ಷ ಇಲ್ಲಿ ಬೆಳೀತಾ ಇದ್ರು, ಆಮೇಲೆ ಶಿಫ್ಟಿಂಗ್ ಕಲ್ಟಿವೇಶನ್, ಇಲ್ಲಿ ಸಾಯಿಲ್ ಫರ್ಟಿಲಿಟಿಯನ್ನು ಕಳ್ಕೊಂಡ ನಂತರದಲ್ಲಿ ಮತ್ತೊಂದ್ ಕಡೆ ಹೋಗ್ತಾ ಇದ್ರು, ಅಲ್ಲಿ ಮಾಡ್ತಾ ಇದ್ರು. ಹಳೆ ಕಾಲದಲ್ಲಿ ಅದು ನಡೀತಾ ಇತ್ತು. ಆಮೇಲೆ ಸ್ಥಿರವಾಗಿ ನಿಂತರು ನಮ್ ಜನ ಒಂದ್ ಕಡೆ. ಅಲ್ಲಿ ಸಾಯಿಲ್ ಡಿಗ್ರೇಡ್ ಆದ ಹಾಗೆ ಅದಕ್ಕೆ ದನದ ಸಗಣಿಯನ್ನ ಹಾಕ್ತಾ ಇದ್ರು, ಸಗಣಿ ಗೊಬ್ಬರವನ್ನ ಹಾಕ್ತಾ ಇದ್ರು. ಅದರಿಂದ ಏನಾಗುತ್ತೆ, ಮೈಕ್ರೋಬಿಯಲ್ ಗ್ರೋತ್ ಮತ್ತೆ ಜಾಸ್ತಿ ಆಗುತ್ತೆ, ಆಕ್ಟಿವಿಟಿ, ಮತ್ತೆ ವಾಪಸ್ ಅದು ಎನ್ರಿಚ್ ಆಗುತ್ತೆ. ಅದರಲ್ಲಿ ಫಲವನ್ನು ಬೆಳೀತಾ ಇದ್ರು. ನಮ್ಮ ಆಸೆಗೆ ಮಿತಿ ಇರಲಿಲ್ಲ, ಇನ್ನೂ ಜಾಸ್ತಿ ಬೇಕು ಅಂತ ಅನಿಸ್ತು, ಇನ್ನೂ ಜಾಸ್ತಿ ಬೆಳಿಬೇಕು ಅಂತ ಅನಿಸ್ತು. ಅವಾಗ ಏನ್ ಮಾಡಿದ್ರು, ಗ್ರೀನ್ ರೆವಲ್ಯೂಷನ್ ಶುರುವಾಯಿತು. ಸಸ್ಯಗಳಿಗೆ ಏನು ಬೇಕು, NPK, ಬೇರೆ ಬೇರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಇದೆಲ್ಲ ಬೇಕು. ನಮ್ಮ ಅತಿ ಬುದ್ಧಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತು. ಅದನ್ನೆಲ್ಲ ಹೊರಗಡೆಯಿಂದ ತಂದು ನೆಲಕ್ಕೆ ಸುರಿದು ನಾವು ಕಲ್ಟಿವೇಶನ್ ಶುರು ಮಾಡಿದ್ವಿ. ಸ್ವಾಭಾವಿಕವಾಗಿ ಸಸ್ಯಗಳು ಬೆಳೆದಾಗ ಅದಕ್ಕೆ ರೆಸಿಸ್ಟೆನ್ಸ್ ಪವರ್ ಇರುತ್ತೆ. ಕಾಡಿನಲ್ಲಿ ಅನೇಕ ಗಿಡಗಳು ಹುಟ್ಟುತ್ತವೆ, ಬೆಳಿತವೆ, ಯಾವುದು ಸಾಯುವುದಿಲ್ಲ. ಅಲ್ಲಿ ಪೆಸ್ಟ್ ಅಟ್ಯಾಕ್ ಆಗುದಿಲ್ಲ. ಅಲ್ಲಿ ನಿಮ್ಮ ಕೃಷಿಗೆ ಮಾತ್ರ ಪೆಸ್ಟ್ ಅಟ್ಯಾಕ್ ಯಾಕಾಗತ್ತೆ, ಕಾಡಿಗೆ ಯಾಕೆ ಆಗುದಿಲ್ಲ? ಎಲ್ಲೋ ಅಪರೂಪಕ್ಕೆ ನಿಮ್ಮ ಗಮನಕ್ಕೆ ಬರ್ಬೋದು ಅಷ್ಟೇ. ಇಲ್ಲಿ ನನ್ನ ನೇಟಿವ್ ಇಮ್ಯುನಿಟಿ ಏನಿದೆ, ಪ್ಲಾಂಟ್ ನೇಟಿವ್ ಇಮ್ಯುನಿಟಿ ಏನಿದೆ, ಇದು ಕಾಡಿನಲ್ಲಿ ಇರ್ತಕ್ಕಂಥ ಗಿಡಗಳ ರೀತಿಯಲ್ಲಿ ಇಲ್ಲ, ಇದು ಸಪ್ರೆಸ್ ಆಗಿದೆ. ಅದಕ್ಕೋಸ್ಕರ ಹೊಸದಾಗಿ ನನ್ನ ಇಮ್ಯುನಿಟಿ ಡೌನ್ ಆದಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ನನ್ನ ಮೇಲೆ ಅಟ್ಯಾಕ್ ಮಾಡೇ ಮಾಡ್ತಾರೆ. ನಾನು ದುರ್ಬಲ ಅಂತ ಯಾವತ್ತು ಆಗ್ತೀನೋ ಅವತ್ತು ಎಲ್ಲರೂ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ದೇವೋ ದುರ್ಬಲ ಘಾತಕ. ದೇವರಿಗೂ ಕೂಡ ದುರ್ಬಲರೇ ಬೇಕು. ಹುಲಿಯನ್ನಾಗ್ಲಿ ಆನೆಯನ್ನಾಗ್ಲಿ ಯಾವತ್ತೂ ಬಲಿ ಕೊಡುವುದಿಲ್ಲ ದೇವರಿಗೆ. ಕುರಿಯನ್ನೇ ಬಲಿ ಕೊಡ್ತಾರೆ, ಕೋಳಿಯನ್ನೇ ಬಲಿ ಕೊಡ್ತಾರೆ. ದೇವೋ ದುರ್ಬಲ ಘಾತಕ. ದುರ್ಬಲರನ್ನ ಕಂಡ್ರೆ ದೇವರಿಗೂ ಇಷ್ಟ ಅಂತೆ. ಹಾಗೇನೆ ಈ ದುರ್ಬಲ ಸಸ್ಯಗಳನ್ನ ನೋಡಿದಾಗ ಜಗತ್ತಿನಲ್ಲಿರ್ತಕ್ಕಂಥ ಅನೇಕ ಪೆಸ್ಟ್ ಅದರ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದು ತನ್ನ ಆಹಾರ ಅಂತ ಭಾವಿಸುತ್ತೆ. ಆಗೇನ್ ಮಾಡ್ತು, ಅದನ್ನು ನಿಲ್ಲಿಸ್ಲಿಕ್ಕೋಸ್ಕರ ಕೆಮಿಕಲ್ ಯೂಸೇಜ್ ಅನ್ನು ನಾವು ತಂದ್ವಿ. ಟಾಕ್ಸಿಕ್ ಕೆಮಿಕಲ್, ಪ್ರಾಣಿ ಸಂಕುಲವನ್ನ ಅಥವಾ ಕೀಟ ಸಂಕುಲವನ್ನ ನಾಶ ಮಾಡಬೇಕು ಅಂತ ಅದ್ರ ಮೇಲೆ ಸ್ಪ್ರೇ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ನೆಲದಲ್ಲಿರ್ತಕ್ಕಂಥ ಮೈಕ್ರೋಬ್ಸ್ ಅವು ಕೆಲವೊಂದ್ಸರಿ ಪ್ಯಾಥೋಜನ್ಸ್ ಆಗ್ತವೆ. ಅದನ್ನ ನಿಯಂತ್ರಣ ಮಾಡಬೇಕು ಅಂತ ಅಲ್ಲೂ ಕೂಡ ಕೆಮಿಕಲ್ ಅನ್ನು ಸುರಿದ್ವಿ, ರಾಸಾಯನಿಕಗಳನ್ನ ಸುರಿದ್ವಿ. ಸಾಯಿಲ್ ಡಿಗ್ರೇಡ್ ಆಯಿತು, ವಲ್ನರಬಿಲಿಟಿ, ಪ್ಲಾಂಟ್ ವಲ್ನರಬಿಲಿಟಿ ಶುರುವಾಯಿತು. ಇಮ್ಯೂನ್ ಸಿಸ್ಟಮ್, ನೇಟಿವ್ ಇಮ್ಯೂನ್ ಸಿಸ್ಟಮ್ ಡೌನ್ ಆಯಿತು. ಜನರಿಗೆ ಅನಿಸ್ತು, ಇದು ಟಾಕ್ಸಿಸಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ, ತುಂಬಾ ರಾಸಾಯನಿಕಗಳನ್ನು ಬಳಸಿದೀವಿ ಅಂತ ಅನಿಸ್ತು.
ಹೊಸ ಸಂಶೋಧನೆ ಶುರುವಾಯಿತು. ಬಯೋ ಫರ್ಟಿಲೈಸರ್ಸ್ ಅಂತ ಶುರು ಮಾಡಿದ್ರು. ಅಂದ್ರೆ ವಾಪಸ್ ಮತ್ತೆ ಆ ಸೈಕಲ್ ತಿರುಗ್ಲಿಕ್ಕೆ ಶುರುವಾಯಿತು. ಮೈಕ್ರೋಬಿಯಲ್ ರಿಚ್ ಫರ್ಟಿಲೈಸರ್ಸ್ ಅನ್ನು ಶುರು ಮಾಡಿದ್ರು. ಕೀಟಗಳನ್ನ ತಿಂತಕ್ಕಂಥ ಬಯೋ ಫೆನ್ಸಿಂಗ್ ಅಥವಾ ಬೇರೆ ಬೇರೆ ಬಯೋ ರೆಮಿಡಿಯನ್ನು ಶುರು ಮಾಡಿದ್ರು. ವಾಪಸ್ ನೇಚರಿಗೆ ಮತ್ತೆ ವಾಪಸ್ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಈ ಸೈಕಲ್ ಎಲ್ಲೋ ಒಂದ್ ಕಡೆ ಗ್ಯಾಪ್ ಇದೆ ಅಂತ ಅನಿಸ್ತು. ಆಗ ಬಯೋ ಡೈನಮಿಕ್ ಕಲ್ಟಿವೇಶನ್ ಅಂತ ಶುರು ಮಾಡಿದ್ರು. ಸ್ವಾಮಿ, ಮತ್ಸ್ಯ ಪುರಾಣದಲ್ಲಿ ಇದೇ ಬಯೋ ಡೈನಮಿಕ್ ಕಲ್ಟಿವೇಶನ್ ಅನ್ನು ಹೇಳಿದೆ. ನೀವು ಇವತ್ತು ತುಂಬಾ PhD ಮಾಡ್ಕೊಂಡು ಏನು ಬಯೋ ಡೈನಮಿಕ್ ಕಲ್ಟಿವೇಶನ್ ಬಗ್ಗೆ ಚರ್ಚೆ ಮಾಡ್ತಿರೋ, ಯೋಚನೆ ಮಾಡ್ತಿರೋ, ನಮ್ಮ ಮತ್ಸ್ಯ ಪುರಾಣದಲ್ಲಿ ಅದನ್ನೇ ಹೇಳಿದೆ. ಪುರಾಣಗಳಲ್ಲಿ ಉಲ್ಲೇಖ ಆದ ರೀತಿ ಯಾವ ರೀತಿ ಉಲ್ಲೇಖ ಆಗಿದೆ ಮತ್ಸ್ಯ ಪುರಾಣ? ಸಾಮಾನ್ಯವಾಗಿ ನಮ್ಮ ವೇದ ಪುರಾಣಗಳು ಇದೆಲ್ಲ ಇದಾವಲ್ಲ, ಇದು ವೈಜ್ಞಾನಿಕ ಗ್ರಂಥಗಳು. ಅಲ್ಲಿ ದೇವರ ಶ್ಲೋಕಗಳು ಬೇರೆ, ಮಂತ್ರಗಳು ಬೇರೆ. ದೇವರ ಶ್ಲೋಕಗಳಲ್ಲಿ ದೇವರನ್ನ ಹಾಡಿ ಹೊಗಳ್ತೀವಿ. ನೀನ್ ಅಂಥವನು, ಇಂಥವನು, ನನಗೆ ಅದು ಕೊಡು, ಇದು ಕೊಡು, ನೀ ಅಂಥವನ್ನು ಕೊಡ್ತಕ್ಕಂಥವನು, ಇಂಥದ್ದನ್ನು ಕೊಡ್ತಕ್ಕಂಥವನು ಅಂತೆಲ್ಲ ನಾವು ಹೇಳ್ತೀವಿ. ಆದ್ರೆ ಮಂತ್ರಗಳಲ್ಲಿ ಶುದ್ಧವಾಗಿರತಕ್ಕಂಥ ಜ್ಞಾನ ಇದೆ. ಮಂತ್ರಗಳನ್ನ ಪುಣ್ಯಕ್ಕೋಸ್ಕರ ಹೇಳುವುದಿಲ್ಲ, ಮಂತ್ರಗಳನ್ನ ಆರಾಧನೆಗೋಸ್ಕರ ಹೇಳ್ತೀವಿ. ಆರಾಧನೆ ಪುಣ್ಯಕ್ಕೋಸ್ಕರ ಅಲ್ಲ, ಪುಣ್ಯ ಸಂಪಾದನೆಗೋಸ್ಕರ ಅಲ್ಲ, ನನ್ನನ್ನು ನಾನು ಅರಿತುಕೊಳ್ಳಿಕ್ಕೋಸ್ಕರ. ನೀವು ಮಾಡ್ತಕ್ಕಂಥ ಪೂಜೆ ನಿಮ್ಮ ಐಹಿಕ ಸುಖಗಳನ್ನ ಬಯಸಿ, ಆದ್ರೆ ನೀವು ಮಾಡ್ತಕ್ಕಂಥ ಆರಾಧನೆ ಆತ್ಮತೃಪ್ತಿಯನ್ನ ಬಯಸಿ. ಆರಾಧನೆಯಲ್ಲಿ ಬಳಸ್ತಕ್ಕಂಥದ್ದು ಮಂತ್ರಗಳು, ಪೂಜೆಗೆ ಬಳಸ್ತಕ್ಕಂಥದ್ದು ಶ್ಲೋಕಗಳು. ಅಲ್ಲಿ ವೈಜ್ಞಾನಿಕವಾಗಿರತಕ್ಕಂಥ ಅನೇಕ ವಿಷಯಗಳು ಹೇಳಲ್ಪಟ್ಟಿದ್ದಾವೆ. ವೈಜ್ಞಾನಿಕವಾಗಿ ಅನೇಕ ವಿಷಯಗಳು ಇವತ್ತು ನಮ್ಮ ಮಂತ್ರಗಳ ರಾಶಿಯಲ್ಲಿ ಸಿಗತ್ತೆ. ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಇವತ್ತು ರುದ್ರ ಇದೆ, ರುದ್ರದಲ್ಲಿ ಚಮಕ ಇದೆ. ಏಕಶ್ಚಮೆ, ದ್ವಿಶ್ಚಮೆ, ಏಕಶ್ಚಮೆ, ತ್ರಿಶ್ಚಮೆ, ಪಂಚಚಮೆ, ಸಪ್ತಚಮೆ, ನವಚಮೆ, ಏಕಾದಶಚಮೆ, ತ್ರಯೋದಶಚಮೆ, ಇದೆಲ್ಲ ಹೇಳ್ತೀವಿ. ಯಾಕೆ ಹೇಳ್ಬೇಕು? ಅದರಲ್ಲಿ ಶಿವನ ಯಾವ ರೂಪ ಕಾಣುತ್ತೆ? ಶಿವ ಅಂದ್ರೆ ಏನು? ಈ ನಂಬರ್ಗಳಿಗೂ ಶಿವನಿಗೂ ಏನು ಸಂಬಂಧ? ಗಣಿತಕ್ಕೂ ಶಿವನು. ಹೌದು, ಆಯ್ತು. ಮತ್ತೊಂದ್ ಕಡೆ ಮತ್ತೊಂದು ಮಂತ್ರವನ್ನು ಹೇಳ್ತೀವಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳ್ತೀವಿ. ಏನದು? ಅದ್ವೈತದ ಪರಮೋಚ್ಛ ಉದಾಹರಣೆ ಅದು. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ. ಏನದು? ಜೀರೋಕ್ಕೆ ಜೀರೋವನ್ನ ಸೇರಿಸಿದ್ರೆ ಜೀರೋನೇ ಆಗುತ್ತೆ. ಜೀರೋಕ್ಕೆ ಜೀರೋದಿಂದ ಕಳೆದ್ರೆ ಜೀರೋನೇ ಸಿಗತ್ತೆ. ಗುಣಾಕಾರ ಮಾಡಿದ್ರು ಜೀರೋಕ್ಕೆ ಜೀರೋನೇ ಬರುತ್ತೆ, ಭಾಗಾಕಾರ ಮಾಡಿದ್ರು ಜೀರೋಕ್ಕೆ ಜೀರೋನೇ ಬರುತ್ತೆ. ನನ್ನ ಕನ್ನಡ ಎಷ್ಟು ಮಂದಿಗೆ ಅರ್ಥ ಆಗ್ಲಿಕ್ಕಿಲ್ಲ, ಆದ್ರೂ ಕನ್ನಡಿಗರು ಅಂತಕ್ಕಂಥ ಹೆಮ್ಮೆ ಅಲ್ವಾ? ಒಳ್ಳೇದು, ಅಷ್ಟಾರು ಇದೆ ಸದ್ಯಕ್ಕೆ. ಗುಣಾಕಾರ, ಭಾಗಾಕಾರ ಈ ಶಬ್ದಗಳನ್ನ ಎಷ್ಟೋ ಮಂದಿ ಕೇಳಿಯೇ ಇರುವುದಿಲ್ಲ ಅಲ್ವಾ? ದಿನನಿತ್ಯದ ಬಳಕೆನಲ್ಲಿ ಆ ಒಂದು ಪದಗಳಿಗೆ ಮರ್ತೆ ಹೋಗಿದೆ. ಆದ್ರೂ ಕೂಡ ಕನ್ನಡ ಅಂತಂದಾಗ ಭಾರಿ ದೊಡ್ಡ ಮತ್ತೊಬ್ಬರಿಗೆ ಉಪದೇಶ ಮಾಡ್ತೀವಿ. ಮನೆಯಲ್ಲಿ ಕನ್ನಡ ಮಾತಾಡೋದಿಲ್ಲ, ಮನೆಯಲ್ಲಿ ಇಂಗ್ಲಿಷ್ ಮಾತಾಡೋದು. ಹೌದು ಹೌದು. ಗುಣಾಕಾರ, ಭಾಗಾಕಾರಗಳ ಈ ತರ ನಿಮ್ಗೆ ಸಾವಿರ ಉದಾಹರಣೆಗಳು ಮಂತ್ರ ರಾಶಿಗಳಲ್ಲಿ ಸಿಗತ್ತೆ. ವೇದ ಗಣಿತ ನೀವು ಅಧ್ಯಯನ ಮಾಡಿ, ನಿಮ್ಗೆ ಅದೆಷ್ಟು ಮಂತ್ರಗಳು ಪ್ಯೂರ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್, ಸೂತ್ರಗಳು. ಇವತ್ತು ಸಮರಾಂಗಣ ಸೂತ್ರಧಾರ ನೀವು ಓದಿದ್ರೆ ಅದು ದೇವರ ಶ್ಲೋಕ ಅಲ್ಲ. ಅಲ್ಲಿ ನಿಮಗೆ ಭಾರದ್ವಾಜ ಸಂಹಿತೆಯನ್ನು ಓದಿದಾಗ ಅಲ್ಲಿ ದೇವರ ಶ್ಲೋಕಗಳು ಕಾಣುವುದಿಲ್ಲ. ಜಗತ್ತಿನಲ್ಲಿ ಎಲ್ಲಿಯಾದರೂ ಕೂಡ ವಿಜ್ಞಾನವನ್ನ ಆರಾಧನೆ ಮಾಡಿದ್ದಿದ್ರೆ, ಜ್ಞಾನದ ಆರಾಧನೆಯ ಜೊತೆಗೆ ವಿಜ್ಞಾನವನ್ನು ಆರಾಧನೆ ಮಾಡಿದ್ದಿದ್ರೆ ಅದು ಭಾರತದ ನೆಲ ಮಾತ್ರ. ಕೇವಲ ದೇವರನ್ನ ಮಾತ್ರ ನಾವು, ನಾನು ಹೇಳಿದ್ ಮಾತ್ರ ಸರಿ, ನಾನು ಹೇಳಿದ್ದೇ ದೇವರು ಅಂತ ಎಲ್ಲೂ ಕೂಡ ಹೇಳಿಲ್ಲ. ನಮ್ಮ ಧರ್ಮ ಗ್ರಂಥಗಳಲ್ಲಿ ವಿಜ್ಞಾನ ಇದೆ, ಗಣಿತ ಇದೆ, ತಂತ್ರಜ್ಞಾನ ಇದೆ, ಎಲ್ಲದೂ ಕೂಡ ಇದೆ. ಅದೇ ಹಿಂದುತ್ವದ ವೈಶಿಷ್ಟ್ಯ, ಅದೇ ಭಾರತದ ವೈಶಿಷ್ಟ್ಯ. ಈಗ ವೇದ ಸ್ತೋತ್ರಗಳ ಬಗ್ಗೆ ಹೇಳಿದ್ವಿ. ಆಯುರ್ವೇದ
ಇದು ನಮ್ಮ ಟೆಕ್ನಾಲಜಿಗೂ ಯಾವ ರೀತಿ ಸಂಬಂಧ ಅಂತ? ಆಯುರ್ವೇದ ನಮ್ಮ ಬದುಕಿನ ವಿಜ್ಞಾನ. ಆಯುರ್ವೇದ ಅಂತಂದ್ರೆ ಕೇವಲ ಔಷಧಿಗಳಿಗೆ ಮಾತ್ರ ಸೀಮಿತ ಆದದ್ದಲ್ಲ. ಬದುಕು ಅಂತಂದ್ರೆ ಕೇವಲ ಶರೀರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಅಲ್ಲ. ಮೊದಲೇ ಹೇಳಿದಾಗೇನೆ ಶರೀರ, ಮನಸ್ಸು, ಬುದ್ಧಿ, ಆತ್ಮ ಇದೆಲ್ಲದರ ಸಮುಚ್ಚಯ ಒಂದು ವ್ಯಕ್ತಿತ್ವ. ಈ ಶರೀರವನ್ನ ಯಾಕೆ ಕೊಟ್ಟಿದ್ದಾನೆ ಭಗವಂತ? ಈ ಶರೀರ ಯಾಕಿದೆ? ತಿಂದು ಉಂಡು ಮಜಾ ಮಾಡ್ಲಿಕ್ಕೋಸ್ಕರ ಈ ಶರೀರ ಇದೆಯೋ, ಅಥವಾ ಯಾವ್ದಾದ್ರು ಒಂದು ಗಮ್ಯಕ್ಕೆ ಹೋಗ್ಬೇಕು ಅನ್ನೋಂಥ ದೃಷ್ಟಿಯಿಂದ ಇದೆಯೋ, ಯಾವ್ದಾದ್ರು ಒಂದು ಸಾಧನೆಯನ್ನ ಮಾಡ್ಬೇಕು ಅನ್ನೋಂಥ ದೃಷ್ಟಿಯಿಂದ ಜಗತ್ತಿಗೆ ಬಂದಿದೀವಿ? ಯಾಕೆ ಹುಟ್ಟಿದೀವಿ? ಎಲ್ಲರ ತರ ತಿಂದು ಉಂಡು ಮಜಾ ಮಾಡಿ ಮಕ್ಕಳು ಮಾಡಿಕೊಂಡು ಒಂದು ದೊಡ್ಡ ಮನೆ ಕಟ್ಟಿ ಒಂದು ದೊಡ್ಡ ಗಾಡಿಯಲ್ಲಿ ಓಡಾಡಿ ಇಷ್ಟೇನಾ ಜೀವನ ಅಂತಂದ್ರೆ? ಈ ಶರೀರದ ಆಚೆ ಏನಿದೆ? ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಹೇಗೆ ಬದುಕಬೇಕು, ಶರೀರದ ಆಚೆಯ ಬದುಕು ಹೇಗಿದೆ. ಈ ಉದಾಹರಣೆಗೆ ನಾನು ಶರೀರದ ಬಗ್ಗೆ, ನಮ್ಮ ವ್ಯಕ್ತಿತ್ವದ ಬಗ್ಗೆ ಹೇಳಿದೆ. ಶರೀರ, ಮನಸ್ಸು, ಬುದ್ಧಿ, ಆತ್ಮ ಈ 4 ಹಂತಗಳಲ್ಲಿ ವ್ಯಕ್ತಿತ್ವವನ್ನ ನಾವು ಶ್ರೇಣೀಕೃತಗೊಳಿಸ್ತೀವಿ ಅಂತ. ಜಗತ್ತಲ್ಲಿ ನಮಗೆ ಕಾಣ್ತಕ್ಕಂಥದ್ದು ಓನ್ಲಿ 25% ಮಾತ್ರ. ಬಾಡಿ ಮಾತ್ರ ಕಾಣುತ್ತೆ, ಮನಸ್ಸು ಕಾಣುದಿಲ್ಲ, ಬುದ್ಧಿ ಕಾಣುದಿಲ್ಲ, ಆತ್ಮ ನಮ್ಮ ಅನುಭವಕ್ಕೂ ಕೂಡ ಬರುವುದಿಲ್ಲ. 25% ಜಗತ್ತನ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇನೆ ನಾವು ದೊಡ್ಡ ಸಂಘರ್ಷವನ್ನು ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇನ್ನೂ 75% ಜಗತ್ತು ಇದೆ, ಈ ಶರೀರದ ಆಚೆ ಇದೆ ಅಂತಕ್ಕಂಥದ್ದನ್ನ ಎಷ್ಟೋ ಸರಿ ನಾವು ಯೋಚನೆ ಕೂಡ ಮಾಡಿರುವುದಿಲ್ಲ. ಇದು ಹೇಗೆ? ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ನೀವು ಟೆಕ್ನಾಲಜಿಯನ್ನ ಕಲಿಬೇಕಾದ್ರೆ ಒಂದಿಷ್ಟು ಕೋರ್ಸ್ ಇದೆ. ಸೈನ್ಸ್ ಕಲಿಬೇಕು ಅಂತಂದ್ರೆ ಒಂದಷ್ಟು ಕೋರ್ಸ್ ಇದೆ. ಬೇಸಿಕ್ ಇಂದ ಅಡ್ವಾನ್ಸ್ಡ್ ಸೈನ್ಸ್ ತನಕ ಹೇಗಿದೆ ಅದು ಕೋರ್ಸ್ ಇದೆ. ಹಾಗೆಯೇ ಈ ಬದುಕನ್ನ ಅರ್ಥ ಮಾಡ್ಕೋಬೇಕು ಹೇಗೆ? ಅದಕ್ಕೋಸ್ಕರ ಒಂದು ವಿಜ್ಞಾನ ಇದೆ. ಯಮ, ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಈ ಒಂದು ಪ್ರಕ್ರಿಯೆ ಇದೆ. ಇದರಲ್ಲಿ ಯೋಗವೂ ಬರುತ್ತೆ, ನಿಮಗೆ ಔಷಧಿಯೂ ಬರುತ್ತೆ, ನಿಮ್ಮ ಜೀವನ ಪದ್ಧತಿಯೂ ಬರುತ್ತೆ, ನೀವು ಬದುಕಿಗೋಸ್ಕರ ನೀವು ಪಡ್ಕೊಳ್ತಕ್ಕಂಥ ಸಂಸ್ಕಾರವೂ ಬರುತ್ತೆ. ಇದೆಲ್ಲದೂ ಸೇರಿಸಿ ನೀವು ಆಯುರ್ವೇದ ಅಂತ ಕರಿಬಹುದು. ನಿಮ್ಗೊಂದು 2 ಪ್ರಶ್ನೆ ಇದೆ. ನೀವು ಹೇಳಿದ್ರೆ ಸಿದ್ಧಾಂತಗಳ ಬಗ್ಗೆ ಮಾತಾಡಿ ಒಂದು, ಮತ್ತೊಂದು ಬದುಕು, ಆಯುರ್ವೇದದ ಇದು ಒಂದು ಕನೆಕ್ಷನ್ ಟು ನ್ಯಾನೋ ಟೆಕ್ನಾಲಜಿ ಏನಿದೆ ಅಂತ. ಫಸ್ಟ್ಗೆ ಮಾತಾಡಿದಾಗೆ ಮನುಷ್ಯನ ಒಂದು ಈ ಸಾಮಾನ್ಯ ಮನುಷ್ಯನ ಒಂದು ಪ್ರಶ್ನೆ, ಯಾವ ರೀತಿಯ ಒಂದು ಜೀವನ ಸಿದ್ಧಾಂತಗಳು ಇರಬೇಕು ಒಬ್ಬ ಮನುಷ್ಯನಿಗೆ ಅಂತ. ಸಿದ್ಧಾಂತ ಅಂದ್ರೆ ಏನು? ಯಾವ ರೀತಿಯ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಒಂದು ಆಲೋಚನಾ ಲಹರಿ ಇರುತ್ತೆ. ನಿಮ್ಮ ಪ್ರಕಾರ ಸಿದ್ಧಾಂತಗಳಿಗೆ ಯಾವ ರೀತಿಯ ಬದ್ಧತೆ ಇರಬೇಕು ಒಬ್ಬ ಸಾಮಾನ್ಯ ಮನುಷ್ಯ, ಅಥವಾ ನೀವು ರಾಜಕಾರಣಿಯಾಗಿ ಇದ್ದ ಕಾರಣ ರಾಜಕಾರಣಿಗೆ ಯಾವ ರೀತಿಯ ಸಿದ್ಧಾಂತದ ಬದ್ಧತೆ ಇರಬೇಕು? ನೋಡಿ, ಸಿದ್ಧಾಂತ ಅಂದ್ರೆ ಏನು, ಸಿದ್ಧಾಂತದ ಬಗೆಗಿನ ಬದ್ಧತೆ ಹೇಗಿರಬೇಕು, ಇದು ತುಂಬಾ ಆಳವಾಗಿರತಕ್ಕಂಥ ಪ್ರಶ್ನೆ. ಉತ್ತರ ಕೊಡ್ತಾ ಹೋದ್ರೆ ಬಹುತೇಕ ಕೇಳುವರಿಗೂ ಕೂಡ ಬೋರ್ ಬರುತ್ತೆ, ಅವ್ರ ತಲೆ ಮೇಲೂ ಹೊರಟೋಗ್ಬಿಡುತ್ತೆ. ಇದು ಒಬ್ಬ ರಾಜಕಾರಣಿಗೆ ಬೇಕಾಗಿರತಕ್ಕಂಥ ಸಿದ್ಧಾಂತ ಏನು, ರಾಜಕಾರಣದ ಸಿದ್ಧಾಂತ ಏನು? ಇವತ್ತು ರಾಜಕಾರಣ ಸಂಪೂರ್ಣವಾಗಿ ಅಪಮೌಲ್ಯಗೊಂಡಿದೆ. ಸೋ ಕಾಲ್ಡ್ ಪಾಲಿಟಿಕ್ಸ್ ಇದು ಪಾಲಿಟಿಕ್ಸ್ ಅಲ್ಲ. ಪಾಲಿಟಿಕ್ಸ್ ಅಂತಂದ್ರೆ ಏನು? ರಾಜಕಾರಣ. ರಾಜ ಅಂತಂದ್ರೆ ಯಾರು? ರಾಜ ಮಾಡ್ತಕ್ಕಂಥದ್ದು ರಾಜಕಾರಣ. ರಾಜ ಅಂದ್ರೆ ಹೇಗಿರ್ಬೇಕು? ರಾಜ ಅಂತಂದ್ರೆ ಏನು? ರಾಜನ ಕರ್ತವ್ಯ ಏನು? ರಾಜನ ಜವಾಬ್ದಾರಿ ಏನು? ಇದನ್ನ ಬಹುತೇಕ ನಮ್ಮ ಸಾಹಿತ್ಯಗಳು ವಿವರಣೆ ಕೊಟ್ಟಷ್ಟು ಜಗತ್ತಿನಲ್ಲಿ ಮತ್ತೆ ಯಾರು ಕೂಡ ಕೊಟ್ಟಿಲ್ಲ. ಅದು ಚಾಣಕ್ಯ ಇರಲಿ, ಭೀಷ್ಮ ಇರಲಿ, ರಾಜ ಅಂತಂದ್ರೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಅವನ ಜವಾಬ್ದಾರಿ, ಕರ್ತವ್ಯಗಳ ಬಗ್ಗೆ, ಅವನ ಕೆಲಸಗಳ ಬಗ್ಗೆ, ದಿನಚರಿ ಹೇಗಿರ್ಬೇಕು, ಇದೆಲ್ಲದನ್ನು ತುಂಬಾ ಸೊಗಸಾಗಿ ಹೇಳಿದ್ದಾರೆ. ನೀವು ಅದನ್ನೆಲ್ಲ ಓದ್ಕೊಂಡು ಇವತ್ತು ರಾಜಕಾರಣ ಮಾಡ್ಲಿಕ್ಕೆ ಹೋದ್ರೆ ಇವತ್ತಿನ ದಿವಸದಲ್ಲಿ ಈ ಸೋ ಕಾಲ್ಡ್ ಪಾಲಿಟಿಕ್ಸ್ ನಲ್ಲಿ ನೀವು ಬದುಕಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ಬರ್ತೀನಿ. ಸಿದ್ಧಾಂತ, ಇವತ್ತಿನ ರಾಜಕಾರಣಕ್ಕೂ ಸಿದ್ಧಾಂತಕ್ಕೂ
ಅದು ಸಂಬಂಧವೇ ಇಲ್ಲದೆ ಇರತಕ್ಕಂಥದ್ದು. ಇಲ್ಲಿ ಬದುಕೇ ಸಿದ್ಧಾಂತ, ಬದುಕಿಗೋಸ್ಕರ ಸಿದ್ಧಾಂತ ಇಲ್ಲೇ ಇಲ್ಲ. ರಾಜಕಾರಣದಲ್ಲಿ ಬದುಕೇ ಸಿದ್ಧಾಂತ. ನಾನು ಈ ಬಾರಿ ಗೆದ್ದಿದ್ದೀನಿ, ಮುಂದಿನ ಬಾರಿಯೂ ಗೆಲ್ಲಬೇಕು. ಈ ಬಾರಿ 20 ಕೋಟಿ ಖರ್ಚು ಮಾಡಿದ್ದೀನಿ, ಮುಂದಿನ ಬಾರಿ 50 ಕೋಟಿ ಆದ್ರೂ ಪರವಾಗಿಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ನಾನು ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಈ ಬಾರಿ ನಾನು 25,000 ಓಟಲ್ಲಿ ಗೆದ್ದಿದ್ದೀನಿ, ಮುಂದಿನ ಬಾರಿ 40,000 ಓಟಲ್ಲಿ ಗೆಲ್ಲಬೇಕು. ಅದಕ್ಕೋಸ್ಕರ ಸಿದ್ಧತೆ ಶುರು ಆಗಬೇಕು. ಈ ಬಾರಿ 20 ಕೋಟಿ ಖರ್ಚು ಮಾಡ್ಲಿಕ್ಕೆ ನಾನು ಎಲ್ಲಿಂದ ದುಡ್ಡು ತಂದೆ? ಎಲ್ಲೋ ನನ್ನ ಆಸ್ತಿಯನ್ನು ಮಾರಾಟ ಮಾಡಿ ತಂದೆ, ಅಥವಾ ಯಾರ ಹತ್ರ ನಾನು ಸಾಲ ಮಾಡಿ ತಂದೆ, ಅದನ್ನೆಲ್ಲ ತೀರಿಸ್ಕೋಬೇಕು. ಅದರ ಹೊರತಾಗಿ ಮುಂದಿನ ರಾಜಕಾರಣಕ್ಕೂ ಕೂಡ ನಾನು ಸಿದ್ಧತೆಯನ್ನು ಮಾಡ್ಕೋಬೇಕು. ಅಲ್ಲಿಗೆ ಮುಗಿಯುವುದಿಲ್ಲ ಆಸೆ. ನಾನು ಕನಿಷ್ಠ ಒಂದು 4-5-6 ಬಾರಿ ಆದ್ರೂ ಕೂಡ ನಾನು MLA ಆಗಿರ್ಬೇಕು, MP ಆಗಿರ್ಬೇಕು. ನಾನು ಹೋದ ನಂತರದಲ್ಲಿ ಯಾರು? ನನ್ನ ಮಗನೇ ಬರಬೇಕು, ನನ್ನ ಮಗಳೇ ಬರಬೇಕು, ನನ್ನ ಹೆಂಡತಿಯೇ ಬರಬೇಕು. ನಾನು ರಾಜಕಾರಣ ಮಾಡ್ತಕ್ಕಂಥದ್ದು ಯಾಕೆ? ದೇಶದ ಕಲ್ಪನೆ ಇಲ್ಲ, ಧರ್ಮ ಗೊತ್ತಿಲ್ಲ, ನನ್ನ ಜಾತಿಯೇ ನನಗೆ ಸರ್ವಸ್ವ, ಭ್ರಷ್ಟಾಚಾರವೇ ನನ್ನ ದಂಧೆ. ಸೊ ಈ ಒಂದು ಸಮೀಕರಣದಲ್ಲಿ ನೀವು ಯಾವ ಸಿದ್ಧಾಂತವನ್ನು ನೀವು ಹೇಳ್ತೀರಿ? ಯಾವ ಸಿದ್ಧಾಂತವನ್ನು ಹೇಳ್ತೀರಿ? ನೀವು ಕಟಕನಿಗೆ ಹೋಗಿ ಆತ್ಮವಿದ್ಯೆಯನ್ನು ಹೇಳಿದ್ರೆ ಅವನಿಗೆ ಏನು ಅರ್ಥ ಆಗುತ್ತೆ? ಸೊ ಇವತ್ತಿನ ರಾಜಕಾರಣಕ್ಕೂ ಸಿದ್ಧಾಂತಕ್ಕೂ ಸಂಬಂಧವೇ ಇದೆ ಇರ್ತಕ್ಕಂಥದ್ದು. ಅದರ ಅರ್ಥ 100ಕ್ಕೆ 100 ಜನ ಸಿದ್ಧಾಂತ ಇಲ್ಲದೆ ಬದುಕ್ತಾ ಇದ್ದಾರೆ ಅಂತಲ್ಲ, ಬದುಕ್ತಾ ಇದ್ದಾರೆ, ತುಂಬಾ ಕಷ್ಟಪಡ್ತಾ ಇದ್ದಾರೆ, ತುಂಬಾ ಕಷ್ಟಪಡ್ತಾ ಇದ್ದಾರೆ. ಮತ್ತೆ ಆಯುರ್ವೇದಕ್ಕೆ ಬರುವಂತಾದ್ರೆ ನ್ಯಾನೋ ಟೆಕ್ನಾಲಜಿ, ಗ್ರೀನ್ ನ್ಯಾನೋ ಟೆಕ್ನಾಲಜಿಗೂ ಆಯುರ್ವೇದಕ್ಕೂ ಯಾವ ರೀತಿಯ ಕನೆಕ್ಷನ್ಸ್ ಇದೆ, ಅಥವಾ ಇದರಲ್ಲಿ ಏನೆಲ್ಲ ವ್ಯತ್ಯಾಸಗಳಿವೆ? ನೋಡಿ, ಮೊದಲೇ ಹೇಳಿದ್ರೆ ನಾವು ಪ್ಲಾಂಟ್ ಬೇಸ್ಡ್ ಸಿಂಥೆಸೈಸೇಷನ್ ಅನ್ನ ನಾವು ಮಾಡ್ತೀವಿ, ನ್ಯಾನೋ ಪಾರ್ಟಿಕಲ್ಸ್ ಅದರಲ್ಲೇ ಪ್ರೊಡ್ಯೂಸ್ ಮಾಡ್ತೀವಿ. ಆಯುರ್ವೇದ ಕೂಡ ಹೆಚ್ಚಿನ ಎಲ್ಲ ಪ್ಲಾಂಟ್ ಬೇಸ್ಡ್ ಫಾರ್ಮುಲೇಷನ್ಸ್ ಇದರಲ್ಲಿ. ಆಯುರ್ವೇದಕ್ಕೂ ಮತ್ತು ಗ್ರೀನ್ ನ್ಯಾನೋ ಟೆಕ್ನಾಲಜಿಗೂ ಇರತಕ್ಕಂಥ ಸಂಬಂಧ ಒಂದು. ಎರಡನೇದು, ಆಯುರ್ವೇದಕ್ಕೆ ಗ್ರೀನ್ ನ್ಯಾನೋ ಟೆಕ್ನಾಲಜಿಯಿಂದ ಏನು ಲಾಭ? ಇವತ್ತು ಜಗತ್ತಿನಲ್ಲಿ 2 ವೈದ್ಯಕೀಯ ಪದ್ಧತಿಗಳು ಸಾಮಾನ್ಯವಾಗಿ. ಒಂದು ಮೇನ್ ಸ್ಟ್ರೀಮ್ ಅಂದ್ರೆ ಅಲೋಪತಿ, ಎರಡನೇದು ಟ್ರೆಡಿಷನಲ್ ಅಂದ್ರೆ ಅದನ್ನ ನೀವು ಆಯುರ್ವೇದ ಅಂತ ಕರೀರಿ, ನೇಟಿವ್ ಮೆಡಿಸಿನ್ ಅಂತ ಕರೀರಿ, ಯುನಾನಿ ಅಂತ ಕರೀರಿ, ಸಿದ್ಧ ಅಂತ ಕರೀರಿ. ಅದನ್ನೆಲ್ಲದನ್ನು ಕೂಡ ನಮ್ಮ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ನಾವು ಇಲ್ಲಿ ನಮ್ಮ ದೇಶದಲ್ಲಿ ಜೋಡಿಸ್ಕೊಂಡ್ಬಿಟ್ಟಿದೀವಿ. ಬಾಕಿ ಎಲ್ಲ ಕಡೆಗಳಲ್ಲಿ ಟ್ರೆಡಿಷನಲ್ ಸಿಸ್ಟಮ್ ಅಂತ, ಕನ್ವೆನ್ಷನಲ್ ಮತ್ತು ನಾನ್ ಕನ್ವೆನ್ಷನಲ್ ಮೆಡಿಸಿನಲ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಜಗತ್ತಲ್ಲಿ ಇವತ್ತು ಎಲ್ಲರೂ ತುಂಬಾ ವೈಭವೀಕರಣ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಅಲೋಪತಿಕ್ ಸಿಸ್ಟಮ್, ವೆಸ್ಟರ್ನ್ ವೇ ಆಫ್ ಮೆಡಿಸಿನಲ್ ಸಿಸ್ಟಮ್. ಇದು ಟೋಟಲಿ ಸಿಂಥೆಟಿಕ್. ಹೇಳ್ತಾರೆ ನಾವು ಪ್ಲಾಂಟ್ ಡಿರೈವ್ಡ್ ಮೆಡಿಸಿನ್ ಸುಮಾರು ಮೋರ್ ದೆನ್ 50% ಇದೆ, ನಾವು ಅದರಲ್ಲಿಂದಲೇ ಮಾಲಿಕ್ಯೂಲ್ ಅನ್ನು ತಂದಿದ್ವಿ ಅಂತ. ಆದ್ರೆ ಅದು ಪೂರ್ಣ ಅಲ್ಲ, ಸಿಂಗಲ್ ಮಾಲಿಕ್ಯೂಲ್ ಎಕ್ಸ್ಟ್ರಾಕ್ಷನ್. ಇವತ್ತು ಕರ್ಕುಮಿನ್ ಅನ್ನ ಟರ್ಮರಿಕ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಸಿಂಗಲ್ ಮಾಲಿಕ್ಯೂಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಮಾಡಿ ಅದನ್ನ ಒಂದು ಡೋಸೇಜ್ ಅನ್ನು ನಿಶ್ಚಯ ಮಾಡಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಆಕ್ಸಿಡೆಂಟ್ ಇದೆ, ಹಾಗಿದೆ, ಇದೆ, ಏನೇನೋ ಇದೆ ಬಿಡಿ. ಅದು ಯಾವತ್ತು ಸಿಂಗಲ್ ಮಾಲಿಕ್ಯೂಲ್ ಟಾಕ್ಸಿಸಿಟಿಯನ್ನು ಕ್ರಿಯೇಟ್ ಮಾಡುತ್ತೆ ಒಂದು ಹಂತದಲ್ಲಿ. ನೀವು 1 ಚಮಚ ಅರಿಶಿನವನ್ನ ತಿನ್ಬಹುದು, ಆದ್ರೆ 1 ಚಮಚ ನೀವು ಕರ್ಕುಮಿನ್ ಅನ್ನ ತಿನ್ಲಿಕ್ಕೆ ಆಗೋದಿಲ್ಲ, ಅದು ಟಾಕ್ಸಿಸಿಟಿಯನ್ನು ಕ್ರಿಯೇಟ್ ಮಾಡುತ್ತೆ. ಅಲೋಪತಿಕ್ ನಲ್ಲಿ ಪ್ಲಾಂಟ್ ಡಿರೈವ್ಡ್ ಮೆಡಿಸಿನ್ ಅಂತ ನೀವು ಏನೇ ಕರೆದ್ರೂ ಕೂಡ ಜಗತ್ತಿಗೆ, ಇಡೀ ಜಗತ್ತೇ ಹೇಳ್ತಾ ಇದೆ, ತುಂಬಾ ರ್ಯಾಪಿಡ್ ಇದು ಬರುತ್ತೆ, ರಿಸಲ್ಟ್ ಬರುತ್ತೆ, ಆದ್ರೆ ಟಾಕ್ಸಿಸಿಟಿ ಇದೆ, ಸೈಡ್ ಎಫೆಕ್ಟ್ ಇದೆ. ಈ ನೇಟಿವ್ ಮೆಡಿಸಿನಲ್ ಸಿಸ್ಟಮ್ ಆಯುರ್ವೇದದಲ್ಲಿ ಉದಾಹರಣೆಗೆ, ಇದರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ, ಆದ್ರೆ ಬೇಗ ಕಡಿಮೆ ಆಗುದಿಲ್ಲ, ಆ ಫೀಲ್ ಗುಡ್ ಫ್ಯಾಕ್ಟರ್ ಬೇಗ ಬರುವುದಿಲ್ಲ ಅಂತ. ಇದೊಂದು ಸಾಮಾನ್ಯವಾಗಿ ಎಲ್ಲ ಕಡೆ ಹೋದ್ರೂ ಕೂಡ ಅದೊಂದು ನೋಷನ್ ಇದೆ. ಯಾಕೆ? ನೀವೀಗ ಹೇಳಿದಕ್ಕೆ ಒಂದು ಇದನ್ನು ಇತ್ತೀಚೆಗೊಬ್ರು ಡಾಕ್ಟರ್ ಹತ್ರ ಮಾತಾಡ್ತಾರೆ, ಹೇಳಿದ್ರು ಆಯುರ್ವೇದ
ಮೆಡಿಸಿನ್ಸ್ ಇಮಿಡಿಯೇಟ್ ರಿಸಲ್ಟ್ ಕೊಡೋದಿಲ್ಲ ಅಂತ ಹೇಳೋದೇ ತಪ್ಪು ಕಲ್ಪನೆ ಅಂತ. ನಿಮ್ಗೆ ಅಲೋಪತಿಯಲ್ಲಿ ಬರೀ ಸಿಂಪ್ಟಮ್ಸ್ ಮಾತ್ರ ಮೆಡಿಸಿನ್ಸ್ ಕೊಡ್ತಾರೆ, ಇದ್ರ ಬಗ್ಗೆ ನೀವು ಹೇಳೋದು? ಇಲ್ಲ, ನಿಜಕ್ಕೂ ಹೌದು. ಆಯುರ್ವೇದದ ಅದೊಂದು ವೈಬ್ರೆಂಟ್ ಇಲ್ಲ ಅಂತ ನಾವೇನು ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಬ್ರು ಮಾಡತಕ್ಕಂಥ ಪದ್ಧತಿಯಲ್ಲಿ ಅದನ್ನ ಸರಿಯಾಗಿ ಮಾಡಿದಾಗ ಅದರದ ಕ್ಷಾರವನ್ನ ಕರೆಕ್ಟ್ ಆಗಿ ತೆಗೆದು ಅದರ ರಸವನ್ನ ಸರಿಯಾಗಿ ತೆಗೆದು ಅದನ್ನ ಮಾಡಿದಾಗ ಅದು ಸಿಗತ್ತೆ. ಆದ್ರೆ ಸ್ಟ್ಯಾಂಡರ್ಡೈಸೇಷನ್ ನೀವು ಮಾಡಬಹುದು. ನಾನು ಆಯುರ್ವೇದಿಕ್ ಪ್ರಾಕ್ಟೀಷನರ್, ನೀವು ಆಯುರ್ವೇದಿಕ್ ಪ್ರಾಕ್ಟೀಷನರ್. ನೀವು ಕಳೆದ 5 ತಲೆಮಾರುಗಳಿಂದ ಔಷಧಿಯನ್ನು ಕೊಡ್ತಾ ಬಂದಿದ್ರಿ, ನಾನು ಕಳೆದ 6 ತಲೆಮಾರುಗಳಿಂದ ಕೊಡ್ತಾ ಬಂದಿದ್ರಿ. ಆದ್ರೆ ನಿಮ್ಮ ಔಷಧಿಯ ಪರಿಣಾಮವೇ ಬೇರೆ, ನನ್ನ ಔಷಧಿಯ ಪರಿಣಾಮವೇ ಬೇರೆ. ಸ್ಟ್ಯಾಂಡರ್ಡ್ ಮೆಥಡಾಲಜಿ ಇವತ್ತು ಡ್ರಗ್ ಪ್ರಿಪರೇಷನ್, ಮೆಡಿಸಿನ್ ಪ್ರಿಪರೇಷನ್ ದಲ್ಲಿ ಸ್ಟ್ಯಾಂಡರ್ಡ್ ಮೆಥಡಾಲಜಿ ಇಲ್ಲ. ಚರಕ ಸಂಹಿತೆಯಲ್ಲಿ, ಸುಶ್ರುತ ಇದರಲ್ಲಿ ಕೆಲವೊಂದು ಗ್ರಂಥಗಳಲ್ಲಿ, ಆಕರ ಗ್ರಂಥಗಳಲ್ಲಿ ಇರ್ಬೋದು. ಆದ್ರೆ ಎಷ್ಟು ಜನ ಅದನ್ನೇ ಹಾಗೆ ಮಾಡ್ತಾ ಇದ್ದಾರೆ, ತುಂಬಾ ಹೈಜಿನಿಕ್ ಆಗಿ ಮಾಡ್ತಾ ಇದ್ದಾರೆ? ಸ್ಟ್ಯಾಂಡರ್ಡ್ ಫಾಲೋ ಮಾಡುವಂತ ಸಂಖ್ಯೆ. ಹಿಪೋಕ್ರಿಟಿಕಲಿ ಹೇಳ್ಬೋದು ನಾವು ಮಾಡ್ತಾ ಇದ್ದೀವಿ ಸ್ಟ್ಯಾಂಡರ್ಡ್, ವೈಜ್ಞಾನಿಕವಾಗಿ ತೋರಿಸಿ. ಇವತ್ತು ನೀವು ಸ್ವರ್ಣ ಬಿಂದು ಅಂತ ಕರೆದ್ರಿ, ಮುಂಚೆ ಹೇಳಿದ್ರಿ ಅಲ್ವಾ? ನಾನು ಹೇಳ್ಬಾರದು ಇದನ್ನ, ಆದ್ರೂ ಕೂಡ ಒಂದು ಕಠೋರ ಸತ್ಯವನ್ನ ನಿಮ್ ಎದುರುಗಡೆ ಹೇಳ್ತೀನಿ. ಮಾರ್ಕೆಟ್ ಅಲ್ಲಿ ಇರತಕ್ಕಂಥ ಸ್ವರ್ಣ ಬಿಂದುವನ್ನ ನಾವೆಲ್ಲ ತಗೊಂಡ್ವಿ, ನಾವು ಕ್ಯೂರಿಯಾಸಿಟಿಗೆ ಮಾಡಿದ್ದು. ನೋಡುವ ಅಲ್ಲಿ ಸ್ವರ್ಣ ಎಷ್ಟಿದೆ ನೋಡುವ, ಸ್ವರ್ಣ ಯಾವ ಪಾರ್ಟಿಕಲ್ ಸೈಜ್ ಅಲ್ಲಿ ಇದೆ, ಯಾವ ಶೇಪ್ ಅಲ್ಲಿ ಇದೆ. ಎಷ್ಟಂದ್ರೂ ನಾವು ನ್ಯಾನೋ ಟೆಕ್ನಾಲಜಿಯಲ್ಲಿ ಇದ್ದಾಗ ನಮಗೊಂದು ಕುತೂಹಲ. ನಾವು ಅದಕ್ಕೋಸ್ಕರ ಸ್ವರ್ಣ ಬಿಂದುವನ್ನು ತಗೊಂಡು ಲ್ಯಾಬೊರೇಟರಿಯಲ್ಲಿ ಟೆಸ್ಟ್ ಮಾಡಿದ್ವಿ. ನಾವು ಟೆಸ್ಟ್ ಮಾಡಿದ್ರಲ್ಲಿ ಬಹುತೇಕ 99% ಸ್ಯಾಂಪಲ್ಗಳಲ್ಲಿ ಸ್ವರ್ಣವೇ ಇರಲಿಲ್ಲ. ಯಾವ ಫಾರ್ಮಲ್ಲಿ ಇರಲೇ ಇಲ್ಲ. ಸ್ವರ್ಣ ಭಸ್ಮವನ್ನ ಹಾಕಿದ್ದಾರೆ ಅಂತ ಅವ್ರು ಹೇಳೋದು. ಅದು ಗೋಲ್ಡ್ ಫಾರ್ಮೆಟ್ ಅಲ್ಲಿ ಇರುವುದೇ ಇಲ್ಲ, ಗೋಲ್ಡ್ ಆಕ್ಸೈಡ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಒಂದು ಬೇಸಿಕಲಿ ಅಲ್ಲೇನೆ ಇದಾಗಿರುತ್ತೆ. ಇಲ್ಲಿ ಸ್ವರ್ಣ ಪ್ರಾಶನ ಅಂತ ಹೇಳ್ತಕ್ಕಂಥದ್ದೇ ತಪ್ಪು. ಕೊನೆಯಲ್ಲಿ ನಾವು ಕೂಡ ಸ್ವರ್ಣ ಪ್ರಾಶನವನ್ನ ನಾವು ಮಾಡಿದ್ವಿ, ಕುತೂಹಲಕ್ಕೆ ಮಾಡಿದ್ದು. ಮಾರ್ಕೆಟ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಏನಿಲ್ಲ, ನಾವು ಅದನ್ನು ಕೂಡ TEMಗೆ ಹಾಕಿದ್ವಿ. ಸ್ವರ್ಣ ಬಿಂದುವನ್ನು TEMಗೆ ಹಾಕಿ ನೋಡಿದ್ವಿ, ಅಲ್ಲಿ ಚಿನ್ನ ಕಾಣುವುದೇ ಇಲ್ಲ. ಇಲ್ಲಿ ತುಂಬಾ ರಿಚ್ ನ್ಯಾನೋ ಪಾರ್ಟಿಕಲ್ಸ್ ಗಳು ಕಾಣ್ತವೆ ನಾವು ಮಾಡಿದ್ರಲ್ಲಿ. ಇದು ಎವಿಡೆನ್ಸ್. ಸ್ವರ್ಣ ಬಿಂದು ಅಂತ ನೀವು ಹೆಸರಿಟ್ಕೊಂಡಿದ್ದೀರಿ, ಮಾರ್ಕೆಟ್ ಅಲ್ಲಿ ಇವತ್ತು ಅದೊಂದು ಕೋಟ್ಯಾಂತರ ರೂಪಾಯಿ ದಂಧೆಯಾಗಿ ಬೆಳೆದಿದೆ. ಪುಷ್ಯ ನಕ್ಷತ್ರ ಅಂತ ಅದರಲ್ಲಿ ತಿಂಗಳಿಗೊಮ್ಮೆ ಬಂದು ಒಂದು ಡ್ರಾಪ್ ಹಾಕೊಂಡು ಹೋಗ್ಬೇಕು ಅಂತ, ಎಲ್ಲಿ ಯಾವ ಆಕರ ಗ್ರಂಥದಲ್ಲಿ ತಿಂಗಳಿಗೊಮ್ಮೆ ಹಾಕಬೇಕು ಅಂತ ಹೇಳಿದೆ ಅನ್ನೋದ್ರ ಬಗ್ಗೆ ಯಾರೂ ದಾಖಲೆಗಳನ್ನು ಕೊಡುವುದಿಲ್ಲ. ಇಮ್ಯೂನ್ ಸಿಸ್ಟಮ್ ಅನ್ನ ರಿಜುನೇಟ್ ಮಾಡುತ್ತೆ, ಹೌದು. ಅದರಲ್ಲಿ ಚಿನ್ನ ಇದ್ರೆ ತಾನೆ. ಗೋಲ್ಡ್ ಸ್ವರ್ಣ ಏನಿದೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಯಾವ ರೀತಿ ಹೆಚ್ಚಿಸುತ್ತೆ ಅಂತ ಹೇಳೋ ಒಂದು ಕುತೂಹಲ ಸಾಮಾನ್ಯ ಜನರಿಗೆ. ವೈಜ್ಞಾನಿಕವಾಗಿ ನನಗೇನು ಅದರ ಬಗ್ಗೆ ಗೊತ್ತಿಲ್ಲ. ಗೋಲ್ಡ್ ಆಸ್ ಎ ಮೆಟಲ್ ಇಮ್ಯೂನ್ ಸಿಸ್ಟಮ್ ಅನ್ನ ಹೇಗೆ ಡೆವಲಪ್ ಮಾಡುತ್ತೆ ನಾನು ಅಧ್ಯಯನ ಮಾಡ್ಬೇಕಷ್ಟೇ. ಸಾಮಾನ್ಯವಾಗಿ ಈ ಮೆಟಲ್ಗಳನ್ನ ನಮ್ಮ ಪ್ರಿಪರೇಷನ್ದಲ್ಲಿ ನಾವು ಬಳಸ್ತಾ ಇದ್ದಂಥದ್ದು ಕ್ಯಾರಿಯರ್ ಆಗಿ. ಈ ಭಸ್ಮಗಳನ್ನು ಕೂಡ ನಾವು ಔಷಧಿಯನ್ನಾಗಿ ಎಲ್ಲೂ ಬಳಸ್ತಾ ಇರಲಿಲ್ಲ. ಅದನ್ನ ಬೇರೆ ಬೇರೆ ಔಷಧಿಗೋಸ್ಕರ ಕ್ಯಾರಿಯರ್ ಆಗಿ ಬಳಸ್ತಾ ಇದ್ವಿ, ಎಫಿಕಸಿ ಜಾಸ್ತಿ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಬಳಸ್ತಾ ಇದ್ವಿ. ಹಾಗೇನೆ ಇವತ್ತು ನಾವು ನ್ಯಾನೋ ಪಾರ್ಟಿಕಲ್ ಅನ್ನು ಕೂಡ ಬಳಸ್ತಾ ಇರತಕ್ಕಂಥದ್ದು ನಾಟ್ ಆಸ್ ಎ ಥೆರಪಿಟಿಕ್ ಮಾಲಿಕ್ಯೂಲ್. ಎಸ್, ಅಫ್ಕೋರ್ಸ್, ಅದನ್ನ ಇನ್ನೊಮ್ಮೆ ನಾನು ಹೇಳ್ತೀನಿ. ಆದ್ರೆ ಇದನ್ನ ಕ್ಯಾರಿಯರ್ ಆಗಿ ನಾವು ಬಳಸ್ತೀವಿ. ನಮ್ಮ ಫೈಟೋಕೆಮಿಕಲ್ ಏನ್ ಲೋಡ್ ಇರುತ್ತೆ ಅದನ್ನ ಕ್ಯಾರಿ ಮಾಡಬೇಕು ಬಾಡಿ ಒಳಗಡೆ. ಟಾರ್ಗೆಟ್ ರೀಚ್ ಆಗಬೇಕು. ಟಾರ್ಗೆಟ್ ರೀಚ್ ಆಗೋ ತನಕ ತುಂಬಾ ಸ್ಟೇಬಲ್ ಆಗಿರ್ಬೇಕು. ನಾವು ಒಂದು ಮಾಲಿಕ್ಯೂಲ್ ಅನ್ನ ಡೆವಲಪ್ ಮಾಡಿ ಅದನ್ನ ಒಂದು ಮೆಡಿಸಿನ್ ಅಂತ ನಾವು ಕನ್ವರ್ಟ್ ಹೇಳ್ಬೇಕಾದ್ರೆ ಅದಕ್ಕೆ ಒಂದಿಷ್ಟು ಪ್ರೊಸೆಸ್ ಇದೆ. ಅದಕ್ಕೆ ಸ್ಟಾರ್ಟಿಂಗ್ ನಲ್ಲಿ ಆ ಮಾಲಿಕ್ಯೂಲ್ ಆ ಟಾಕ್ಸಿಸಿಟಿಯನ್ನು ಸ್ಟಡಿ ಮಾಡ್ತೀವಿ. ಸೆಲ್ ಲೈನ್ ಟಾಕ್ಸಿಸಿಟಿ, ಅದರದ್ದು ಹೇಗೆ, ಅದರದ್ದು ನೇಚರ್ ಏನು, ಅದನ್ನೆಲ್ಲ ಟೆಸ್ಟ್ ಮಾಡ್ತೀವಿ. ಆಮೇಲೆ ಸ್ಮಾಲ್ ಎನಿಮಲ್, ಬಿಗ್ ಎನಿಮಲ್ ಟ್ರಯಲ್ ಆಗುತ್ತೆ. ಅಷ್ಟರ ನಂತರದಲ್ಲಿ ಫಾರ್ಮಕೋ ಕನೆಟಿಕ್ ಮತ್ತು ಡೈನಮಿಕ್ ಸ್ಟಡಿ ಮಾಡ್ತೀವಿ. ಆಮೇಲೆ ಬಯೋ ಅವೈಲಬಿಲಿಟಿ ಸ್ಟಡಿ ಮಾಡ್ತೀವಿ, ಬಯೋ ಸ್ಟೆಬಿಲಿಟಿ ಸ್ಟಡಿ ಮಾಡ್ತೀವಿ,
ಪಾತ್ವೇ ಸ್ಟಡಿ ಮಾಡ್ತೀವಿ. ಅಂದ್ರೆ ಒಂದು ಮಾಲಿಕ್ಯೂಲ್ ಟಾರ್ಗೆಟ್ ಅನ್ನ ಹೇಗೆ ರೀಚ್ ಆಗಿದೆ, ಕ್ಯಾನ್ಸರ್ ಸೆಲ್ ಅನ್ನ ಹೇಗೆ ರೀಚ್ ಆಗುತ್ತೆ, ಅಲ್ಲಿ ಅಪೋಪ್ಟೋಸಿಸ್ ಆಗ್ತದೋ ನೆಕ್ರೋಸಿಸ್ ಆಗ್ತದೋ, ಇದನ್ನೆಲ್ಲ ನಾವು ಸ್ಟಡಿ ಮಾಡ್ತೀವಿ. ಹೇಗೆ ಅದು ಆ ಕ್ಯಾನ್ಸರ್ ಸೆಲ್ ಅನ್ನ ಡಿಸ್ಟ್ರಾಯ್ ಮಾಡುತ್ತೆ, ಅದ್ರ ಒಳಗಡೆ ಹೋಗುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡುತ್ತೆ, DNA RNA ಆ ಸೆಲ್ ವಾಲ್ ಅನ್ನ ಡಿಸ್ಟ್ರಾಯ್ ಮಾಡುತ್ತೆ, DNA RNA ಡಿಸ್ಟ್ರಾಯ್ ಮಾಡುತ್ತೆ. ಅದು ಹೇಗೆ ಮಾಡುತ್ತೆ? ನಾನು ಕತೆ ಹೇಳಿದ್ರೆ ಯಾರೂ ನಂಬೋದಿಲ್ಲ. ಹೌದು, ಪ್ರೂಫ್ ಕೊಡ್ಬೇಕು. ಹಾ, ಅದಕ್ಕೆ ಪ್ರೂಫ್ ಕೊಡ್ಬೇಕಾಗತ್ತೆ. ಆ ಪ್ರೂಫ್ ಅನ್ನ ಕ್ರಿಯೇಟ್ ಮಾಡ್ತೀವಿ, ಸೈಂಟಿಫಿಕಲಿ ಕ್ರಿಯೇಟ್ ಮಾಡ್ತೀವಿ. ನೋಡಿ, ಸೆಲ್ ಹೋದಾಗ, ಸೆಲ್ ಒಳಗಡೆ ಪೆನಿಟ್ರೇಟ್ ಆದಾಗ ನಮ್ಮ ಮಾಲಿಕ್ಯೂಲ್ ಹೇಗೆ ಇದ್ರ ಒಳಗಡೆ ಇರತಕ್ಕಂಥ ಡ್ರಗ್ ಅನ್ನ ಸ್ಲೋ ಆಗಿ ರಿಲೀಸ್ ಮಾಡುತ್ತೆ ಸೆಲ್ಯುಲರ್ ಲೆವೆಲ್ ಅಲ್ಲಿ. ಇದು ಕೆಮಿಕಲ್ ರಿಯಾಕ್ಷನ್ ಅನ್ನ ಹೇಗೆ ಕ್ರಿಯೇಟ್ ಇದಾಗತ್ತೆ, ಅಲ್ಲಿಯ ಲೋಕಲ್ ಎನ್ವಿರಾನ್ಮೆಂಟ್, ಸೆಲ್ ಇನ್ಸೈಡ್ ದ ಸೆಲ್, ಅದು ಎನ್ವಿರಾನ್ಮೆಂಟ್ ಹೇಗೆ ಚೇಂಜ್ ಆಗುತ್ತೆ, ಇದೆಲ್ಲದನ್ನು ಸೈಂಟಿಫಿಕ್ ಆಗಿ ನಾವು ರೆಕಾರ್ಡ್ ಮಾಡ್ತಾ ಬರ್ತೀವಿ. ಆ ಸೆಲ್ ರಿಪೇರಿಂಗ್ ಹೇಗಾಗುತ್ತೆ ಅಂತ. ಒಂದು, ನಿಮಗೆ ಬೇಡದೇ ಇರತಕ್ಕಂಥ ಸೆಲ್ ಡಿಸ್ಟ್ರಾಯ್ ಆಗ್ಬೇಕು. ಹೌದು. ಎರಡನೇದು, ಒಳ್ಳೆ ಸೆಲ್ ಸ್ಟ್ರೆಂಥನ್ ಆಗ್ಬೇಕು. ಅದು ಇಮ್ಯುನಿಟಿ. ಹೌದು. ಕ್ಯಾನ್ಸರ್ದಲ್ಲಿ ನೀವು ಕಿಮೋ ಕೊಡ್ತಾರೆ, ಕಿಮೋ ಕೊಟ್ಟಾಗ ಏನಾಗುತ್ತೆ? ಸೆಲ್ ಡಿಸ್ಟ್ರಕ್ಷನ್ಸ್ ಆಗುತ್ತೆ. ಒಂದು ಕ್ಯಾನ್ಸರ್ ಸೆಲ್ ಡಿಸ್ಟ್ರಾಯ್ ಆಗುತ್ತೆ, ಸರಿ. ಆದ್ರೆ ಅದ್ರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಒಳ್ಳೆ ಸೆಲ್ ಏನಿದೆ ಅದು ಸತ್ತು ಹೋಗುತ್ತೆ, ಅದನ್ನು ಕೊಂಡ್ಬಿಡತ್ತೆ. ಅದು ಅಕ್ಕಪಕ್ಕ ಇರುವಂತದ್ದು, ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಸೆಲ್ ಅನ್ನು ಕೂಡ ಡ್ಯಾಮೇಜ್ ಮಾಡ್ಬಿಡುತ್ತೆ. ದಾರಿಯಲ್ಲಿ ಏನಿರ್ತದೋ ಅಷ್ಟನ್ನು ಡಿಸ್ಟ್ರಾಯ್ ಮಾಡ್ಬಿಡುತ್ತೆ. ಇದು ಸಿಸ್ಪ್ಲಾಟಿನ್ ಇರಲಿ ಅಥವಾ ಬಾಕಿ ಉಳಿದಂತ ಯಾವ್ದು ಎಲ್ಲ ಕಿಮೋ ಏಜೆಂಟ್ಗಳು ಮೆಟಲ್ ಬೇಸ್ಡ್. ಇದರಲ್ಲಿ ಇದ್ರ ಪರಿಣಾಮವಾಗಿ ಏನಾಗುತ್ತೆ, ಮನುಷ್ಯನ ಇಮ್ಯುನಿಟಿ ಡೌನ್ ಆಗುತ್ತೆ. ಬರೀ ಕ್ಯಾನ್ಸರ್ ಸೆಲ್ ಮಾತ್ರ ಸತ್ತಿದ್ದಿದ್ರೆ ಅವನಿಗೇನು ತೊಂದರೆ ಆಗ್ತಿರ್ಲಿಲ್ಲ. ಅದ್ರ ಜೊತೆಗೆ ಒಳ್ಳೆ ಸೆಲ್ಗಳು ಸಾಯ್ತವೆ, ಅದಕ್ಕೋಸ್ಕರ ಇಮ್ಯುನಿಟಿ ಡೌನ್ ಆಗುತ್ತೆ. ನೀವು ಕಿಮೋ ತಗೊಂಡ ನಂತರದಲ್ಲಿ ಇದಕ್ಕಿರಂತೆ ಅವನಿಗೆ ಊಟ ಸೇರುವುದಿಲ್ಲ, ತುಂಬಾ ವೀಕ್ ಆಗ್ತಾನೆ, ತಲೆ ಕೂದಲು ಉದುರುತ್ತೆ, ಮಾತಾಡ್ಲಿಕ್ಕೆ ಸರಿ ಆಗುದಿಲ್ಲ, ಒಂದ್ ರೀತಿ ಇಡೀ ಮೈ ಕೈ ಎಲ್ಲ ಉರಿದಾಗತ್ತೆ. ಇದೆಲ್ಲ ಯಾಕಾಗತ್ತೆ? ಇಮ್ಯುನಿಟಿ ಟೋಟಲಿ ಡೌನ್ ಆಗುತ್ತೆ. ಆ ಮಾಲಿಕ್ಯೂಲ್ ಬಾಡಿಯಿಂದ ಪೂರ ಹೊರಗಡೆ ಹೋಗೋ ತನಕನು ಅವನು ಒಂದ್ ರೀತಿ ವೇದನೆಯನ್ನು ಅನುಭವಿಸ್ತಾನೆ, ಸಿಕ್ಕಾಪಟ್ಟೆ ವೇದನೆಯನ್ನು ಅನುಭವಿಸ್ತಾನೆ. ಅದೊಂದು ಡಿಸಾಸ್ಟ್ರಸ್ ಟೈಮ್. ಹಾಗೆಂತ ಕಿಮೋ ಕೊಟ್ಟ ನಂತರದಲ್ಲಿ ಇಮ್ಯುನಿಟಿ ಅಪ್ ಆಗ್ತದ, ಅಂದ್ರೆ ಇಮ್ಯುನಿಟಿ ಇಂಪ್ರೂವ್ ಆಗ್ತದ? ಸುಲಭದಲ್ಲಿ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಅದು ಡಿಸ್ಟ್ರಾಯ್ ಮಾಡಿರುತ್ತೆ, ನಮ್ಮ ಶರೀರದ ಇಮ್ಯೂನ್ ಸಿಸ್ಟಮ್ ಅನ್ನು ಡಿಸ್ಟ್ರಾಯ್ ಮಾಡಿರುತ್ತೆ. ನಾವು NF ಕಬಾಬಿ ಪಾಥ್ವೇ ಅಂತ ಕರಿತೀವಿ. ಟೋಟಲಿ ಅದು ರಿವರ್ಸ್ ಆಗ್ಬಿಡುತ್ತೆ. ಯಾವ ಮೈಕ್ರೋಫಾಜಸ್ ಆಂಟಿ ಕ್ಯಾನ್ಸರ್ ಆಗಿ ಕೆಲಸ ಮಾಡಬೇಕಿತ್ತು, ಅದು ಪ್ರೋ ಕ್ಯಾನ್ಸರ್ ಆಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಪ್ರೋ ಕ್ಯಾನ್ಸರ್ ಆಗಿರ್ತಕ್ಕಂಥದ್ದು ಪ್ರೋ ಕ್ಯಾನ್ಸರ್ ಆಗಿ ಇದ್ ಮಾಡತಕ್ಕಂಥದ್ದು ಮತ್ತೊಂದಿಷ್ಟು ಇಮ್ಯೂನ್ ಅದ್ರದ್ದು ಆಕ್ಟಿವಿಟಿ ಜೋರಾಗುತ್ತೆ. ಆಂಟಿ ಕ್ಯಾನ್ಸರ್ ಏನ್ ಇದ್ ಮಾಡ್ಬೇಕಿತ್ತು ಅದು ಪ್ರೋ ಕ್ಯಾನ್ಸರ್ ಆಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಬಿಡುತ್ತೆ. ಜೊತೆಯಲ್ಲಿ ಬಾಕಿ ಉಳಿದಿರತಕ್ಕಂಥದ್ದು ಸಪ್ರೆಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಕಿಮೋಥೆರಪಿಯನ್ನು ನಾವು ಇಮ್ಯುನೋ ಸಪ್ರೆಸಿವ್ ಟ್ರೀಟ್ಮೆಂಟ್ ಮಾಡೆಲ್ ಅಂತ ಕರಿತೀವಿ. ಇಮ್ಯುನೋ ಬೂಸ್ಟಿಂಗ್ ಅಂತಂದ್ರೆ ಏನು? ಇಮ್ಯುನಿಟಿ. ವಾಟ್ ಈಸ್ ದಟ್ ಇಮ್ಯುನಿಟಿ? ನೀವು ಎಲ್ಲದಕ್ಕೂ ಸೈನ್ಸ್ ನಲ್ಲಿ ನೀವು ಡೆಫಿನೇಷನ್ ಕೊಡ್ಬೇಕು. ಇಮ್ಯುನಿಟಿ ಅಂತಂದ್ರೆ ಒಟ್ಟು ಒಂದು ಫುಟ್ಬಾಲ್ ಒದ್ದಂಗಲ್ಲಿ ಅಲ್ಲಿದೆ. ಬಾಡಿಯಲ್ಲಿ ಬಯೋಮಾರ್ಕರ್ಸ್ ಇದಾವೆ, ಬೇರೆ 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 ಇನ್ಫ್ಲಮೇಷನ್ ಬಯೋಮಾರ್ಕರ್ಸ್ ಬೇರೆ. NK2 ಸೆಲ್ ಅಲ್ಲ, ಅದು ಟಿ ಸೆಲ್ ಅದೆಲ್ಲ ಬೇರೆ ಬೇರೆ ಇರುತ್ತೆ. ಸಾಮಾನ್ಯವಾಗಿ ಈ ಇಮ್ಯುನಿಟಿ ಎಲ್ಲಿ ಸ್ಟ್ರಾಂಗ್ ಇರುತ್ತೆ, ಎಲ್ಲಿ IL-12 ಜಾಸ್ತಿ ಇರ್ತದೋ ಅಲ್ಲಿ ಇಮ್ಯುನಿಟಿ ಸ್ಟ್ರಾಂಗ್ ಇರುತ್ತೆ. ಅಲ್ಲಿ ಪ್ಯಾರಾಮೀಟರ್ ದ ಬ್ಯಾಲೆನ್ಸ್ ಇನ್ ಬಿಟ್ವೀನ್ IL-12 and then IL-10, IL-12 and then IL-6 and then TNF ಆಲ್ಫಾ ಮತ್ತು IFN ಗಾಮಾ, ಹೀಗೆ ಬೇರೆ ಬೇರೆ ಬಯೋಮಾರ್ಕರ್, ಇದ್ರದ್ದು ಬ್ಯಾಲೆನ್ಸ್ ಈ ಎಂಟೈರ್ ಪಾಥ್ವೇಯನ್ನ ಕಿಮೋ ಡಿಸ್ಟರ್ಬ್ ಮಾಡ್ಬಿಡುತ್ತೆ. ನಮ್ಮ ದೇಹಕ್ಕೆ ಏನೊಂದು ಡಿಫೆನ್ಸಿವ್ ಸಿಸ್ಟಮ್ ಇರುತ್ತೆ, ಅದನ್ನೇ ನಿಮ್ಗೆ ಕ್ಯಾನ್ಸರ್ ಸೆಲ್ ಡಿಸ್ಟ್ರಾಯ್ ಆಗುತ್ತೆ, ಹೌದು. ಆದ್ರೆ ಅದ್ರ ಜೊತೆಯಲ್ಲಿ ಎಂಟೈರ್ ಇಮ್ಯೂನ್ ಸಿಸ್ಟಮ್ ಡಿಸ್ಟ್ರಾಯ್ ಆಗುತ್ತೆ, ಇಮ್ಯುನೋ ಸಪ್ರೆಸಿವ್. ಮತ್ತೆ ಪುನಃ ಅವನು ಈ ಇಮ್ಯುನಿಟಿ ಎಷ್ಟು ಡೌನ್ ಆಗಿರುತ್ತೆ ಅಂತಂದ್ರೆ, ಆ ಕಿಮೋ ತಗೊಂಡು ಸ್ವಲ್ಪ ದಿವಸ ನಂತರದಲ್ಲಿ ಟ್ಯೂಮರ್ ಗ್ರೋತ್ ಡಬಲ್ ಆಗುತ್ತೆ. ತುಂಬಾ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಆದ್ರೂ ಪರವಾಗಿಲ್ಲ,
99.9 ಕೇಸ್ಗಳು ಯಾವತ್ತೂ ಕೂಡ ಕೊನೆಯ ಹಂತದಲ್ಲಿ ಡಿಟೆಕ್ಟ್ ಆಗ್ತವೆ. ಎಲ್ಲೋ ಅಪರೂಪಕ್ಕೊಮ್ಮೆ ಮಾತ್ರ ಪ್ರೀ ಕ್ಯಾನ್ಸರ್ ಸ್ಟೇಜ್ ನಲ್ಲಿ ಅಥವಾ ಇದರಲ್ಲಿ ಡಿಟೆಕ್ಟ್ ಆಗ್ತಕ್ಕಂಥದ್ದು. ಆಲ್ಮೋಸ್ಟ್ ಆಲ್ ಒಂದು ಸ್ಟೇಜ್ ಮುಗಿದ ನಂತರದಲ್ಲಿ ಡಿಟೆಕ್ಟ್ ಆಗ್ತವೆ. ನೀವು ವಾಪಸ್ ರಿವರ್ಸ್ ಗೇರ್ ಇರುವುದೇ ಇಲ್ಲ. ನೀವು ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಆದ್ರೆ ಯಾವುದಕ್ಕೂ ಡ್ಯಾಮೇಜ್ ಮಾಡದೇನೆ ನಮ್ಮ ಬಾಡಿ ಸಿಸ್ಟಮ್ ಅನ್ನ, ಸಿಸ್ಟಮಿಕ್ ಟಾಕ್ಸಿಸಿಟಿಯನ್ನ ಕ್ರಿಯೇಟ್ ಮಾಡದೇನೆ, ಬಾಡಿಯಲ್ಲಿ ಯಾವುದು ಈ ರೀತಿ ಅನ್ಯೂಸ್ವಲ್ ಗ್ರೋತ್ ಆಗ್ತಾ ಇದೆ, ಉದಾಹರಣೆಗೆ ಕ್ಯಾನ್ಸರ್ ಟ್ಯೂಮರ್ ಇರ್ಬೋದು ಅಥವಾ ಮತ್ತೆ ಬೇರೆ ಬೇರೆ ಇದಿರ್ತದೆ, ಅದನ್ನ ಅಪೋಪ್ಟೋಸಿಸ್ ಆಗ್ಬೇಕು, ನ್ಯಾಕ್ರೋಸಿಸ್ ಆಗ್ಬಾರ್ದು. ನ್ಯಾಕ್ರೋಸಿಸ್ ಅಂದ್ರೆ ಏನು, ಅಪೋಪ್ಟೋಸಿಸ್ ಅಂದ್ರೆ ಏನು, ಮೆಡಿಕಲಿ ಅದಕ್ಕೆ ತುಂಬಾ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ದೊಡ್ಡ ಡೆಫಿನೇಷನ್ ಇದೆ. ಅದ್ರ ಬಗ್ಗೆ ನಾ ತುಂಬಾ ಡಿಟೇಲ್ ಆಗಿ ನಾ ಇದನ್ನ ಈಗ ಹೇಳಲಿಕ್ಕೆ ಹೋಗೋದಿಲ್ಲ. ಮತ್ತೆ ಪುನಃ ಮೆಡಿಕಲ್ ಸೈನ್ಸ್ ನಾನು ಟೀಚ್ ಮಾಡಿದಾಗ ಈ ಅಪೋಪ್ಟೋಸಿಸ್ ಆಗಬೇಕು, ಅದ್ರ ಜೊತೆಯಲ್ಲಿ ಉಳಿದ ಸೆಲ್ಗಳು ಸಾಯಬಾರದು. ಅದರಲ್ಲಿ ಇರ್ತಕ್ಕಂಥ IL-12 ಬಯೋಮಾರ್ಕರ್ ಎನ್ಹಾನ್ಸ್ ಆಗ್ಬೇಕು, ಬಾಡಿಯಲ್ಲಿ ಬಯೋಮಾರ್ಕರ್ ಎನ್ಹಾನ್ಸ್ ಆಗ್ಬೇಕು. ಸೊ ಈ ಎಲ್ಲ ಬ್ಯಾಲೆನ್ಸ್ ಅನ್ನ ಇಟ್ಕೊಂಡು, ಗಮನದಲ್ಲಿ ಇಟ್ಕೊಂಡು ಈ ಡ್ರಗ್ ಡಿಸೈನ್ ಅನ್ನ ಮಾಡ್ತಾ ಇದೆ. ನ್ಯಾನೋ ಡ್ರಗ್ ಅಥವಾ ನ್ಯಾನೋ ಮೆಡಿಸಿನ್, ಇಟ್ ಇಸ್ ನಾಟ್ ಎ ಡ್ರಗ್, ಇಟ್ಸ್ ಎ ಮೆಡಿಸಿನ್. ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಡ್ರಗ್, ದಟ್ ಇಸ್ ನಾಟ್, ಅದನ್ನ ನಾವು ಮೆಡಿಸಿನ್ ಅಂತ ನಾವು ಕರೆಯುತ್ತಿಲ್ಲ. ಮೆಡಿಸಿನ್ ಬೇರೆ, ಡ್ರಗ್ ಬೇರೆ, ಸಣ್ಣ ಒಂದು ವ್ಯತ್ಯಾಸ ಇದೆ. ಜೀವನ ಶೈಲಿ ಬದಲಾದಾಗೆ ಕ್ಯಾನ್ಸರ್ ತುಂಬಾನೇ ಜಾಸ್ತಿ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಜೀವನ ಶೈಲಿಯ ಯಾವ ರೀತಿಯ ಬದಲಾವಣೆ ನಮ್ಮ ಹಿಸ್ಟ್ರಿಯಲ್ಲಿ ಅಥವಾ ನಾವು ಹಿಂದೆ ನೋಡಿದ ಇಂದ ಯಾವ ರೀತಿಯ ಬದಲಾವಣೆಗಳು ಇಷ್ಟೊಂದು ರೋಗ ನಮ್ಮ ಮೈಗೆ ಅಂಟಿಕೊಳ್ಳಕ್ಕೆ ಕಾರಣ ಆಯ್ತು? ಸುಖದ ಪರಿಕಲ್ಪನೆ ಬದಲಾಗಿ, ಹಿಂದಿನವರಿಗೆ ಶರೀರ ದಷ್ಟಪುಷ್ಟವಾಗಿರಬೇಕು, ಆರೋಗ್ಯಪೂರ್ಣವಾಗಿರಬೇಕು, ಶಕ್ತಿಶಾಲಿಯಾಗಿರಬೇಕು, ಮಲಗಿದ್ರೆ ಒಳ್ಳೆ ನಿದ್ರೆ ಬರಬೇಕು, ಮನಸ್ಸು ಆರೋಗ್ಯಪೂರ್ಣವಾಗಿರಬೇಕು, ಯೋಚನೆ ಆರೋಗ್ಯಪೂರ್ಣವಾಗಿರಬೇಕು. ಇದು ಅವರ ದೃಷ್ಟಿಯಲ್ಲಿ ಆರೋಗ್ಯದ ಮಾನದಂಡ ಆಗಿತ್ತು, ಸುಖದ ಮಾನದಂಡ ಆಗಿತ್ತು. ಇವತ್ತು ಹಾಗಲ್ಲ. ಸುಖದ ಮಾನದಂಡದಕ್ಕಿಂತ ಅವನ ಶ್ರೀಮಂತಿಕೆ, ಅವನ ದುಡ್ಡಿನ ರಾಶಿ, ಅದರ ಮಾನದಂಡ ದೊಡ್ಡದಾಗಿದೆ. ದುಡ್ಡಿನ ಸಂಪಾದನೆಯೇ ಬದುಕಿನಲ್ಲಿ ದೊಡ್ಡ ಉದ್ದೇಶ ಆಗಿದೆ ಬಿಟ್ರೆ, ಅದಕ್ಕೋಸ್ಕರ ಅವನು ಹೆಲ್ತ್ ಹೇಗೆ ಡಿಟೋರಿಯೇಟ್ ಆಗ್ತಾ ಇದೆ, ಏನ್ ಕಾಂಪ್ರಮೈಸ್ ಮಾಡ್ಕೊಂತ ಇದ್ದಾನೆ, ತನ್ನ ಯೋಜನೆ, ತನ್ನ ಪರಿಸ್ಥಿತಿ, ಜೀವನ ಶೈಲಿ ಎಲ್ಲಿ ಬದಲಾಗಿದೆ, ಎಲ್ಲಿ ಹಾಳಾಗಿದೆ, ಅದು ಯಾವುದನ್ನು ಯೋಚನೆ ಮಾಡೋ ಸ್ಥಿತಿಯಲ್ಲಿ ಅವನು ಇಲ್ಲೇ ಇಲ್ಲ. ಹೀಗೆಲ್ಲ ಮಾಡಿದ್ರೆ ಬದುಕಲಿಕ್ಕೆ ಆಗೋದಿಲ್ಲ ಮಾರ್ರೆ. ನಮ್ಮ ಹತ್ರ ಎಲ್ಲ ನಾಳೆ ಹೊಟ್ಟೆ ಕೊಡೋರು ಯಾರು, ದುಡ್ಡು ಕೊಡೋರು ಯಾರು? ಈ ಪ್ರಶ್ನೆಗಳಿಗೆ ವಾದಕ್ಕೆ ನೀವು ಒಂದು ವಾದಕ್ಕೆ ಪ್ರತಿವಾದ ಮಾಡಿ, ತೊಂದರೆ ಇಲ್ಲ. ವಿತಂಡವಾದಕ್ಕೆ ಯಾವತ್ತೂ ಕೂಡ ಉತ್ತರ ಇರುವುದಿಲ್ಲ, ಉತ್ತರವೇ ಇರುವುದಿಲ್ಲ. ಅದಕ್ಕೆ ನೀವೇ ಬುದ್ಧಿವಂತರು ಅಂತ ನೀವು ಮೆರೆದಾಡ್ಕೊಂಡು ಹೋಗ್ತೀರ ಅಷ್ಟೇ. ವಿತಂಡವಾದ ಮಾಡ್ತಕ್ಕಂಥವ್ರು ನಾವು ಕೈ ಮುಗಿದು ಕಳಿಸ್ಬೇಕಾಗತ್ತೆ. ಸೊ ಹೀಗೆ ಇವತ್ತಿನ ಸುಖದ ಮಾನದಂಡ ಬದಲಾಗಿದೆ, ಆರೋಗ್ಯದ ಮಾನದಂಡ ಬದಲಾಗಿದೆ. ನಾವು ಇವತ್ತು ಬೇಳೆ ಕಾಳುಗಳನ್ನು ತಿನ್ನೋದು ಬಿಟ್ಟಿದ್ದೀವಿ. ಮನೆಯಲ್ಲಿ ಹೊಟ್ಟೆ ತುಂಬಾ ಬೆಳಿಗ್ಗೆ ತಿಂಡಿ ಮಾಡೋದಿಲ್ಲ. ಪ್ರೋಟೀನ್ ತಗೊಂತೀವಿ, ಪ್ರೋಟೀನ್ ಶೇಕೆ ಕುಡಿತೀವಿ. ಬಾಡಿಯಲ್ಲಿ ಮಸಲ್ ಬರುತ್ತೆ ಬಿಟ್ರೆ ಬಾಡಿಯಲ್ಲಿ ಶಕ್ತಿ ಬರುವುದಿಲ್ಲ. ನಿಮ್ಮ ಇಮ್ಯೂನ್ ಸಿಸ್ಟಮ್ ಹೇಗೆ ಅಪ್ ಆಗತ್ತೆ? ಇಮ್ಯೂನ್ ಸಿಸ್ಟಮ್ ಹೇಗೆ ಸ್ಟ್ರಾಂಗ್ ಆಗತ್ತೆ? ತಾಯಂದ್ರು ಸೌಂದರ್ಯಕ್ಕೋಸ್ಕರ ಎದೆ ಹಾಲನ್ನು ಕುಡಿಸೋದಿಲ್ಲ, ಬಾಟ್ಲಿ ಹಾಲನ್ನೇ ಜಾಸ್ತಿ ಕುಡಿಸ್ತಾರೆ. ಯಾಕಂದ್ರೆ ಅವರಿಗೆ ಪುರುಸೊತ್ತಿಲ್ಲ, ಕೆಲ್ಸಕ್ಕೆ ಹೋಗ್ಬೇಕು. ಸೊ ಅದರ ಪರಿಣಾಮವಾಗಿ ಮಗುವಿನಲ್ಲಿ ಯಾವೊಂದು ಇನೇಟ್ ಇಮ್ಯೂನ್ ಸಿಸ್ಟಮ್ ಇದೆಯಲ್ಲ, ನೇಟಿವ್ ಸಿಸ್ಟಮ್ ಸ್ಟ್ರೆಂತ್ ಇದೆಯಲ್ಲ, ಅದು ಡೆವಲಪ್ ಆಗುದೇ ಇಲ್ಲ ಮನುಷ್ಯನಲ್ಲಿ. ಯಾರು ಹೆಚ್ಚು ದಿನಗಳ ಕಾಲ ತಾಯಿ ಹಾಲನ್ನು ಕುಡಿದು ಬೆಳೆದಿರ್ತಾನೆ, ಅವನ ಆರೋಗ್ಯ ಸ್ವಾಭಾವಿಕವಾಗಿ ಗಟ್ಟಿರುತ್ತೆ. ಯಾರು ಟಾನಿಕ್ ಅನ್ನು ಕುಡಿದು ಬೆಳೆದಿರ್ತಾನೆ, ಅವನು ಯಾವತ್ತೂ ಕೂಡ ಶ್ರೇಷ್ಠ ವ್ಯಕ್ತಿಯಾಗಿ ಬದುಕಬಹುದು ಅಷ್ಟೇ. ಇದರ ಪರಿಣಾಮವಾಗಿನೇ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ನಾನು ಜಾಸ್ತಿ ಹೊತ್ತು ಕೆಲಸ ಮಾಡಿದ್ರೆ ಜಾಸ್ತಿ ಸಂಪಾದನೆ ಮಾಡ್ತೀನಿ, ಅಲ್ಲಿ ಹೋಗಿ ಆಫೀಸಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಇಲ್ಲಿ ಬಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ.
ಇಲ್ಲೂ ಕುತ್ಕೊಂಡು ಸಾಫ್ಟ್ವೇರ್ ವರ್ಕ್ ಮಾಡ್ತೀನಿ. ಮತ್ತೆ ಶಾರೀರಿಕ ಶ್ರಮ ಇವತ್ತು ಅದು ಸುಖ ಅಲ್ಲ ಅಂತ ಭಾವಿಸ್ಬಿಟ್ಟಿದ್ದೀವಿ ನಾವು. ಶಾರೀರಿಕವಾಗಿ ಏನ್ ಶ್ರಮ ಹಾಕ್ತಿವಲ್ಲ, ಇದರ ಪರಿಣಾಮವಾಗಿ ನಮ್ಗೆ ಏನ್ ಹೆಲ್ತ್ ಮೇಂಟೈನ್ ಆಗ್ತಿತ್ತು, ಇದು ಇವತ್ತು ಸುಖ ಅಲ್ಲ. ಆರಾಮಾಗಿ ಮಲ್ಕೊಂಡಿರ್ಬೇಕು, ಟಿವಿ ನೋಡ್ತಾ ಇರ್ಬೇಕು, ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೋಬೇಕು, ಬೇಕಾದಷ್ಟು ಶಾಪಿಂಗ್ ಮಾಡಬೇಕು, ದುಡ್ಡು ಕೈಯಲ್ಲಿ ಇರಬೇಕು, ಇದೇ ಸುಖದ ಜೀವನ ಅಂತ ಆಗ್ಬಿಟ್ಟಿದೆ. ಇದು ನರಕದ ಜೀವನ ಇದು. ನೀವೀಗ ಹೇಳಿದಾಗೆ ನೀವು 6 ಬಾರಿ ಸಂಸದರಾಗಿದ್ದಂಥವ್ರು, ರಾಜಕೀಯ ಅಧಿಕಾರ, 1 ಬಾರಿ ಮಂತ್ರಿ ಆಗಿದ್ದಂಥವ್ರು. ಈ ಒಂದು ಶಿಫ್ಟ್ ಹಿಂಗಾಯ್ತು, ನಿಮ್ಗೆ ಈ ಒಂದು ಶಿಫ್ಟ್ ಅಲ್ಲಿ ಯಾವ ರೀತಿ ವ್ಯತ್ಯಾಸಗಳನ್ನಿಸ್ತು ಅಂತ? ನಾನು ಪ್ರತಿಯೊಂದು ಕ್ಷಣವನ್ನು ಕೂಡ ತೂಕ ಮಾಡ್ತೀನಿ. ಪ್ರತಿಯೊಂದು ಕ್ಷಣವನ್ನು ಕೂಡ ತೂಕ ಮಾಡ್ತೀನಿ. ಮಾತನ್ನು ಕೂಡ ತೂಕ ಮಾಡೇ ಮಾತಾಡ್ತೀನಿ. ನಾನು ಏನೇನೋ ಹೇಳಿಲ್ಲ. ನಾನು ಹೇಳಿದ್ದನ್ನು ಅಪಾರ್ಥ ಮಾಡಿರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಏನಾದ್ರು ಮಾಡ್ಕೊಂಡು ಹೋಗ್ಲಿ, ಅದು ಅವ್ರ ಹಣೆ ಬರ. ನನ್ನ ಸಮಯ, ನನ್ನ ಯೋಚನೆ, ಇದಕ್ಕೆ ಎಷ್ಟು ಬೆಲೆ ಸಿಗ್ತಾ ಇದೆ, ಅದರದ ಮೌಲ್ಯ ಏನು, ಇದು ಕೆಲವೊಂದ್ಸಲ ತಪ್ಪು ಅಂತ ಅನಿಸ್ಬಿಡ್ಬೋದು. ಆದ್ರೆ ನನ್ನ ಜೀವನ 1000 ವರ್ಷಗಳದ್ದಲ್ಲ. ನನಗೊಂದು ಲಿಮಿಟೆಡ್ ಲೈಫ್ ಇದೆ. ನನ್ನ ಪ್ರೊಡಕ್ಟಿವ್ ಲೈಫ್ ಸ್ಪ್ಯಾನ್ ಅಂತಂದ್ರೆ ಒಂದು 20 ರಿಂದ 30 ವರ್ಷ ಅಷ್ಟೇನೆ. ಮುಂಚೆ ಹೇಗೆ ಕಳೆದೆ ಅಂತ, 20 ವರ್ಷಕ್ಕಿಂತ ಮುಂಚೆ ನಾನು ಹೇಗೆ ಕಳೆದೆ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಒಟ್ಟು ಹುಡುಗಾಟಿಕೆಯಲ್ಲಿ ಕಳೆದ ಹೋಗಿ. ಆಮೇಲೆ 50 ವರ್ಷದ ನಂತರದಲ್ಲಿ ಈ ಬದುಕು ಸಾಕು ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. 20 ರಿಂದ 50 ವರ್ಷದ ತನಕ ಮಾತ್ರ ನೀವು ಏನಾದ್ರು ಸಾಧನೆ ಮಾಡಬಹುದಾಗಿರ್ತಕ್ಕಂಥ ಸಮಯ. ನೀವು ಸಾಧನೆ ಮಾಡಿದಿದ್ರೆ ಅದರಲ್ಲಿ ಸ್ವಲ್ಪ ದಿವಸ ಮುಂದೆ ಹೋಗ್ಬೋದು, ಮತ್ತೊಂದು 10 ವರ್ಷ ಮುಂದೆ ಹೋಗ್ಬೋದು. ಏನು ಇಲ್ದೇನೆ ಹೊಸ ಯುದ್ಧವನ್ನ ನೀವು ಸ್ವೀಕಾರ ಮಾಡೋ ಸ್ಥಿತಿಯಲ್ಲಿ 50 ವರ್ಷದ ನಂತರದಲ್ಲಿ ಇರುವುದಿಲ್ಲ. ಹೊಸ ಯುದ್ಧವನ್ನ ಸ್ವೀಕಾರ ಮಾಡ್ತೀನಿ, ನಾನು ಎದುರಿಸ್ತೀನಿ, ಹೊಸದಾಗಿ ಬ್ರಹ್ಮ ಸೃಷ್ಟಿಯನ್ನ ಮಾಡ್ತೀನಿ. ಇದು 50 ವರ್ಷದ ನಂತರದಲ್ಲಿ ಆ ಇಚ್ಛಾಶಕ್ತಿ ಸ್ವಾಭಾವಿಕವಾಗಿ ಇರುವುದಿಲ್ಲ, ಕಡಿಮೆ. ಈ ಹಿಂದಿನ 20 ವರ್ಷ ಹೋಯ್ತು, 50 ವರ್ಷದ ನಂತರದಲ್ಲಿ ಸ್ವಾಭಾವಿಕ ಇಚ್ಛಾಶಕ್ತಿಯನ್ನು ಕಳ್ಕೊಳ್ತಾ ಬರ್ತೀವಿ ನಿಧಾನವಾಗಿ. ಅದು ವಯೋಸಹಜ. ಈ 20 ರಿಂದ 50 ವರ್ಷ ಇದೆಯಲ್ಲ, 30 ವರ್ಷಗಳ ಕಾಲಖಂಡ ಇದೆಯಲ್ಲ, ನಿಮ್ಮ ಬದುಕಿನಲ್ಲಿ ಎಲ್ಲದೂ ಸಾಕಾರಗೊಳ್ಳಬೇಕು. ನೀವು ಎಲ್ಲ ಸುಖವನ್ನು ಆವಾಗಲೇ ಅನುಭವಿಸಬೇಕು. ಎಲ್ಲದನ್ನೂ ಕೂಡ ಸಾಧನೆಯನ್ನು ಅವತ್ತೇ ಮಾಡಬೇಕು. ಆ ಸಮಯ ತುಂಬಾ ಪ್ರಿಸೈಸ್ಡ್. ಅಲ್ಲಿ ನಿಮಗೆ ಜೂಜಾಡ್ಲಿಕ್ಕೆ ಸಮಯ ಇಲ್ಲ. ನೀವು ಆತರ ಮಾಡಿದಿರಿ ಅಂತಾದ್ರೆ ನಿಮ್ಮ ಬದುಕು ವ್ಯರ್ಥ ಅಂತ ಅರ್ಥ. ಏನಾದ್ರೂ ಹುಚ್ಚು ಭ್ರಮೆಯಲ್ಲಿ ನಾನು ಇವತ್ತು ಚಿನ್ನದ ಸಿಂಹಾಸನದಲ್ಲಿ ಕುತ್ಕೊಂಡಿದ್ದೀನಿ, ಇದೇ ಪರ್ಮನೆಂಟ್ ಅಂತ ಭಾವಿಸಿದ್ದಿದ್ರೆ, ನಾನು ಇದ್ರಲ್ಲಿ ಮಾಡ್ತಾ ಇದ್ದೀನಿ, ಸೆಂಟರ್ ಪಾಯಿಂಟ್ ಅಲ್ಲಿ ಇದ್ದೀನಿ, ಯಾವುದು ಜೀವನದಲ್ಲಿ ಶಾಶ್ವತ ಅಲ್ಲ. ಶಾಶ್ವತ ಅಂತ ಭಾವಿಸಿರ್ತಕ್ಕಂಥವ್ರು ಬಹುತೇಕ ಅವರಿಗಿಂತ ದೊಡ್ಡ ಮೂರ್ಖರು ಮತ್ತೆ ಯಾರೂ ಇರ್ಲಿಕ್ಕಿಲ್ಲ. ನನಗೆ ಇದರ ಸಂಪೂರ್ಣ ಅರಿವಿತ್ತು. ಮತ್ತು ನಾನು ಕುಳಿತಿರ್ತಕ್ಕಂಥ ಕುರ್ಚಿ ಅದು ಪರ್ಮನೆಂಟ್ ಅಲ್ಲ ಅನ್ನೋದು ಮುಂಚೆನೂ ಗೊತ್ತಿತ್ತು ನನಗೆ. ಡೇ 1 ನಾ ಹೇಳ್ತಾ ಬಂದಿದ್ದೀನಿ. ಭಗವಂತ ಈಗ ಈ ಸ್ಥಾನವನ್ನ ಕೊಟ್ಬಿಟ್ಟಿದ್ದಾನೆ, ಆದ್ರೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ. ಒಂದು ಭಗವಂತ ಕಿತ್ಕೊಂತಾನೋ ಅಥವಾ ನಾನೇ ಇದನ್ನ ಬಿಟ್ಟು ಹೋಗ್ತೀನೋ ಗೊತ್ತಿಲ್ಲ ಅಂತ ಎಷ್ಟೋ ನನ್ನ ಭಾಷಣಗಳಲ್ಲಿ ಕೇಳಿ ನೋಡಿ. ಎಷ್ಟೋ ಭಾಷಣಗಳಲ್ಲಿ, 100 ಭಾಷಣಗಳಲ್ಲಿ ಹೇಳಿದ್ದೀನಿ. ಒಂದು ನಾನು ಹೋಗ್ತೀನಿ, ಅದಿಲ್ಲಾದ್ರೆ ಭಗವಂತ ನಾನು ಕಳಿಸ್ತಾನೆ, ಎರಡರಲ್ಲಿ ಒಂದಾಗತ್ತೆ. ಈ ಕುರ್ಚಿ ಪರ್ಮನೆಂಟ್ ಅಂತೂ ಅಲ್ಲ. ಆ ಸಮಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಬೆಲೆ ಮತ್ತು ನಮ್ಮ ಶ್ರಮಕ್ಕೆ ಕೊಡಬೇಕಾಗಿರ್ತಕ್ಕಂಥ ಬೆಲೆ ಅದು ಸರಿಯಾಗಿ ಸಿಗದೆ ಇದ್ರೆ ಮನಸ್ಸಿಗೆ ವ್ಯಥೆ ಆಗತ್ತೆ. ನನ್ನ ಬದುಕು ವ್ಯರ್ಥ ಅಂತ ಅನ್ಸತ್ತೆ. ಮುಂದಿನ ಜನ್ಮ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಇದೆ ಅಂತ ನನ್ನ ಪರಂಪರೆ ಹೇಳುತ್ತೆ ಅಷ್ಟೇ. ಅದು ಯಾವ ಜನ್ಮವೋ ಗೊತ್ತಿಲ್ಲ. ಗೊತ್ತಿಲ್ಲದ ಬದುಕನ್ನ ನಂಬಿ ಕೂತ್ಕೊಳ್ಳುವಷ್ಟು ಮೂರ್ಖನು ನಾನಲ್ಲ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ಇಷ್ಟು ಸಮಯಗಳ ಕಾಲ ಭಗವಂತ ಸರಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು, ಮತ್ತು ಏನೋ ಸಾಧನೆ ಮಾಡಿ ಹೋಗ್ಬೇಕು, ಏನೋ ಒಂದು ಹೊಸತನ್ನ ಕೊಟ್ಟು ಹೋಗ್ಬೇಕು. ಇವತ್ತು ಗ್ರೀನ್ ನ್ಯಾನೋ ಮೆಡಿಸಿನ್ ಜಗತ್ತಿಗೆ ಕೊಡುಗೆ. ಇದನ್ನ ಆಯುರ್ವೇದ ಏನಾದ್ರೂ ಸರಿಯಾಗಿ ಬಳಸ್ಕೊಂಡ್ಬಿಟ್ರೆ, ಆಯುರ್ವೇದಿಕ್ ಇಂಡಸ್ಟ್ರಿ ಇದನ್ನ ಬಳಸ್ಕೊಂಡ್ಬಿಟ್ರೆ, ಮುಂದಿನ ಒಂದು 1000 ವರ್ಷಗಳ ಕಾಲ ಇದೊಂದು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ನಾವು ಪ್ರೂವ್ ಮಾಡಿ ಹೋಗ್ಬೋದು. ಅಲೋಪತಿಕ್ ಮೆಡಿಸಿನ್ ಒಂದೇನೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಲ್ಲ, ಆಯುರ್ವೇದ ಕೂಡ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ನಾವು ಪ್ರೂವ್ ಮಾಡಿ ಕೊಡ್ಬೋದು.
ನನ್ನ ಒಂದೊಂದು ಅಕ್ಷರದಲ್ಲಿಯೂ ಕೂಡ ತೂಕ ಇದೆ, ಗೊತ್ತಿರಲಿ. ನಾನು ಯೋಚನೆ ಮಾಡೇ ಮಾತಾಡ್ತಾ ಇದ್ದೀನಿ. ಆಯುರ್ವೇದ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಆಗಬೇಕು ಅಂತಂದ್ರೆ ಇವತ್ತಿನ ಗ್ರೀನ್ ನ್ಯಾನೋ ಟೆಕ್ನಾಲಜಿ ಅದಕ್ಕೆ ಅನಿವಾರ್ಯ. ಸ್ಟ್ಯಾಂಡರ್ಡ್ ಸೆಟ್ ಮಾಡಬೇಕು, ಸ್ಟ್ಯಾಂಡರ್ಡ್ ಸೆಟ್ ಮಾಡಬೇಕು, ಪ್ರೋಟೋಕಾಲ್ ಸೆಟ್ ಮಾಡಬೇಕು, ಎವಿಡೆನ್ಸ್ ಅನ್ನ ಕ್ಲಿನಿಕಲ್ ಇದರಲ್ಲಿ ರಿಸರ್ಚ್ ನಲ್ಲಿ ಎವಿಡೆನ್ಸ್ ಕ್ರಿಯೇಟ್ ಮಾಡಬೇಕು, ಕ್ಲಿನಿಕಲ್ ಪ್ರೂಫ್ಸ್ ಕ್ರಿಯೇಟ್ ಮಾಡಬೇಕು. ಇದು ಹಾಗೇನೆ ನ್ಯಾಚುರಲ್ ಮಾಲಿಕ್ಯೂಲ್ ಅಲ್ಲಿ ಸಾಧ್ಯವೇ ಇಲ್ಲ. ಒಂದು ಬಯೋ ಅವೈಲಬಿಲಿಟಿ, ಮತ್ತೊಂದು ಬಯೋ ಸ್ಟೆಬಿಲಿಟಿ ನ್ಯಾಚುರಲ್ ಮಾಲಿಕ್ಯೂಲ್ ಸಾಧ್ಯನೇ ಇಲ್ಲ. ಬಾಡಿ ಮೆಟಬಾಲಿಕ್ ಸಿಸ್ಟಮ್ ಅದನ್ನಷ್ಟು ಮೆಟಬಲೈಸ್ ಮಾಡ್ತದೆ. ಅದಕ್ಕೋಸ್ಕರ ಆಯುರ್ವೇದದಲ್ಲಿ ಎಫಿಕಸಿ ಸ್ವಲ್ಪ ಕಡಿಮೆ. ಸ್ಟ್ಯಾಂಡರ್ಡ್ ಇನ್ನು ಸಿಂಥೆಟಿಕ್ ಮಾಲಿಕ್ಯೂಲ್ ಅನ್ನ ಯಾವತ್ತೂ ಕೂಡ ಬಾಡಿ ಮೆಟಬಲೈಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಬೇಗ. ಅದಕ್ಕೋಸ್ಕರ ಎಫಿಕಸಿ ಜಾಸ್ತಿ, ಬೇಗ ಆಗತ್ತೆ. ನ್ಯಾನೋ ಟೆಕ್ನಾಲಜಿ ಬೇರೆ ಎಲ್ಲೆಲ್ಲ ಅಪ್ಲೈ ಆಗತ್ತೆ ಅಂತ ಒಂದು ಮದ್ದು ಹೇಳಿದ್ರಿ, ಮತ್ತೆ ಒಂದು ಕೃಷಿ, ಇದಲ್ಲದೆ ಯಾವ್ದಾದ್ರು ಕ್ಷೇತ್ರಗಳಲ್ಲಿ ಈ ಹೈಡ್ರೋಜೆಲ್ ನಿಮ್ದು ಒಂದು ಪ್ರಾಜೆಕ್ಟ್ ಏನದು ಅಂತ? ಸಾಯಿಲ್ ಟು ಸ್ಪೇಸ್, ಸೆಲ್ ಟು ಸಿಸ್ಟಮ್, ನಾವು ಅದನ್ನ ಹೇಳ್ತೀವಿ. ಸಾಯಿಲ್ ಟು ಸ್ಪೇಸ್, ಸೆಲ್ ಟು ಸಿಸ್ಟಮ್. ನಿಮಗೆ ನ್ಯಾನೋ ಟೆಕ್ನಾಲಜಿ ಬೇಕು. ಮುಂಚೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅದು ಈ ಜಗತ್ತಿನಲ್ಲಿ ಆಗ್ಲೇ ಕಂಡುಬಿಡ್ತಾ ಇತ್ತು. ಇವತ್ತು 40 ವರ್ಷದ ಹಿಂದೆ ಅವತ್ತು ಯಾರಿಗೂ ಕೂಡ ಅದರದ್ದು ಅರಿವಿರಲಿಲ್ಲ. ಈ ಡಬ್ಬ ಏನ್ ಮಾಡುತ್ತೆ, ಈ ಕಂಪ್ಯೂಟರ್ ಏನ್ ಮಾಡುತ್ತೆ, ಇದೆಲ್ಲ ನಗಾಡ್ತಿದ್ರು. ಇದೆಲ್ಲ ಹುಚ್ಚು ಭ್ರಮೆ. ಇವತ್ತು IT ಇಲ್ದೇನೆ ನಾವು ಮಾತಾಡ್ತಕ್ಕಂಥ ಸ್ಪೀಕರ್ ಕೂಡ ಕೆಲಸ ಮಾಡೋದಿಲ್ಲ, ನಿಮ್ಮ ಮೊಬೈಲ್ ಕೂಡ ಕೆಲಸ ಮಾಡೋದಿಲ್ಲ, ನಿಮ್ಮ ತಲೆ ನಿಂತು ಹೋಗುತ್ತೆ. ಅಷ್ಟರ ಮಟ್ಟಿಗೆ ಹಾಕ್ತಕ್ಕಂಥ ಬಟ್ಟೆಗೂ ಕೂಡ ಇವತ್ತು IT ಬೇಕು, ಶೂಗೂ IT ಬೇಕು, ಪ್ರಿಪೇರ್ ಮಾಡ್ತಕ್ಕಂಥ ಫುಡ್ಗೂ ಕೂಡ ಇವತ್ತು IT ಬೇಕು. IT ಇಲ್ಲದೇನೆ ಇವತ್ತು ಜೀವನದಲ್ಲಿ ಏನೂ ಇಲ್ಲೇ ಇಲ್ಲ, ಆ ಮಟ್ಟಿಗೆ ಆಗಿದೆ. ನ್ಯಾನೋ ಕೂಡ ಹಾಗೇನೆ. ಇದೊಂದು ಪ್ಲಾಟ್ಫಾರ್ಮ್ ಟೆಕ್ನಾಲಜಿ. ನಾಳೆ ನಿಮ್ಗೆ ಬಟ್ಟೆಗೆ ಬೇಕು, ನಿಮ್ಮ ಫುಡ್ಗೆ ಬೇಕು, ನಿಮ್ಮ ಹೆಲ್ತ್ಗೆ ಬೇಕು, ಸ್ಪೇಸ್ ಸೈನ್ಸ್ಗೆ ಬೇಕು, ಮೆಟಲರ್ಜಿಯಲ್ಲಿ ಬೇಕು, ಸಾಯಿಲ್ಗೆ ಬೇಕು, ಎಲ್ಲದಕ್ಕೂ ಕೂಡ ಬೇಕಾಗುತ್ತೆ. ಎಲೆಕ್ಟ್ರಾನ್ಸ್ ಮಾಡ್ಲಿಕ್ಕೆ ಬೇಕಾಗುತ್ತೆ, ಎಲ್ಲದಕ್ಕೂ ಕೂಡ. ಯಾವುದನ್ನು ಹೇಳಿ ಅದಕ್ಕೆ ಹೇಳ್ತೀವಿ, ಸಾಯಿಲ್ ಟು ಸ್ಪೇಸ್, ಸೆಲ್ ಟು ಸಿಸ್ಟಮ್, ನ್ಯಾನೋ ಇಸ್ ರಿಕ್ವೈರ್ಡ್. ಇವತ್ತು ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ ಅದು ಯಾಕೆ ಹೀಗೆ ಅಂತ. ಬಹುತೇಕ ಮುಂದಿನ ದಿವಸದಲ್ಲಿ ಕಾದು ನೋಡಿ. ಕದಂಬ ಅಥವಾ ನಿಮ್ಮ ಸಂಸ್ಥೆ ಯಾವ್ದೆಲ್ಲ ಒಂದು ಕ್ಷೇತ್ರದಲ್ಲಿ ನ್ಯಾನೋ ಟೆಕ್ನಾಲಜಿನ ಅಪ್ಲಿಕೇಶನ್ಸ್ ಅನ್ನ ಇದು ಮಾಡ್ತೀವಿ? ನಾವೀಗ ಒಂದು ನ್ಯಾನೋ ಮೆಡಿಸಿನ್ಸ್, ಮಾಲಿಕ್ಯುಲರ್ ನ್ಯೂಟ್ರಿಷನ್, ಆಮೇಲೆ ಬೇರೆ ಬೇರೆ ಡಿಸ್ಇನ್ಫೆಕ್ಟೆಂಟ್ಸ್, ಇನ್ಫೆಕ್ಷನಲ್ ಡಿಸೀಸ್ ಬಗ್ಗೆ ಯೂನಿವರ್ಸಲ್ ಆಂಟಿಬಯೋಟಿಕ್ ನಾವು ಇವತ್ತು ಡೆವಲಪ್ ಮಾಡಿದ್ವಿ. ಸುಮಾರು 44ಕ್ಕೂ ಜಾಸ್ತಿ ಕ್ಯಾನ್ಸರ್ ಮೆಡಿಸಿನ್ ಅನ್ನ ಡೆವಲಪ್ ಮಾಡಿದ್ವಿ. 150ಕ್ಕೂ ಜಾಸ್ತಿ ಮೆಡಿಸಿನ್ ಅನ್ನ ಬೇರೆ ಬೇರೆ ರೋಗಗಳಿಗೆ, ನಾವು ಕಾಗ್ನಿಟಿವ್ ಡಿಸಾರ್ಡರ್ಸ್ ಇರಲಿ ಅಥವಾ ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಸ್ ಇರಲಿ, ಅದಕ್ಕೆಲ್ಲದಕ್ಕೂ ಕೂಡ ಇವತ್ತು ಮೆಡಿಸಿನ್ ಆಗಿದೆ. ಇದೆಲ್ಲದೂ ಕೂಡ ನಮ್ಮದೇ ಕ್ಲಿನಿಕ್ ನಲ್ಲೇ ಎಲ್ಲ ಪೇಷಂಟ್ಗಳು ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಕ್ಯೂರಿಯಾಸಿಟಿಗೆ ನಾವು ಮಾಡಿದ್ದಲ್ಲ, ರಿಕ್ವೈರ್ಮೆಂಟ್ ಬೇಸ್ಡ್ ಫಾರ್ಮುಲೇಷನ್ಸ್ ಇವೆಲ್ಲ. ಇತ್ತೀಚೆಗಷ್ಟೇ ಎಲಿಸ್ ಫಿಶಲ್ ಅವಾರ್ಡ್ ನಮಗೆ US ದಲ್ಲಿ ಸಿಕ್ತು ನಮ್ಮ ಕ್ಯಾನ್ಸರ್ ಮೆಡಿಸಿನ್ಗೆ. ಇಟ್ಸ್ ಎ ಗ್ಲೋಬಲ್ ಪಯೋನಿಯರಿಂಗ್ ಎಫರ್ಟ್. ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ, ಅದು ಗ್ರೀಸ್ ಇರಲಿ, ಬ್ರೆಜಿಲ್ ಇರಲಿ, US ಇರಲಿ ಅಥವಾ ಜಪಾನ್ ಇರಲಿ, ಎಲ್ಲ ಕಡೆಗಳಲ್ಲಿ ಇವತ್ತು ನಮ್ಮ ರಿಸರ್ಚ್ ಸೆಂಟರ್ಗಳಿದ್ದಾವೆ. ಜಪಾನ್ದಲ್ಲಿ ನಮ್ಮ ಪ್ರಾಡಕ್ಟ್ ಹೋಗುತ್ತೆ, ನಾವು ಇಂಡಿಯಾದಲ್ಲೇ ಕೊಟ್ಟಿಲ್ಲ. ಫಸ್ಟ್ ಟೈಮ್ ತುಂಬಾ ಸ್ಟ್ರಿಂಜೆಂಟ್ ನಾರ್ಮ್ಸ್ ಇರ್ತಕ್ಕಂಥದ್ದು ಜಗತ್ತಿನಲ್ಲಿ, ಅದು US ಅಲ್ಲ, ಎಲ್ಲೂ ಅಲ್ಲ, ಜಪಾನ್ದಲ್ಲಿ ಪ್ರಾಡಕ್ಟ್ ಪಾಸ್ ಆಯ್ತು ಅಂತ ಆದ್ರೆ ಜಗತ್ತಲ್ಲಿ ಎಲ್ಲ ಕಡೆ ಹೋಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಅಟೆಂಪ್ಟ್ ನಾವು ಜಪಾನ್ದಲ್ಲೇ ಮಾಡಿದ್ವಿ, ಪಾಸ್ ಆಗೋಯ್ತು. ಜಪಾನ್ದಲ್ಲಿ ಇವತ್ತು ನಮ್ಮ ಪ್ರಾಡಕ್ಟ್ ಹೋಗ್ತಾ ಇದೆ. ಒಂದು ಕಳೆದ ವಾರ ನಾನು ನಿಮ್ಮ ಹತ್ರ ಮಾತಾಡಬೇಕಾದ್ರೆ, ಈ ವಿಶ್ವದಲ್ಲಿ ಐರನ್ ಡಿಫಿಷಿಯನ್ಸಿ ಜಾಸ್ತಿ ಅಂತ, ನೀವು ಅದಕ್ಕೊಂದು ಚಾಕ್ಲೇಟ್ ಇದು ಮಾಡಿ, ಏನದು ವಿಶೇಷತೆ ಅಂತ? ನಾವು ಅದಕ್ಕೆ ನ್ಯಾನೋ ಬಯೋ ಐರನ್ ಅಂತ ಕರಿತೀವಿ. ಈಗ ಐರನ್ ಸಪ್ಲಿಮೆಂಟ್ ಎಲ್ಲರಿಗೂ ಕೂಡ ಕಾಮನ್, ಸಾಮಾನ್ಯವಾಗಿ ಕೊಡ್ತಾರೆ. ಅದರಲ್ಲಂತೂ ಹೆಣ್ಮಕ್ಳಿಗಂತೂ ಕಾಮನ್ ಅದೊಂದು ಪ್ರೋಟೋಕಾಲ್. ಪ್ರೆಗ್ನೆನ್ಸಿ ಟೈಮ್ದಲ್ಲಿ more than 50% ಪಾಪ್ಯುಲೇಷನ್ ದೇ ಆರ್ ಎನಿಮಿಕ್. ನಮ್ಮ ಇತ್ತೀಚೆಗಿನ ಇಂಡಿಯಾ ಡೇಟಾ ನೋಡಿದಾಗ ನಮಗೆ ನಿಜಕ್ಕೂ ಶಾಕ್ ಆಗುತ್ತೆ. ಇಟ್ಸ್ ಎಕ್ಸೀಡಿಂಗ್ more than 60% ಎನಿಮಿಕ್ ಪೇಷಂಟ್. ಇದ್ರ ಪರಿಣಾಮ ಏನಾಗುತ್ತೆ, ಎಂಟೈರ್ ನ್ಯಾಷನಲ್ GDP
ಇದು ಸಫರ್ ಆಗುತ್ತೆ. ನಿಮಗೆ ಶಕ್ತಿ ಇಲ್ಲದೆ ಇದ್ರೆ ಏನಾಗುತ್ತೆ, ನಿಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ನಿಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆದ್ರೆ ಅಲ್ಟಿಮೇಟ್ಲಿ ಸಫರ್ ಆಗುವುದು ಯಾವುದು, ನೇಷನ್. ನೀವು 8 ತಾಸು ಕೆಲಸ ಮಾಡೋ ಬದಲು 4 ತಾಸು ಕೆಲಸ ಮಾಡಿದ್ರೆ ನಿಮ್ಮ ಪ್ರೊಡಕ್ಟಿವಿಟಿ ಎಷ್ಟು ಕಡಿಮೆ ಆಯ್ತು, ಅರ್ಧ ಕಡಿಮೆ. ಹಾ, ನಿಮಗೆ ಇದ್ರ ಪರಿಣಾಮ ನ್ಯಾಷನಲ್ GDP ಗ್ರೋತ್ ಎಷ್ಟು ಕಡಿಮೆ ಆಯ್ತು, ಅರ್ಧ. ದೇಶದ 50% ಪಾಪ್ಯುಲೇಷನ್ ಇವತ್ತು ಎನಿಮಿಕ್ ಅಂತಂದ್ರೆ ಅವ್ರದ್ದು ಪ್ರೊಡಕ್ಟಿವಿಟಿ ಕಡಿಮೆ ಆಗಿದೆ ಅಂತ ಅರ್ಥ. ಬೇಗ ಸುಸ್ತಾಗ್ಬಿಡುತ್ತೆ, ಹೆಚ್ಚು ಲಾಂಗಿಟಿವಿಟಿ ಸಿಗುದಿಲ್ಲ, ಎಂಡ್ಯೂರೆನ್ಸ್ ಇರುವುದಿಲ್ಲ. ನೀವು 4 ತಾಸು ಮಾತಾಡ್ಬೇಕಂದ್ರೆ ಮಾತಾಡ್ಲಿಕ್ಕೂ ಆಗುದಿಲ್ಲ ನಿಮ್ಮ ಹತ್ರ, ಶಕ್ತಿ ಇರೋದಿಲ್ಲ. ಹಾ, ಸೊ ಇದಕ್ಕೆ ನೀವು ಪರಿಹಾರ ಏನು? ಬಾಡಿಯಲ್ಲಿ ಇರತಕ್ಕಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್, ಅದರಲ್ಲಿ ಐರನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ನಿಭಾಯಿಸುತ್ತೆ. ಐರನ್ ಡಿಫಿಷಿಯನ್ಸಿ ಎಲ್ಲ ಕಡೆಗಳಲ್ಲಿದೆ, ಅದರಲ್ಲಂತೂ ಹೆಣ್ಮಕ್ಳಲ್ಲಿ ಅದು ಕಾಮನ್, ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಮಾರ್ಕೆಟ್ ಅಲ್ಲಿ ಐರನ್ ಸಪ್ಲಿಮೆಂಟ್ ಕೊಡ್ತಾರೆ. ಇದನ್ನು ಬಹುತೇಕ ಗಂಡಸರಿಗಿಂತ ಹೆಚ್ಚು ಅರ್ಥ ಆಗ್ತಕ್ಕಂಥದ್ದು ಹೆಣ್ಮಕ್ಳಿಗೆ. ವಾಂತಿಗೆ ಬರುತ್ತೆ, ವಾಕರಿಕೆ ಬರುತ್ತೆ ಅವರಿಗೆ. ಐರನ್ ಸಪ್ಲಿಮೆಂಟ್ ಈ ಜಂಗ್ ತಿಂದ ಕಬ್ಬಣ ತಿಂದಂಗ ಆಗುತ್ತೆ. ಜಂಗ್ ಹಿಡಿದಿರ್ತದಲ್ಲ, ಅದ್ರದ್ದು ಪರಿಮಳ ಹೇಗಿರುತ್ತೆ, ಅದ್ರ ತಿಂದ್ರೆ ಬಾಯಲಿಟ್ರೆ ಹೇಗಿರುತ್ತೆ, ಸೇಮ್ ಅದೇ ಐರನ್ ಸಪ್ಲಿಮೆಂಟ್. ಅದನ್ನೇ ಕೊಡ್ತಾರೆ. ನಾವು ನ್ಯಾನೋ ಬಯೋ ಐರನ್ ಅನ್ನ ನ್ಯಾನೋ ಟೆಕ್ನಾಲಜಿಯಲ್ಲಿ ನಾವು ಡೆವಲಪ್ ಮಾಡಿದ್ವಿ. ಇವತ್ತಿನ ಮಾರ್ಕೆಟ್ ಅಲ್ಲಿ ಏನ್ ಲಭ್ಯ ಇದೆ, ಐರನ್ ಸಪ್ಲಿಮೆಂಟ್ ಲಭ್ಯ ಇದೆ, ಇದ್ರದ್ದು ಬಯೋ ಅವೈಲಬಿಲಿಟಿ 4 to 8%, 10%, ಅದಕ್ಕಿಂತ ಜಾಸ್ತಿ ಇಲ್ಲ. ಅದು ಕ್ವಶನೇಬಲ್. ನಮ್ದು 99.99% ಎಫಿಕಸಿ ಬಯೋ ಅವೈಲಬಿಲಿಟಿ. ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದು IITR, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟಾಕ್ಸಿಕಾಲಜಿ ರಿಸರ್ಚ್, ಅವರೇ ಎಲ್ಲ ಈಗ ರಿಸರ್ಚ್ ಮಾಡ್ತಾ ಇದ್ದಾರೆ. CFTR ಇದ್ದವರು ರಿಸರ್ಚ್ ಮಾಡ್ತಾ ಇದ್ದಾರೆ. ಅಮೆರಿಕನ್ ಯೂನಿವರ್ಸಿಟಿ ಯುಬರ್ಲ್ಯಾಂಡ್, ಈಗ ಬ್ರೆಜಿಲ್ ಯೂನಿವರ್ಸಿಟಿ ಯುಬರ್ಲ್ಯಾಂಡಿಯಾ ಯೂನಿವರ್ಸಿಟಿ, ಅಮೆರಿಕಾದಲ್ಲಿ ಮಿಸೌರಿ ಯೂನಿವರ್ಸಿಟಿ, ಇವರೆಲ್ಲರೂ ಕೂಡ ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಮಾಲಿಕ್ಯೂಲ್ ಜಗತ್ತಲ್ಲಿ. ಈ ತರ ಮಾಲಿಕ್ಯೂಲ್ ಐರನ್ ಸಪ್ಲಿಮೆಂಟ್ ಯಾವತ್ತೂ ಕೂಡ ಎಲ್ಲೂ ಕೂಡ ಇಷ್ಟರವರೆಗೆ ಯಾರು ಇನ್ವೆಂಟ್ ಮಾಡಿಲ್ಲ ಅಂತ. ಇದು ಕೇವಲ ಔಷಧಿ ಲೆಕ್ಕದಲ್ಲಿ ತಗೊಳ್ಳೋದಲ್ಲ, ನಾವು ಇದನ್ನ ಫುಡ್ ಆಸ್ ಮೆಡಿಸಿನ್. ನೀವು ಎನರ್ಜಿ ಬೈಟ್ ಮಾಡಿದ್ವಿ, ಐಸ್ ಕ್ರೀಮ್ ಮಾಡಿದ್ವಿ, ಚಾಕ್ಲೇಟ್ ಮಾಡಿದ್ವಿ, ನಿಮ್ಗೆ ಔಷಧಿ ತಗೊಳ್ತಾ ಇದೀವಿ ಅಂತ ಅನ್ಸ್ಲೇಬಾರ್ದು. ಯಾವತ್ತೂ ಕೂಡ ಖುಷಿಯಿಂದ ತಿನ್ಬೇಕು ಅದನ್ನ. ಆ ತರ ಮಾಡಿದ್ವಿ, ನ್ಯಾಚುರಲ್ ಆಗಿ ಐರನ್ ವಾಟರ್ ಮಾಡಿದ್ವಿ, ಐರನ್ ಮಿಲ್ಕ್ ಮಾಡಿದ್ವಿ. ಸೊ ಹೀಗೆ ಬೇರೆ 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 ಪ್ರಾಡಕ್ಟ್ ಅನ್ನು ಇವತ್ತು ಮಾಡಿದ್ವಿ. ಐರನ್ ಡಿಫಿಷಿಯನ್ಸಿ ಹೋಗ್ಲಾಡಿಸ್ಲೇಬೇಕು. ಇದು ಕೇವಲ ಯಾರಿಗೋ ಒಬ್ಬರಿಗೆ ಮಾಡ್ತಾ ಇರ್ತಕ್ಕಂಥ ಉಪಕಾರ ಅಂತಲ್ಲ, ದೇಶಕ್ಕೆ ಕೊಡ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಇದು. GDP ಗ್ರೋತ್ ಜಾಸ್ತಿ ಆಗುತ್ತೆ, ದೇಶದ ಸಂಪಾದನೆ ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಜನರಲ್ಲಿ ಸ್ವಾಭಾವಿಕವಾಗಿ ಶಾರೀರಿಕ ಶಕ್ತಿ ಜಾಸ್ತಿ ಆಗುತ್ತೆ. ಅನಂತಕುಮಾರ್ ಅವರು ಏನೇ ಮಾಡಿದ್ರು ಒಂದು ದೇಶದ ಕಲ್ಪನೆ ಇರತ್ತೆ ಅಂತ, ಮತ್ತೆ ರಾಜಕೀಯಕ್ಕೆ ಬರೋ ಯೋಚನೆ ಇದೆಯಾ ಅಂತ? ನನಗೆ ಯಾವತ್ತು ಕೆಟ್ಟ ಕನಸು ಬಿಡುವುದೇ ಇಲ್ಲ. ಅದಕ್ಕೋಸ್ಕರ ನೀವು ಬೇಕಾದ್ರೆ ಹರಕೆ ಹೇಳ್ಕೊಳ್ರಿ ಅನಂತಕುಮಾರ್ಗೆ ಕೆಟ್ಟ ಕನಸು ಬೀಳ್ಲಿ ಅಂತ. ಅಲ್ಲ, ಯಾಕೆಂದ್ರೆ ನನಗೆ ಬಿಡುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅನಂತಕುಮಾರ್ ಅವರು ಮತ್ತೆ ರಾಜಕೀಯಕ್ಕೆ ಬರಬೇಕು ಅಂತ ಹೇಳೋ ಒಂದು ಬಲವಾದ ಒಂದಷ್ಟು ನಿಮ್ಮ ಅಭಿಮಾನಿಗಳ ಆಸೆ ಇದೆ. ಅಂತ ನೋಡಿ ಬಂದಿದ್ದೀವಿ, ಸಾಕು, ಭಗವಂತ ನೆಮ್ಮದಿಯಲ್ಲಿ. ಈ ರಾಜಕೀಯವಲ್ಲದೆ ನಿಮ್ಮ ದೇಶ ಕಟ್ಟುವ ಕನಸು ಹೇಗಿದೆ ಸರ್? ರಾಜಕಾರಣ ಒಂದೇ ದಾರಿ ಅಲ್ಲೇ ಅಲ್ಲ. ನಾನು ಅದಕ್ಕೆ ಕೇಳಿ, ರಾಜಕೀಯ ಅಲ್ಲದೆ ದೇಶ ಕಟ್ಟುವ ಕನಸು ಬೇಕಾದ. ಈಗ ಉದಾಹರಣೆ ನೋಡಿ, ಇವತ್ತಿನ ಐರನ್ ಮಾಲಿಕ್ಯೂಲ್ ಅನ್ನು ಇದು ಮಾಡಿದ್ವಿ, ಗ್ರೀನ್ ನ್ಯಾನೋ ಮೆಡಿಸಿನ್, ಒಂದು ಹೊಸ ಕಲ್ಪನೆ, ಹೊಸ ಮೊಡ್ಯಾಲಿಟಿ. ಆಯುರ್ವೇದಕ್ಕೆ ಮುಂದಿನ ಒಂದು ಶತಮಾನಗಳ ಕಾಲ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಪ್ರೂವ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಇವತ್ತು ಮಾಡಿ ಕೊಡ್ತಾ ಇದೀವಿ. ಬಳಸ್ಕೋಬೇಕಷ್ಟೇ. ಆಯುರ್ವೇದಿಕ್ ಫೆಟರ್ನಿಟಿ ಅದನ್ನ ಬಳಸ್ಕೋಬೇಕು. ಇಲ್ಲ ಪೂರ್ವಾಗ್ರಹದಲ್ಲೇ ನಾವು ಮಾಡಿದ್ದೇ ಶ್ರೇಷ್ಠ ಅಂತ ಅನ್ಕೊಂಡ್ರೆ ನಮ್ಗೇನು ಅಭ್ಯಂತರ ಇಲ್ಲ. ನಮ್ಗೆ ಹೋಗೋ ದಾರಿ ನಮ್ಗಿದ್ದೇ ಇದೆ, ನಾವು ಹೋಗ್ತೀವಿ. ಆದ್ರೆ ಇದನ್ನ ಬಳಸ್ಕೊಂಡ್ರೆ ಮುಂದಿನ ದಿವಸಗಳಲ್ಲಿ ಇಡೀ ಜಗತ್ತಿನಲ್ಲಿ ಆಯುರ್ವೇದವನ್ನ ಸೆಂಟರ್ ಪಾಯಿಂಟಿಗೆ ತಂದಿಡ್ಬೋದು. ನಾವು ಯಾವುದನ್ನು ಆಲ್ಟ್ರೇಷನ್ ಮಾಡ್ತಾ ಇಲ್ಲ ಆಯುರ್ವೇದದಲ್ಲಿ.
ಟೆಕ್ನಾಲಜಿಯನ್ನ ಎನ್ಹಾನ್ಸ್ ಮಾಡ್ತಾ ಇದೀವಿ, ಎಫಿಕಸಿಯನ್ನ ಎನ್ಹಾನ್ಸ್ ಮಾಡ್ತಾ ಇದೀವಿ, ಎವಿಡೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಅಷ್ಟೇ. ನಾವು ಫಾರ್ಮುಲೇಷನ್ ಎಲ್ಲೂ ಚೇಂಜ್ ಮಾಡ್ತಾ ಇಲ್ಲ, ಪದ್ಧತಿಯನ್ನು ಎಲ್ಲೂ ಚೇಂಜ್ ಮಾಡ್ತಾನೆ ಇಲ್ಲ. ಇವತ್ತು ನಮ್ಮ ನ್ಯಾನೋ ಕ್ಲಿನಿಕ್ ಕೂಡ ಅದೇನೆ, ಆಯುರ್ವೇದದಲ್ಲಿ ಏನ್ ಹೇಳಿದ್ಯೋ ಅದೇ ಹರ್ಬ್ಸ್ ಅನ್ನೇ ನಾವು ಯೂಸ್ ಮಾಡ್ತೀವಿ, ಅದೇ ಗಿಡಮೂಲಿಕೆಗಳನ್ನೇ ಯೂಸ್ ಮಾಡ್ತೀವಿ, ಅದನ್ನೇ ನ್ಯಾನೋ ಕನ್ವರ್ಟ್ ಮಾಡಿದ್ವಿ ಅಷ್ಟೇ, ಮತ್ತೆ ಏನಿಲ್ಲ. ಈ ಔಷಧಿಗಳು ಎಲ್ಲೆಲ್ಲ ಸಿಗ್ತಾ ಇದೆ ಈಗ ಭಾರತದಾದ್ಯಂತ, ಎಲ್ಲೆಲ್ಲ ಸಪ್ಲೈ ಇದೆ? ಸರ್, ನಾವ್ ಎಲ್ಲೂ ಕೂಡ ಮಾರ್ಕೆಟ್ ಅಲ್ಲಿ ಇದನ್ನ ಕೊಟ್ಟೇ ಇಲ್ಲ, ಕೊಡುದು ಇಲ್ಲ. ಔಷಧಿ ಬೇಕು ಅಂತಂದ್ರೆ ನಮ್ಮ ಹತ್ರನೇ ಬರ್ಬೇಕು, ಬೇರೆ ಡಾಕ್ಟರ್ ಹತ್ರನೂ ಸಿಗುದಿಲ್ಲ. ನಮ್ಮ ಅಫಿಲಿಯೇಟೆಡ್ ಸೆಂಟರ್ಗಳಲ್ಲಿ, ನಮ್ಮ ಫ್ರಾಂಚೈಸಿ ಸೆಂಟರ್ಗಳಲ್ಲಿ ಮಾತ್ರ ಅದು ಸಿಗುತ್ತೆ. ಈಗ ಸದ್ಯಕ್ಕೆ ಇರೋದು ಬೆಂಗಳೂರಿನಲ್ಲಿ ಒಂದೇನೆ. ಮುಂದಿನ ದಿವಸದಲ್ಲಿ ನೋಡ್ಬೇಕು ನಮ್ಮ ಬಿಸ್ನೆಸ್ ಪ್ಲಾನ್ ಹೇಗೆ ಡೆವಲಪ್ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಈ ಒಂದು ಕ್ಲಿನಿಕ್ ಏನಿದೆ ಇಲ್ಲಿ, ಅದರಲ್ಲಿ ಯಾವ ರೀತಿ ಎಲ್ಲ ಒಂದು ಸರ್ವಿಸಸ್ ಸಿಗತ್ತೆ, ಯಾವ ರೀತಿಯ ಟ್ರೀಟ್ಮೆಂಟ್ ಸಿಗತ್ತೆ? ಯೂಸ್ವಲ್ ಕ್ಲಿನಿಕ್ ಇದು, ಆಸ್ ಯೂಸ್ವಲ್. ಅಲ್ಲಿ ನಮ್ಮ ಡಾಕ್ಟರ್ ಇರ್ತಾರೆ, ಚೀಫ್ ಮೆಡಿಕಲ್ ಆಫೀಸರ್ ಇರ್ತಾರೆ. ಸಾಮಾನ್ಯವಾಗಿ ಬರ್ತಕ್ಕಂಥವ್ರು ಕ್ಯಾನ್ಸರ್ ಪೇಷಂಟ್ಸ್, ಹೆಚ್ಚಿನವರು ಬರ್ತಕ್ಕಂಥದ್ದು ಕ್ಯಾನ್ಸರ್ ಪೇಷಂಟ್ಸ್, ಕಾಗ್ನಿಟಿವ್ ಪೇಷಂಟ್ಸ್ ಇಂಥವ್ರು ಬರ್ತಾರೆ, ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಸ್ ಅವ್ರು ಬರ್ತಾರೆ, ಆಟೋ ಇಮ್ಯೂನ್ ಡಿಸೀಸ್ ದವ್ರು ಬರ್ತಾರೆ. ಸೊ ಈ ತರದವ್ರು ತುಂಬಾ ಜನ ಬರ್ತಾರೆ. ಅವರಿಗೆ ಬೇಕಾಗಿರತಕ್ಕಂಥ ಔಷಧವನ್ನು ನಾವು ಇವತ್ತು ಕೊಡ್ತಾ ಇದ್ವಿ. ದೇವರ ದಯದಿಂದ ಇವತ್ತು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ರಿಪಿಟೇಟಿವ್ ಕಸ್ಟಮರ್ ಅಂದ್ರೆ ಪೇಷಂಟ್ಸ್ ಯಾವ ಪರ್ಸನ್? ನಾವು ಎಲ್ಲೂ ಕೂಡ ಪಬ್ಲಿಸಿಟಿ ಕೊಟ್ಟಿಲ್ಲ. ಜನ ಕಿವಿಯಿಂದ ಕಿವಿಗೆ ಸುದ್ದಿಯನ್ನ ಕೇಳ್ಕೊಂಡು ಬರ್ತಾ ಇದ್ದಾರೆ. ಯಾರು ಔಷಧಿ ತಗೊಂಡಿದ್ದಾರೆ ಅವರೇ ಮತ್ತೊಬ್ಬರನ್ನ ಕಳಿಸ್ಕೊಡ್ತಾ ಇದ್ದಾರೆ, ಮೌತ್ ಟು ಮೌತ್. ನಾವು ಪಬ್ಲಿಸಿಟಿ ಕೊಟ್ಟೇ ಇಲ್ಲ, ಯಾಕಂದ್ರೆ ಇದು ನಮಗೆ ಕಲೀಲಿಕ್ಕೆ ಅವಕಾಶ ಅಂತ. ಯಾವ ತರ ಜನ ಬರ್ತಾರೆ, ಯಾವ ತರ ಔಷಧಿಗಳನ್ನ ಮಾಡಬೇಕು, ಇದು ನಮಗೂ ಒಂದು ಕಲೀಲಿಕ್ಕೆ ಅವಕಾಶ ಅಂತ ನಾವು ಅದನ್ನ ಎಕ್ಸ್ಪೆರಿಮೆಂಟ್ ಅಂತ ಭಾವಿಸಿದ್ವಿ. ಕ್ಯೂರಿಯಾಸಿಟಿಯಿಂದ ನಾವು ಮೆಡಿಸಿನ್ ಅನ್ನು ಡೆವಲಪ್ ಮಾಡಿದ್ದಲ್ಲೇ ಅಲ್ಲ. ಜನರಿಗೆ ಏನ್ ರಿಕ್ವೈರ್ಮೆಂಟ್ ಇತ್ತು ಅವ್ರಿಗೆ ಹೇಳಿದ್ವಿ, ನಿಮ್ಗೆ 1 ದಿವಸ 2 ದಿವಸ ಲೇಟ್ ಆಗುತ್ತೆ, ಔಷಧಿ ಮಾಡಿ ಕಳಿಸ್ತೀವಿ ಅಂತ. ಮಾಡಿದ ನಂತರದಲ್ಲಿ ಕೊಡ್ತೀವಿ ನಾವು. ಆದ್ರೆ ಎಲ್ಲದಕ್ಕೂ ಕೂಡ ಆಯುಷ್ ಅಪ್ರೂವಲ್ ನಾವು ಬೇಸಿಕ್ ಮಾಲಿಕ್ಯೂಲ್ ತಗೊಂಡ್ಬಿಟ್ಟಿದ್ವಿ. ಅನಂತ್ ಕುಮಾರ್ ಹೆಗ್ಡೆ ಅವರು ಈ ಒಂದು ನ್ಯಾನೋ ಟೆಕ್ನಾಲಜಿ ಮಾಡೋ ಮುಂಚೆ ಒಂದು ಅಷ್ಟು ಕೃಷಿಯ ಬಗ್ಗೆ ಸಂಶೋಧನೆ ಮಾಡಿ ಅಷ್ಟು ಗಿಡಗಳನ್ನ ಬೆಳೆಸಿರೋದು, ಕಾಡು ಬೆಳೆಸಿರೋದು ಬಗ್ಗೆ ಕೇಳ್ಬಿಟ್ಟೆ. ಅದು ಏನದು ಆಕ್ಚುಲಿ ನಿಮ್ಮ ಶಿರ್ಸಿನಲ್ಲಿ ಬನ್ನಿ, ನಮ್ಮ ಮನೆಗೆ ಬನ್ನಿ. ಕಾಡು ಕೃಷಿ ಅಂತಂದ್ರೆ ಏನು ಅಂತ ಗೊತ್ತಾಗುತ್ತೆ, ಏನೆಲ್ಲ ಇದೆ ಅಂತ. ಕಾಡಲ್ಲಿ ಏನಿದೆಯೋ ಅದೆಲ್ಲ ನಮ್ಮ ಜಮೀನಲ್ಲಿ ಇದೆ. ನ್ಯಾನೋ ಟೆಕ್ನಾಲಜಿಗೆ ಏನ್ ಬೇಕೋ ಅದನ್ನೆಲ್ಲ ಬೆಳಿತಾ ಇದೀವಿ ನಾವು. ಈ ಸಾಂಪ್ರದಾಯಿಕ ಕೃಷಿಯನ್ನ ನಾವು ಮಾಡ್ತಾ ಇಲ್ಲ. ಅಡಿಕೆ ಕೃಷಿ, ತೆಂಗು ಕೃಷಿ, ಇದನ್ನು ಯಾವುದನ್ನು ಕೂಡ ನಾವು ಮಾಡ್ತಾ ಇಲ್ಲ. ನಮ್ಮ ನ್ಯಾನೋ ಟೆಕ್ನಾಲಜಿಗೆ ಏನ್ ಬೇಕೋ ಅದನ್ನ ನಾವು ಅಲ್ಲಿ ಬೆಳಿತಾ ಇದ್ವಿ. ಕಾಡಲ್ಲಿ ಏನಿದೆಯೋ ಅದೇ ನಮಗೆ ನ್ಯಾನೋ ಟೆಕ್ನಾಲಜಿಗೆ ಬೇಕು. ಕಾಡಲ್ಲಿ ಏನಿದೆಯೋ ನಮ್ಮ ಜಮೀನಲ್ಲೂ ಅದೇ ಇದೆ, ಮತ್ತೇನಿಲ್ಲ. ವಿಶೇಷವಾದಂತಹ ಯಾವ್ದಾವ ಸಸ್ಯಗಳು ಈಗ ಸಾಮಾನ್ಯ ಮನುಷ್ಯನಿಗೆ ಒಂದು ಹೇಳೋದಾದ್ರೆ ಟ್ರೇಡ್ ಸೀಕ್ರೆಟ್ ಅನ್ನ ಕೇಳಬೇಡಿ. ವೀಕ್ಷಕರೇ, ಇಷ್ಟೊತ್ತು ಹಲವಾರು ವಿಷಯಗಳ ಬಗ್ಗೆ, ರಾಜಕೀಯದ ಬಗ್ಗೆ, ಜೀವನದ ಬಗ್ಗೆ, ಸಿದ್ಧಾಂತದ ಬಗ್ಗೆ, ನ್ಯಾನೋ ಟೆಕ್ನಾಲಜಿ ಬಗ್ಗೆ ಹಲವಷ್ಟು ವಿಷಯಗಳನ್ನ ನಾವು ಅನಂತ್ ಕುಮಾರ್ ಹೆಗ್ಡೆ ಅವರ ಹತ್ರ ಮಾತಾಡಿದ್ವಿ. ಒಂದು ಅನಂತ್ ಕುಮಾರ್ ಹೆಗ್ಡೆ ಅವರು ಹಿಂದುತ್ವದ ಬಗ್ಗೆ ಅಥವಾ ರಾಜಕೀಯದ ಭಾಷಣಗಳನ್ನ ಹಲವಾರು ಬಾರಿ ಕೇಳಿದ್ದೀರಾ. ಅದಲ್ಲದೆ ಒಂದು ಅವರಲ್ಲಿರುವಂತಹ ಜ್ಞಾನವನ್ನ ನಮ್ಮ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಸರ್, ಇಷ್ಟೊತ್ತು ನಮ್ಮ ಚಾನೆಲ್ ಅಲ್ಲಿ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದ. ವೀಕ್ಷಕರೇ, ಇನ್ನೊಂದು ಬಾರಿ ಅವರನ್ನ ಮಾತಾಡ್ಸೋದಿದೆ, ಹಲವಾರು ವಿಷಯಗಳ ಬಗ್ಗೆ ಮಾತಾಡುವಂತದ್ದಿದೆ. ಇನ್ಸೈಟ್ ರಶ್ ಪಾಡ್ಕಾಸ್ಟ್ ಅನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನೋಡ್ತಾ ಇರಿ ಇನ್ಸೈಟ್ ರಶ್.